ರೆಕಾರ್ಡಿಂಗ್ ಚಾಲು ಆಗಿದೆ ನೋಡಿ. ಶುರು ಮಾಡ್ರಿ. ಮಾಡಮ್ಮ ಮಾಡು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 2026 ಶರಣ ಮಾಸದ ಉಪನ್ಯಾಸ ಮಾಲಿಕೆ 7 ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಶರಣೆ ಸುಧಾ ಪಾಟೀಲ್ ವಿಶ್ವಸ್ತರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಅವರ ತಂದೆಯವರಾದ ಲಿಂಗೈಕ್ಯ ಶ್ರೀ BM ಪಾಟೀಲ್ ಮತ್ತು ತಾಯಿಯವರಾದ ಲಿಂಗೈಕ್ಯ ಶ್ರೀಮತಿ ಶರಣೆ ಅಕ್ಕ ಮಹಾದೇವಿ ಪಾಟೀಲ್ ಗದಗ್ ಇವರ ಸ್ಮರಣಾರ್ಥ ಶರಣ ಮಾಸದ ದತ್ತಿ ಉಪನ್ಯಾಸದ ಕಾರ್ಯಕ್ರಮದಲ್ಲಿ ಇಂದು ನಾವು ನೀವೆಲ್ಲ ಇಲ್ಲಿ ಸೇರಿದ್ದೇವೆ. ಇಂದಿನ ಈ ಗೂಗಲ್ ಮೀಟ್ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮೆಲ್ಲರನ್ನ ಶರಣತ್ವದೆಡೆಗೆ ಕರೆದುಕೊಂಡು ಒಯ್ತಕ್ಕಂಥ ಹಿರಿಯರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಹಾಗೂ ಇಂದಿನ ವಿಶೇಷ ಉಪನ್ಯಾಸ ನೀಡಲಿರುವ ನನ್ನ ವಿದ್ಯಾಗುರುಗಳು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಸರ್ ಅವರಿಗೆ ಹಾಗೂ ದತ್ತಿ ದಾಸೋಹಿಗಳಾಗಿರ್ತಕ್ಕಂಥ ಸುಧಾ ಪಾಟೀಲ್ ವಿಶ್ವಸ್ತರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯವರಿಗೆ ಹಾಗೂ ಇಂದಿನ ಕಾರ್ಯಕ್ರಮದ ಸಂಘಟಕರಿಗೆ ಸರ್ವರಿಗೂ ನನ್ನ ಶರಣಾರ್ಥಿಗಳನ್ನ ತಿಳಿಸ್ತಾ ಇವತ್ತಿನ ಉಪನ್ಯಾಸದ ವಿಷಯ ಜಾನಪದ ಸಾಹಿತ್ಯದಲ್ಲಿ ಶರಣರು. ಉಡುತಡಿಯ ಮಣ್ಣಿನಲ್ಲಿ ಹುಟ್ಟಿದ ಅಕ್ಕ ಚನ್ನಮಲ್ಲಿಕಾರ್ಜುನನ ನೆನೆದಳು ನಿತ್ಯ, ಲೋಕದ ಬಂಧನವ ತೊರೆದದ್ದು ಸತ್ಯ, ಶಿವನ ಪ್ರೀತಿಯಲ್ಲಿ ತನ್ನನ್ನ ಮರೆತಳು ಮಹಾದೇವಿ ಅಕ್ಕ. ಶರಣರನ್ನ ಜನಪದ ಸಾಹಿತ್ಯದಲ್ಲಿ ಬಿಂಬಿಸಿರ್ತಕ್ಕಂಥವರು ನಮ್ಮ ಜನಪದರು. ಆ ಜನಪದ ಸಾಹಿತ್ಯದಲ್ಲಿ ಶರಣರು ಒಡಮೂಡಿದ ಬಗೆ ಹೇಗೆ ಎನ್ನುವುದನ್ನ ಖ್ಯಾತ ಜಾನಪದ ತಜ್ಞರು, ಲಾವಣಿಕಾರರು ಹಾಗೂ ನಾಟಕಕಾರರು ಆಗಿರ್ತಕ್ಕಂಥ ನನ್ನ ಗುರುಗಳಾದ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಸರ್ ಅವರು ಇಂದು ನಮಗೆ ತಮ್ಮ ಉಪನ್ಯಾಸದಿಂದ ಉಣಬಡಿಸಲಿದ್ದಾರೆ. ಮೊದಲಿಗೆ ಈ ಉಪನ್ಯಾಸವನ್ನ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಬೇಕೆಂದು ನಾನು ಡಾಕ್ಟರ್ ಸುಗುಣಾ ಮಲ್ಲೇಶ್ ಅವರಲ್ಲಿ ಪ್ರಾರ್ಥಿಸಿಕೊಳ್ಳುವೆ. ಡಾಕ್ಟರ್ ಸುಗುಣಾ ಮಲ್ಲೇಶ್ ಮೇಡಮ್ ಜಾಯ್ನ್ ಆಗ್ಯಾರ್ರಿ? ಎಲ್ಲರಿಗೂ ಶರಣಾರ್ಥಿಗಳು. ಕಳವಳದ ಮನವು ತಲೆ ಕೆಳಗಾದುದವ್ವ, ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ, ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ. ಕಳವಳದ ಮನವು ತಲೆ ಕೆಳಗಾದುದವ್ವ, ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ, ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ. ಕಳವಳದ ಮನವು ಬೆಳದಿಂಗಳು ಬಿಸಿಲಾಯಿತು ಕೆಳದಿ, ಹೊಳೆವ ಸೊಂಕಿಗಳಂತೆ. ಬೆಳದಿಂಗಳು ಬಿಸಿಲಾಯಿತು ಕೆಳದಿ, ಹೊಳೆವ ಸೊಂಕಿಗಳಂತೆ. ಹೊಳೆವ ಸೊಂಕಿಗಳಂತೆ ತೆವಳುತ್ತಿಹೇನವ್ವ, ಹೊಳೆವ ಸೊಂಕಿಗಳಂತೆ ತೆವಳುತ್ತಿಹೇನವ್ವ. ಕಳವಳದ ಮನವು ತಲೆ ಕೆಳಗಾದುದವ್ವ, ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ, ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ. ತಿಳಿಯ ಬುದ್ಧಿಯ ಹೇಳಿ ಕರೆತಾರೆಲೇ ಅವ್ವ, ತಿಳಿಯ ಬುದ್ಧಿಯ ಹೇಳಿ ಕರೆತಾರೆಲೇ ಅವ್ವ. ಚನ್ನ ಮಲ್ಲಿಕಾರ್ಜುನಂಗೆ ಚನ್ನ ಮಲ್ಲಿಕಾರ್ಜುನಂಗೆ ಎರಡರ ಮುನಿಸವ್ವ, ಚನ್ನ ಮಲ್ಲಿಕಾರ್ಜುನಂಗೆ ಎರಡರ ಮುನಿಸವ್ವ. ಕಳವಳದ ಮನವು
ತಲೆ ಕೆಳಗಾದುದವ್ವ ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ ಕಳವಳದ ಮನವು. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಅಕ್ಕ. ಸುಂದರವಾದ ವಚನ ಪ್ರಾರ್ಥನೆಯಿಂದ ನಮ್ಮೆಲ್ಲರನ್ನ ಶರಣಲೋಕಕ್ಕೆ ಕೊಂಡೊಯ್ದ ತಮಗೆ ಇನ್ನು ಸ್ವಾಗತ ಹಾಗೂ ಪರಿಚಯ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನ ಹೇಳಬೇಕೆಂದು ಶರಣೆ ರತ್ನಾ ಕಾದ್ರೋಳಿ ಅವರಲ್ಲಿ ವಿನಂತಿಸಿಕೊಳ್ಳುವೆ. ಶರಣಾರ್ಥಿಗಳು ಅಕ್ಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಅಕ್ಕನ ಅರಿವು ಬಸವ ಚಿಂತನ ವೇದಿಕೆ, ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಸಂಶೋಧನಾ ಕೇಂದ್ರ ಪುಣೆ, ವಚನ ಅಧ್ಯಯನ ವೇದಿಕೆಯ ಸರ್ವ ಸಂಘಟಕರಿಗೂ, ಈ ಸಂಪರ್ಕದ ಮಾರ್ಗದರ್ಶಕರು, ಬಸವ ಚಿಂತಕರು ಹಾಗೂ ಈ ಸಂಪರ್ಕದ ರೂವಾರಿಗಳು ಆದ ಎಲ್ಲರ ಪ್ರೀತಿಯ ಅಣ್ಣ ಶಶಿಕಾಂತ್ ಅಣ್ಣನವರಿಗೆ ಅನಂತ ಶರಣಾರ್ಥಿಗಳು ಹಾಗೂ ಸುಸ್ವಾಗತ. ಈ ಅಂತರ್ಜಾಲದ ಅನುಭವ ಮಂಟಪದಲ್ಲಿ ಸಂಪರ್ಕ ಹೊಂದಿ ಬಸವ ತಿಳುವಳಿಕಿನ ಬೆಳಕಿನ ಕಡೆಗೆ ಸಾಗುತ್ತಿರುವ ಎಲ್ಲ ಅನುಭಾವಿಗಳಿಗೂ, ಸರ್ವ ಶರಣೆ ಬಂಧುಗಳಿಗೂ ಅನಂತ ಶರಣಾರ್ಥಿಗಳು. ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಇವತ್ತಿನ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿ ಶರಣೆ ಸುಧಾ ಅಕ್ಕ ಪಾಟೀಲ್ ಅಕ್ಕರು ತಮ್ಮ ತಂದೆಯವರಾದ ಲಿಂಗೈಕ್ಯ ಶರಣ BM ಪಾಟೀಲ್ ಮತ್ತು ತಾಯಿ ಲಿಂಗೈಕ್ಯ ಶರಣೆ ಅಕ್ಕ ಮಹಾದೇವಿ ತಾಯಿಯವರ ಹೆಸರಿನಲ್ಲಿ ದತ್ತಿ ಉಪನ್ಯಾಸವನ್ನ ಇವತ್ತು ಹಮ್ಮಿಕೊಂಡಿದ್ದಾರೆ. ಅನುಭಾವಿಗಳು ಶರಣ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಅಪ್ಪರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಬನಹಟ್ಟಿ ಇವರು. ಈ ಒಂದು ದತ್ತಿ ಉಪನ್ಯಾಸ ನಮ್ಮನ್ನ ಜಾನಪದ ಲೋಕಕ್ಕೆ ಕರೆದುಕೊಂಡು ಹೋಗುವಂತಹ ದಿನ ಇವತ್ತು. ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಶರಣಾರ್ಥಿಗಳ ಮೂಲಕ ಸ್ವಾಗತವನ್ನ ಬಯಸ್ತೀನಿ. ಈ ಲಿಂಕಿನ ರೂವಾರಿಗಳು ಡಾಕ್ಟರ್ ಶಶಿಕಾಂತ್ ಸರ್ ಮತ್ತು ಪ್ರಾರ್ಥನೆಯನ್ನ ನಡೆಸಿಕೊಟ್ಟಂತಹ ಶರಣೆ ಸುಗುಣಾ ಅಕ್ಕನವರಿಗೂ ಹಾಗೂ ತಾಂತ್ರಿಕ ಸಹಾಯ ನೀಡುತ್ತಿರುವ ಡಾಕ್ಟರ್ ದಾನಮ್ಮ ಜಳ್ಕಿ ಅಕ್ಕರು ಮತ್ತು ಸಂಘಟಕರಾದ ಪ್ರೊಫೆಸರ್ ಶಾರದಾ ಅಮ್ಮನವರು ಹಾಗೂ ಗೌರಮ್ಮ ನಾಸಿ ಅವರು, ಡಾಕ್ಟರ್ ಸರಸ್ವತಿ ಪಾಟೀಲ್ ಅಕ್ಕವರು, ಸುಧಕ್ಕ ಅವರು, ಮತ್ತೆ ಶಾರದಾಮಣಿ ಅವರು, ವಿಜಯಲಕ್ಷ್ಮಿ ಅವರು, ಎಲ್ಲರಿಗೂ ನಾನು ಕರಮುಗಿದು ಶಿರಬಾಗಿ ಸ್ವಾಗತವನ್ನ ಕೋರುತ್ತಾ ಸರ್ವರನ್ನು ಸ್ವಾಗತಿಸಿ ಹಾಗೂ ಈ ಒಂದು ಉಪನ್ಯಾಸಕರ ಅನುಭಾವಿಗಳ ಪರಿಚಯ ಮಾಡಿಕೊಡ್ಬೇಕು ಅಂತಂದ್ರೆ ಶರಣ BR ಪೊಲೀಸ್ ಪಾಟೀಲ್ ಇವರು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕೊನ್ನೂರು ಎಂಬ ಗ್ರಾಮದಲ್ಲಿ ಜನಿಸಿ, ಅದು ನೋಡ್ರಿ ಅಪ್ಪ ಬಸವಣ್ಣನವರ ನಾಡು, ಶರಣರ ಬೀಡು. ಅವ ತಂದೆ ರೇವಣ ಸಿದ್ದಪ್ಪ ಗೌಡ, ತಾಯಿ ಲಕ್ಷ್ಮೀಬಾಯಿ, ಪತ್ನಿ ಶಕುಂತಲಾ, ಮಕ್ಕಳು ಅರವಿಂದ, ಆನಂದ, ಅಶ್ವಿನಿ. ಇವರು ಇಂಗ್ಲಿಷ್ ವಿಷಯದಲ್ಲಿ ಪದವಿ ಪಡೆದು MA ಪದವಿಯನ್ನ ಪಡೆದು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಪ್ರಾಚಾರ್ಯರಾಗಿ 2008ರಲ್ಲಿ ನಿವೃತ್ತಿ ಹೊಂದಿ ಜೊತೆಗೆ ಸಾಹಿತ್ಯದಲ್ಲಿ ಅಪಾರ ಪಾಂಡಿತ್ಯ ಮತ್ತು ಸಾಹಿತ್ಯ ಬರಹಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಅವರ ಸಾಹಿತ್ಯ ಕೃಷಿ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ಲಿಸ್ಟೇ ಇದೆ. ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. 8 ಕವನ ಸಂಕಲನ, 7 ಕಥಾ ಸಂಕಲನ, 4 ಕಾದಂಬರಿಗಳು, 20 ನಾಟಕಗಳು, 7 ಜೀವನ ಚರಿತ್ರೆಗಳು, 3 ಮಕ್ಕಳ ಸಾಹಿತ್ಯ, 15 ಸಂಪಾದನಾ ಕೃತಿಗಳು, 3 ಇಂಗ್ಲಿಷ್ ಕೃತಿಗಳು, 7 ಅನುವಾದಗಳು, ಇನ್ನು ಪ್ರಕಟಿಸಬೇಕಾದಂತಹ 120 ಕೃತಿಗಳು ಇವರ ಒಂದು ಭಂಡಾರದಲ್ಲಿ, ಸಾಹಿತ್ಯ ಭಂಡಾರದಲ್ಲಿ ಇದಾವೆ. ಅವು ಸದ್ಯ ಪ್ರಕಟಗೊಳ್ತವೆ. ಈ ರೀತಿಯಾಗಿ ಎಲ್ಲಾ ಸಾಹಿತ್ಯ ಪ್ರಕಾರಗಳಲ್ಲೂ ಕೃಷಿ ಮಾಡಿ
ರಾಷ್ಟ್ರ ರಾಜ್ಯ ಮಟ್ಟದ ಅನೇಕ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅನೇಕ ಸಾಹಿತ್ಯ ಸಮ್ಮೇಳನಗಳ ಸರ್ವಾಧ್ಯಕ್ಷರಾಗಿ ಅನೇಕ ಪುರಸ್ಕಾರಗಳಿಗೂ ಭಾಜನರಾಗಿದ್ದಾರೆ. ಹಾಗೂ ವಾತ್ಸಲ್ಯ ವಿಚಾರ ವೇದಿಕೆಯ ಅಧ್ಯಕ್ಷರಾಗಿ ಮತ್ತು ಲಾವಣಿ ಹಾಡುವುದು, ತತ್ವಪದಗಳ ರಚನೆ, ಸಂಯೋಜನೆ ಮಾಡೋದು, ದೊಡ್ಡ ಆಟ, ಸಣ್ಣ ಆಟ, ಶ್ರೀಕೃಷ್ಣ ಪಾರಿಜಾತ, ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಈಗ ನಮ್ಮ ಜೊತೆಗೆ ಸದಾ ಈ ಲಿಂಕ್ ಅಲ್ಲಿ ಇದ್ದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನ ಇಲ್ಲಿ ಸದಾ ಇರುತ್ತೆ ಅಂತ ಹೇಳ್ತಾ, ಇನ್ನು ಸುಧಾಕರ್ನವರ ಪರಿಚಯ, ಅವ್ರ ಪರಿಚಯ ಒಂದು ದಿನ ಬೇಕು ಮಾಡಕ್ಕೆ, ಆದ್ರೆ ಅವರು ಹೇಳಿದ್ದಾರೆ ನನ್ ಸಂಕ್ಷಿಪ್ತವಾಗಿ ಹೇಳಿಬಿಡ್ರಿ ಅಂತ ಹೇಳಿ. ಎಲ್ಲರೂ ನಮಗ್ ಚಿರಪರಿಚಿತರವರು. ಮೊನ್ನೆ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಅವ್ರ ವ್ಯಕ್ತಿತ್ವ, ಅವ್ರ ಇದು ಎಲ್ಲವೂ ಪರಿಚಯ ಆಯ್ತು ನಮಗೆ, ಮುಖದರ್ಶನ ಎಲ್ಲವೂ ಆಯ್ತು. ಅವ್ರದ್ದು ಸ್ವಲ್ಪ ಸಂಕ್ಷಿಪ್ತ ಪರಿಚಯ ಅಂತಂದ್ರೆ, ಶರಣೆ ಸುಧಾ ಪಾಟೀಲ್ ಅವರು ಬಹುಮುಖ ಪ್ರತಿಭೆಯನ್ನ, ಒಳ್ಳೆಯ ವ್ಯಕ್ತಿತ್ವವನ್ನ ಹೊಂದಿರುವ ಸದಾ ಹಸನ್ಮುಖಿಯಾಗಿರ್ತಕ್ಕಂತಹ ಸುಧಾ ಅವರು ಸಾಹಿತಿಯಾಗಿ, ಲೇಖಕಿಯಾಗಿ, ಕವಯತ್ರಿಯಾಗಿ, ವಿಮರ್ಶಕಿಯಾಗಿ ಅನಂತ ಮೇರು ಗುಣಗಳನ್ನ ಹೊಂದಿದ್ದಾರೆ. ಇವರು ಗದಗ ಜಿಲ್ಲೆಯ ಮಲ್ಲಸಮುದ್ರದ ಸಹಕಾರಿ ಧುರೀಣರೆಂದೇ ಹೆಸರಾದ ಗೌಡರ ಮನೆತನದಲ್ಲಿ ಜನಿಸಿ ಗೃಹ ವಿಜ್ಞಾನದಲ್ಲಿ ಪದವಿಯನ್ನ ಪಡೆದು ಶಿವಾನಂದ ಪಾಟೀಲರನ್ನು ವಿವಾಹವಾಗಿ ಬೆಳಗಾವಿಯಲ್ಲಿ ನೆಲೆಸಿದ್ದಾರೆ. ಶರಣ ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ಹೊಂದಿ ಅತ್ಯಂತ ಸೃಜನಶೀಲರಾಗಿ ಅನೇಕ ಸಾಹಿತ್ಯ ಕೃತಿಗಳನ್ನು ರಚಿಸಿ ತಮ್ಮ ಅನುಭವವನ್ನ ಪುಸ್ತಕಗಳ ಮುಖಾಂತರ ಸಮಾಜಕ್ಕೆ ದಾಸೋಹ ಮಾಡಿದ್ದಾರೆ. ಸುಧಕ್ಕ ಸದ್ಯ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದ ಹಾಗೂ ಅಕ್ಕನ ಅರಿವು ಮತ್ತು ವಚನ ಅಧ್ಯಯನ ವೇದಿಕೆಯಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಎಲ್ಲರಿಗೂ ಸಹಕಾರಿಯಾಗಿದ್ದಾರೆ. ಅವರು ಪ್ರಕಟಿಸಿದಂತಹ ಕೃತಿಗಳು ಹಾಗೂ ಕವನ ಸಂಕಲನಗಳು ದೊಡ್ಡ ಪಟ್ಟಿಯೇ ಇದೆ. ಮತ್ತೆ ಅವರು ಬೆಳಗಾವಿಯ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕಾರಿ ಸದಸ್ಯನಿಯಾಗಿ, ಕಾರ್ಯದರ್ಶಿಯಾಗಿ ಇದ್ದು ತಮ್ಮ ಕಾರ್ಯದ ಫಲವಾಗಿ ಅವರು ಅನೇಕ ಸಂಘ ಸಂಸ್ಥೆಗಳು ಅವರಿಗೆ ಸರ್ಕಾರ ಇವರಿಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನ ನೀಡಿ ಗೌರವಿಸಿದೆ. ಇವರ ಹೆಸರಿನಲ್ಲಿ ಅನೇಕ ದತ್ತಿ ದಾನ ದಾಸೋಹವನ್ನು ಕೂಡ ಮಾಡಿದ್ದಾರೆ. ಇವರ ಈ ಸಮಾಜಮುಖಿ ಕಾರ್ಯಗಳು ಇನ್ನೂ ಹೆಚ್ಚು ಹೆಚ್ಚು ಆಗಲಿ ಎಂದು ಈ ಬಳಗದ ಮುಖಾಂತರ ನಾವು ಹಾರೈಸುತ್ತಾ ಹಸನ್ಮುಖಿ ಸುಧಕ್ಕನವರಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನ ಸಲ್ಲಿಸಿ, ಪೊಲೀಸ್ ಪಾಟೀಲ್ ಅಪ್ಪರಿಗೂ ಸುಧಕ್ಕರಿಗೂ ಪರಮಾತ್ಮನ ಕರುಣೆ, ಈ ಬಳಗದ ಎಲ್ಲ ಶರಣರ ಆಶಯಗಳು ಅವ್ರ ಮುಖಾಂತರ ಈಡೇರ್ಲಿ ಅಂತ ಹೇಳ್ತಾ ನನ್ನ ಒಂದು ಈ ಪುಟ್ಟ ಪರಿಚಯ ಮತ್ತು ಸ್ವಾಗತವನ್ನ ಅಪ್ಪಗುರು ಬಸವಣ್ಣನವರ ಪಾದಕ್ಕೆ ಅರ್ಪಿಸ್ತೀನಿ. ಶರಣಾರ್ಥಿಗಳು. ಶರಣಾರ್ಥಿಗಳು ಅಕ್ಕ. ಖ್ಯಾತ ನಾಟಕಕಾರರು, ರಾಷ್ಟ್ರಾದ್ಯಂತ ಅಂತರ್ರಾಜ್ಯಗಳಲ್ಲಿಯೂ ಕೂಡ ತಮ್ಮ ನಾಟಕವನ್ನ ಪ್ರದರ್ಶನ ಮಾಡಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ಪೊಲೀಸ್ ಪಾಟೀಲ್ ಸರ್ ಅವರ ಒಂದು ಉಪನ್ಯಾಸವನ್ನ ಈಗ ನೀವೆಲ್ಲ ಕೇಳೋಣ. ಅನುಭವ ಮಂಟಪ ಸೇರಿದರು ಶರಣರು, ಸತ್ಯದ ಮಾತನ್ನ ಆಡಿದರು ಶರಣರು. ಅಕ್ಕ ಅಲ್ಲಮ್ಮ ಬಸವಣ್ಣರ ಸಂಘ ಜ್ಞಾನದಿ ಬೆಳಗೀತು ಕನ್ನಡದ ಅಂಗ ಎನ್ನುವಂತೆ ಜನಪದ ಸಾಹಿತ್ಯದಲ್ಲಿ ಶರಣರು ಎಂಬ ವಿಷಯದ ಕುರಿತು ಗುರುಗಳಾಗಿರ್ತಕ್ಕಂಥ ಪೊಲೀಸ್ ಪಾಟೀಲ್ ಸರ್ ಅವರು ಉಪನ್ಯಾಸವನ್ನ ನೀಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುವೆ. ಸರಿ, ಆಯ್ತು ಪ್ರಿಯಾ. ಹ್ಞೂ ಸರ್. ಅಕ್ಕನ ಅರಿವು ಬಸವ ತಿಳುವಳಿಕೆ ಕೇಂದ್ರ ಆಯೋಜಿಸಿರುವಂಥ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸ ಮಾಲಿಕೆಯ ಇವತ್ತಿನ ಉಪನ್ಯಾಸ ನೀಡಲಿಕ್ಕೆ ನನ್ನನ್ನು ಕರೆದಿರುವಂಥ ಈ ವೇದಿಕೆಯ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಬಸವಾದಿ ಶಿವಶರಣರು ಪ್ರಾತಸ್ಮರಣೀಯರು. ಅವರ ಸಾಹಿತ್ಯ ಸಾಧನೆ ಎಷ್ಟು ದೊಡ್ಡದೋ ಅದಕ್ಕಿಂತ ದೊಡ್ಡದು
ಅವರ ಚಾರಿತ್ರ್ಯವರ್ಧನೆ. ಶರಣರಿಗೆ ಸಾಹಿತ್ಯ ರಚನೆಗಿಂತ ಸಮಾಜದ ಸ್ವಾಸ್ಥ್ಯ ಮುಖ್ಯ ಆಗಿತ್ತು ಅನ್ನೋ ಕಾರಣಕ್ಕಾಗಿ ಅವರು ರಚಿಸಿದಂಥ ವಚನಗಳು ನಮಗೆ ದಾರಿದೀಪ ಆಗ್ಯಾವ. ಕಲ್ಯಾಣದ ಶರಣರ ಕುರಿತಾಗಿ ನಾನು ಬರೆದಿರುವಂಥ ಒಂದು ಪದ್ಯದಲ್ಲಿ ಏನು ಹೇಳಿದ್ದೇನೆ ಅಂದರೆ, ನಡೆದಂಗ ನುಡಿದಾರ ನುಡಿದಂಗ ನಡೆದಾರ, ವರ್ಗವರ್ಣದ ಬೇಲಿ ದಾಟ್ಯಾರ, ವರ್ಗವರ್ಣದ ಬೇಲಿ ದಾಟ್ಯಾರ ಶರಣರ, ರಸಬಳ್ಳಿ ಹಬ್ಬಲಿ ನಾಡೊಳಗು ಅಂತ. 280 ಕೋಟಿ ವಚನಗಳನ್ನು ಅವರು ರಚಿಸ್ಯಾರ ಅಂತ ಅವರೇ ಹೇಳ್ಕೊಂತಾರೆ. 280 ಕೋಟಿ ವಚನಗಳು ಅಂದರೆ 160 ಕೋಟಿ ವಚನಗಳು. ಆಶ್ಚರ್ಯ ಆಗ್ತದೆ, ಇಷ್ಟೆಲ್ಲ ವಚನಗಳನ್ನ ರಚಿಸ್ಲಿಕ್ಕೆ ಸಾಧ್ಯ ಇತ್ತ ಅಂತ. ಲಿಟ್ರಲ್ ಆಗಿ ಅದನ್ನು ತಗೊಳ್ಳದೆ ಹೋದ್ರು ಕೂಡ, ಅಕ್ಷರಶಃ 280 ಕೋಟಿ ಅಂತ ತಗೊಳ್ಳದೆ ಹೋದ್ರು ಕೂಡ ಕೋಟ್ಯಂತರ ವಚನಗಳನ್ನು ಅವರು ರಚಿಸಿದ್ದಾರೆ ಅನ್ನೋದು ನಿರ್ವಿವಾದಂಥ ಮಾತು. ಇವತ್ತು ನಾವು ಏನು ಸಾಹಿತ್ಯ ರಚನೆ ಮಾಡ್ತೀವಿ ಇದು ಕೌತುಕದ ವಿಷಯನೇ ಅಲ್ಲ. ಯಾಕೆಂದ್ರೆ ಇವತ್ತು ಶಿಕ್ಷಣ ಸಾರ್ವತ್ರೀಕರಣ ಆಗಿದೆ. ನಾವೆಲ್ಲರೂ ಸುಶಿಕ್ಷಿತರು ಅಂತ ಹೇಳ್ಕೊತೇವೆ. ಅಕ್ಷರ ಬಲ್ಲವರಾಗಿ ನಾವು ರಚನೆ ಮಾಡಬಹುದು. ಆದ್ರೆ ಅವತ್ತಿನ ಕಾಲದಲ್ಲಿ ನಿರಕ್ಷರಿಗಳಾಗಿದ್ದಂತಹ ಲಕ್ಷಾಂತರ ಜನರನ್ನ ಅನುಭವ ಮಂಟಪಕ್ಕೆ ಕರೆದು ವರ್ಗ ವರ್ಣ ಜಾತಿ ಎಲ್ಲವನ್ನ ಮೀರಿ ಎಲ್ಲರನ್ನ ಅಪ್ಪಿಕೊಂಡು ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಅನ್ನುವಂಥ ಆ ಒಂದು ಸ್ಲೋಗನ್ ಅವತ್ತು ಹೇಳಿದಂಥ ಬಸವಣ್ಣ ಅನುಭವ ಮಂಟಪದ ಒಂದು ಕಮ್ಮಟದಲ್ಲಿ ಇವರೆಲ್ಲರಿಗೂ ಶಿಕ್ಷಣವನ್ನು ನೀಡಿದ್ದು, ಅಕ್ಷರ ಮಾತ್ರ ಕಲಿಸದೆ ಅಕ್ಷರ ಆಗೋದು ಹೇಗೆ ಅಂತ ಕಲಿಸಿಕೊಟ್ಟು ವಚನಗಳನ್ನು ಅವರು ರಚನೆ ಮಾಡೋ ಹಂಗೆ ಮಾಡಿದರು. ಅದರ ಕುರಿತಾಗಿಯೂ ಕೂಡ ನನ್ನ ಆ ಹಾಡಿನಲ್ಲಿ ನಾನು ಹೇಳಿದ್ದೇನೆ. ಏನು ಅಂದರೆ, ಈ 280 ಕೋಟಿ ವಚನಗಳಲ್ಲಿ ಅಳಿದದ್ದು ಮುಕ್ಕೋಟಿ ಉಳಿದದ್ದು ಒಕ್ಕೋಟಿ ಅನ್ನೋಕ್ಕೂ ಕೂಡ ಧೈರ್ಯ ಇಲ್ಲ ನಮಗೆ. ಯಾಕಂದ್ರೆ ಇವತ್ತು ನಮಗೆ ಸಿಕ್ಕಿರೋದು ಕೇವಲ 23 ಅಥವಾ 24 ಸಾವಿರ ವಚನಗಳು. ಆದರೂ ನಾನು ಆ ಮಾತು ಹೇಳಿದ್ದೇನೆ, ಅಳಿದದ್ದು ಮುಕ್ಕೋಟಿ ಉಳಿದದ್ದು ಒಕ್ಕೋಟಿ, ಉಳಿದದ್ದು ಉಳಿಸಾಕ ಹೈರಾಣ, ಉಳಿದದ್ದು ಉಳಿಸಾಕ ಹೈರಾಣ ಹಳಕಟ್ಟಿ, ಹಿತಚಿಂತಕ ಕಳೆದು ಉಳಿಸ್ಯಾನ, ಹೆಸರು ಫಕೀರ ಹಾನತ ಕುಬೇರ, ಹೆಸರು ಫಕೀರ ಹಾನತ ಕುಬೇರ, ಇವಗಿಂತ ಸಿರಿವಂತರ್ಯಾರಿಲ್ಲ, ಇವಗಿಂತ ಸಿರಿವಂತರ್ಯಾರಿಲ್ಲ, ಜಗದಾಗ ವಚನದ ಗುಮ್ಮಟ ಬ್ಯಾರಿಲ್ಲ. ಇಂಥ ವಚನ ಗುಮ್ಮಟ ಹಳಕಟ್ಟಿಯವರು ತಮ್ಮ ಇಡೀ ಬದುಕನ್ನೇ ಅದಕ್ಕಾಗಿ ಮುಡುಪಾಗಿಟ್ಟು ಈ ವಚನಗಳನ್ನು ಸಂಪಾದನೆ ಮಾಡಿ ಅದರ ಬಗ್ಗೆ ವ್ಯಾಖ್ಯಾನ ಬರೆದು ನಮಗೆ ಅವ್ರು ಕೊಟ್ಟಿರದಿದ್ರೆ ಇವತ್ತು ನಾವು ಈ ರೀತಿಯಾದಂಥ ಒಂದು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕಾಗಿ ಹಳಕಟ್ಟಿ ಶರಣರನ್ನು ಕೂಡ ಇಲ್ಲಿ ನಾನು ನೆನೆಸ್ತಾ, ಹಳಕಟ್ಟಿಯವರು ಒಂದು ಹಂತದಲ್ಲಿ ಈ ಉಸಾಬರಿ ಬೇಡ ಅಂತ ಹೇಳಿ ಬಿಟ್ಟು ಹೋಗಿ ವಕೀಲಿಕೆ ಮಾಡಿ ನನ್ನ ಬದುಕನ್ನು ನಾನು ನೋಡ್ಕೋಬೇಕು ಅಂತ ಹೊರಟಿರುವಾಗ ಅವರಿಗೆ ಹೆಣ್ಣು ಕೊಟ್ಟಂಥ ತಂದೆ ತಮ್ಮಣ್ಣಪ್ಪ ಚಿಕ್ಕೋಡಿಯವರು, ಹೆಣ್ಣು ಕೊಟ್ಟಂಥ ಮಾವ ಅವರ ಹೆಂಡತಿಯ ತಂದೆ ತಮ್ಮಣ್ಣಪ್ಪ ಚಿಕ್ಕೋಡಿಯವರು ಅವರಿಗೆ ಒಂದು ಅಭಯವನ್ನ ನೀಡ್ತಾ, ಬೈಗುಳ ಅಂತ ಅನ್ನಂಗಿಲ್ಲ, ಅದಕ್ಕೆ ಕಳಕಳಿಯ ಮಾತುಗಳನ್ನ ಅವತ್ತು ಹೇಳ್ತಾರೆ ಅವರು. ಪಶುಗಳು ಕೂಡ ಜೀವನ ನಡೆಸ್ತವೆ, ನೀವು ಹಾಗೆ ಜೀವನ ನಡೆಸೋದಾದ್ರೆ ನಂದೇನು ಅಭ್ಯಂತರ ಇಲ್ಲ. ಯಾರು ಸಮುದಾಯದ ಒಳಿತಿಗಾಗಿ ತಮ್ಮ ಜೀವನವನ್ನ ತ್ಯಾಗ ಮಾಡ್ತಾರೋ ಅವರು ಅಜರಾಮರಾಗ್ತಾರೆ. ಸೊ ನೀವು ಹಾಗಾಗಬೇಕು. ನಿಮಗೆ ಹಣಕಾಸಿನ ತೊಂದರೆ ಏನಾದರೂ ಆಗೋದಾದ್ರೆ ನಾನು
ವರ್ಷಕ್ಕೆ 500 ರೂಪಾಯಿ ಏನಾದರೂ ಮಾಡಿ ಕೊಡ್ತೀನಿ ಅಂತ ಹೇಳಿದಂಥ ತಮ್ಮಣ್ಣಪ್ಪ ಚಿಕ್ಕೋಡಿಯವರ ಆ ಅಭಯ ಅದಲ್ಲ, ಅದು ಮತ್ತೆ ಹಳಕಟ್ಟಿ ಅವರು ಈ ವಚನ ಸಂಶೋಧನೆ ಮತ್ತು ಸಂಪಾದನೆಯ ಕಾರ್ಯಕ್ಕೆ ತೊಡಗಿಸ್ತು. ಅದಕ್ಕಾಗಿ ತಮ್ಮಣ್ಣಪ್ಪ ಚಿಕ್ಕೋಡಿಯವರನ್ನು ಕೂಡ ನಾನು ಇಲ್ಲಿ ಸ್ಮರಿಸ್ತಾ, ಇವತ್ತು ನನ್ನ ಪಾಲಿಗೆ ಬಂದಂಥ ವಿಷಯ ಜನಪದ ಸಾಹಿತ್ಯದಲ್ಲಿ ಶರಣರು ಅಂತ. ಜನಪದ ನನ್ನ ಪ್ರೀತಿಯ ವಿಷಯ. ಕಾರಣ ಏನು ಅಂದರೆ, ನಾನು ಹುಟ್ಟಿ ಬೆಳೆದ ಪರಿಸರ ಅಂಥದ್ದು. ನನ್ನ ಒಂದು ವಚನದಲ್ಲಿ ನಾನು ಅದನ್ನು ಹೇಳಿದ್ದೀನಿ. ನನ್ನ ಜೀವದ ಜೀವ ಜನಪದ, ನನ್ನ ಭಾವದ ಉಸಿರು ಜನಪದ, ನನ್ನ ಭಕ್ತಿಯ ಸೆಲೆಯೋ ಜನಪದ, ನನ್ನ ಹಾಡಿನ ದ್ರವ್ಯ ಜನಪದ, ಲೋಕವೃಕ್ಷದ ಬೇರು ಜನಪದ, ಜೀವಜಾತ್ರೆಯ ತೇರು ಜನಪದ, ಸಕಲ ಕಲೆಗಳ ತಾಯಿ ಜನಪದ, ಬೆವರು ಧರ್ಮದ ತಂದೆ ಜನಪದ, ಅಕ್ಷರ ಲೋಕದ ರಾಕ್ಷಸರಿಂದ, ಇನ್ನೊಮ್ಮೆ ಹೇಳಬೇಕು ಅದನ್ನು, ಅಕ್ಷರ ಲೋಕದ ರಾಕ್ಷಸರಿಂದ ನನ್ನ ನಿಮ್ಮ ದೂರದಲ್ಲಿರಿಸಿದ ಅಸ್ತ್ರ ಜನಪದವಯ್ಯ ಸದ್ಗುರು ಬಸವಲಿಂಗ ಅಂತ. ಇದು ನನ್ನ ವಚನ ಮಾತ್ರ ಅಲ್ಲ, ನನ್ನ ಬದ್ಧತೆ ಕೂಡ ಹೌದು. ಹಾಗಾಗಿ ನಾನು ನನ್ನ ಹೊಟ್ಟೆ ತುಂಬಿಕೊಳ್ಳಿಕ್ಕೆ, ನನ್ನ ನಂಬಿದವರು ಹೊಟ್ಟೆ ತುಂಬಿಸ್ಲಿಕ್ಕೆ ಒಂದು ಇಂಗ್ಲೀಷ್ ಎಮ್ಮೆ ಸಾಕಿದೆ. ಆ ಇಂಗ್ಲೀಷ್ ಎಮ್ಮೆ ನನ್ನ ಹೊಟ್ಟೆ ತುಂಬಿಸ್ತು, ಆದರೆ ನನ್ನ ನೆತ್ತಿ ತುಂಬಿಸಿದ್ದು ಜನಪದ. ಅದಕ್ಕಾಗಿ ಈ ಜನಪದ ಸಾಹಿತ್ಯದ ಕುರಿತಾಗಿ ನಾನು ವಿಶೇಷವಾದಂಥ ಕಾಳಜಿಯನ್ನು ಇಟ್ಟುಕೊಂಡದ್ರಿಂದ ಇವತ್ತು ನನಗೆ ಆ ವಿಷಯವನ್ನು ತಾವು ಕೊಟ್ಟಿದ್ದೀರಿ. ಸುಧಾ ಪಾಟೀಲ್ರು ತಮ್ಮ ತಂದೆ ತಾಯಿಗಳ ಹೆಸರಿನಲ್ಲಿ ಈ ಒಂದು ದತ್ತಿಯನ್ನು ಇಟ್ಟು ವಿಶ್ವದಾದ್ಯಂತ ಈ ವಿಚಾರಗಳು ಹರಡು ಹಾಗೆ ಮಾಡಿದಾರಲ್ಲ, ಅವರಿಗೂ ಕೂಡ ನಾನು ಕೃತಜ್ಞತೆಯಿಂದ ನೆನೆತಾ, ಡಾಕ್ಟರ್ ಶಶಿಕಾಂತ್ ಪಟ್ಟಣವರು ನನ್ನನ್ನು ತುಂಬ ಹಚ್ಕೊಂಡಾರೆ. ನಾನು ಯಾವುದೇ ವಿಷಯದ ಬಗ್ಗೆ ಮಾತಾಡಿದರೂ ಕೂಡ ಅವರು ಅದನ್ನು ತುಂಬ ಹೊಗಳ್ತಾರೆ. ಹೊಗಳಿಕೆ ನಾ ಎಷ್ಟಾದ್ರೂ ನನಗೆ ಗೊತ್ತಿಲ್ಲ, ಆದರೆ ಅವರ ಆ ಪ್ರೀತಿ ಕಾಳಜಿಗಾಗಿ ಅವರನ್ನೂ ಕೂಡ ಮತ್ತು ಪ್ರೀತಿಯಿಂದ ಕೇಳ್ತಾ ಇರುವಂಥ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ, ಜನಪದ ಕುರಿತಾಗಿ ನಾನು ಬರೆದಿರುವಂಥ ಒಂದು ಪದ್ಯ ಇದೆ. ಜನಪದವೆಂದರೆ ಜನರ ಪದ, ಅವರದೇ ಅನುಭವ ಸಂಪದ, ದುಡಿಯುವ ಜನಗಳ ಹಿಗ್ಗು ಕುಗ್ಗಿನ ಒಟ್ಟು ಮೊತ್ತವೇ ಜಾನಪದ. ಭಾವಗರ್ಭಕ್ಕೆ ದಿನಗಳು ತುಂಬಲು ತಿಣುಕದೆ ಜನಿಸಿದ ಜಾನಪದ, ಕಷ್ಟ ಸುಖಗಳ ಹಂಚಿಕೊಳ್ಳುವ ಜೀವನ ಮಾರ್ಗವೇ ಜಾನಪದ. ಸಾವಿಲ್ಲದ ಈ ಕೇಡಿಲ್ಲದ ಈ ಸಂಸ್ಕೃತಿ ಅದುವೇ ಜಾನಪದ, ಹೊನ್ನೆಯ ಹೊಳಪನು ನನ್ನೆಯ ಬೆಳಕನ್ನು ಲೋಕಕ್ಕೆ ಹರಡುವ ಜಾನಪದ. ಸತ್ಯವನ್ನ ಮತ್ತು ಸತ್ಯದ ಬೆಳಕನ್ನ ಇಡೀ ಲೋಕಕ್ಕೆ ಹರಡುವಂಥ ಈ ಜಾನಪದ, ಇದು ಜನಪದ ಅಂಥೇಳಿ ನಾನು ಹೇಳಿದ್ದೀನಿ. ಇದು ಮುಟ್ಟದ ವಸ್ತು ಮತ್ತು ವಿಚಾರ ಇಲ್ಲವೇ ಇಲ್ಲ. ಒಬ್ಬ ಪಾಶ್ಚಾತ್ಯ ವಿದ್ವಾಂಸ ಹೇಳ್ತಾನೆ, ಫೋಕ್ಲೋರ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ಫ್ರಮ್ ಕಲ್ಚರ್ ಟು ಅಗ್ರಿಕಲ್ಚರ್ ಅಂತ. ಅಂದರೆ ಸಂಸ್ಕೃತಿಯಿಂದ ಹಿಡಿದು ಕೃಷಿಯವರೆಗೆ ಏನೆಲ್ಲ ಬರ್ತದಲ್ಲ ಅದೆಲ್ಲವನ್ನೂ ಈ ಜನಪದ ಒಳಗೊಂಡದ. ಒಂದು ಸಾಮಾನ್ಯ ತ್ರಿಪದಿ ಮೂಲಕ ಅವರು ಎಷ್ಟೆಲ್ಲ ಹೇಳಬೇಕು ಅಷ್ಟೆಲ್ಲವನ್ನೂ ಹೇಳುವಂಥ ತಾಕತ್ತು ಜನಪದರಿಗೆ ಇತ್ತು ಅಂತ ಅನ್ನೋದನ್ನು ಇಲ್ಲಿ ಒಂದು ತ್ರಿಪದಿ ನಾವು ಉದಾಹರಿಸಲಿಕ್ಕೆ ಇಷ್ಟಪಡ್ತೇನೆ. ಜನಕರಾಯನ ಮಗಳು ಬನಕ ತೊಟ್ಟಿಲ ಕಟ್ಟಿ, ಲವಕುಶರನಿಟ್ಟು ತೂಗ್ಯಾಳು, ಲವಕುಶರನಿಟ್ಟು ತೂಗ್ಯಾಳು ಆ ತಾಯಿ, ನಗು ನಗುತ್ತ ವನವಾಸ ನೀಗ್ಯಾಳು. ಜನಪದರ ಆಶಯ ಏನು ಅಂದ್ರೆ, ನಮಗೆ ಎಷ್ಟೇ ವನವಾಸ ಬರಲಿ, ನಮಗೆ ಎಷ್ಟೇ ಕಷ್ಟ ಬರಲಿ, ಕಷ್ಟ ಬಂದಾಗ ನಾವು ನಗನಗುತ್ತಾ ಅದನ್ನು ಪೂರೈಸಬೇಕು ಅಂತ. ಕಷ್ಟ ಬಂತು ಅಂತ ಬೇರೆಯವರಿಗೆ ನಾವು ಹಳಿಬೇಕಾಗಿಲ್ಲ, ಬೇರೆಯವರನ್ನ ದೂಷಿಸ್ಬೇಕಾಗಿಲ್ಲ ಅನ್ನುವಂಥದ್ದು ಅವರ ಮಾತು. ಮತ್ತೆ ಯಾಕೆ ಈ ವಿಷಯವನ್ನು ನಾನು ಆಯ್ಕೆ ಮಾಡಿಕೊಂಡೆ ಅಂದರೆ, ವಚನ ಸಾಹಿತ್ಯಕ್ಕೂ ಜಾನಪದಕ್ಕೂ ಅವಿನಾಭಾವ ಸಂಬಂಧ ಇದೆ. ಹಿಂದೆ ಒಂದು ಕಾಲಕ್ಕೆ ಕಾವ್ಯ
ಅಥವಾ ಸಾಹಿತ್ಯ ಅನ್ನೋದು ಪಂಡಿತರ ಆಸ್ತಿಯಾಗಿತ್ತು, ಅವ್ರ ಸ್ವತ್ತಾಗಿತ್ತದು. ಸಾಮಾನ್ಯರಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅನ್ನುವಂಥ ಮಾತಿತ್ತು. ಜನಪದವನ್ನ ಆಗಿನ ಕಾಲದ ಪಂಡಿತರು ಏನಂತಿದ್ರು ಅಂತ ಗೊರವರ ಡುಂಡುಚಿ ಅಂತ ಅಂತಿದ್ರು ಅದನ್ನ. ಇದನ್ನ ಅವರು ಕಡೆಗಣಿಸ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಇದನ್ನ ಅನ್ನಿಸ್ಕೊಂಡು ಕೂಡ, ಬಯಸ್ಕೊಂಡು ಕೂಡ, ನಿಕೃಷ್ಟವಾಗಿ ಕಂಡರೂ ಕೂಡ ಮೇಲೆದ್ದು ಬಂದಂಥ ಈ ಫೀನಿಕ್ಸ್ನಂಥ ಸಾಹಿತ್ಯ ಅದಲ್ಲ ಜನಪದ ಸಾಹಿತ್ಯ. ಈ ಜನಪದ ಸಾಹಿತ್ಯದಲ್ಲಿ ಶರಣರಿಗೆ, ವಿಶೇಷವಾಗಿ ಬಸವಣ್ಣನಿಗೆ ಅಗ್ರಸ್ಥಾನ ಸಲ್ತದೆ. ಭಕ್ತಿ, ಕಾಯಕ, ದಾಸೋಹ, ಪ್ರಾಣಿದಯೆ ಇವೆಲ್ಲವನ್ನ ನಾವು ಈ ವಚನಗಳಲ್ಲಿ ಕಾಣ್ತೇವೆ. ಭಕ್ತಿ ಮತ್ತು ಸಮಾನತೆ ಬಸವ ಪ್ರೇರಿತ ಮೌಲ್ಯಗಳಿವು. ಎಲ್ಲ ಶ್ರಮಜೀವಿಗಳಿಗೆ ಬಸವನೇ ಶಿವ, ಶಿವನೇ ಬಸವ ಅಂತ. ಶರಣರ ನೆನದರ ಉರಿ ಬಿಸಿಲು ದೂರಾತ, ಬರನಿಗೆ ರಾಶಿ ಸುರಿದಾತ, ಹಂತ್ಯಾಗ ನೆನಿಬೇಕ ಸುತ್ತು ಸುತ್ತಿಗೆ ಅಂತ ನೆನಿತಾರೆ ಮೊದಲಿಗೆ. ಹಂತಿ ಕಟ್ಟುತ್ತಲೇನೆ ನಮ್ಮ ರೈತರು ಏನ್ ಹೇಳ್ತಾರ ಅಂತಂದ್ರ, ಹಂತಿಯ ಕಟ್ಟುತ್ತಲೇ ಹಂತವನ ನೆನಿಬೇಕು, ಕಾಂತ್ಯುಳ್ಪಿತನಾದ ಬಸವಣ್ಣನು. ಕಾಂತ್ಯುಳ್ಪಿತನಾದ ಬಸವಣ್ಣನ ನೆನದರ ತಂಪತ್ತಿನ ಹಂತಿ ನುರಿದಾವು ಅಂತ. ಬೀಸುಕಲ್ ಮುಂದೆ ಕುಂತ್ಕೊಂಡು ಹಾಡುವಂಥ ಮಹಿಳೆಯರು ಅವ್ರೇನ್ ಹೇಳ್ತಾರ ಅಂದ್ರ, ಮುಕ್ಕಿಗೆ ಮೊದಲ ಬಸವನಂದರ ಭಾಗ್ಯ ಬಗಲದಲ್ಲೇ, ಮುಗಿಸುವ ಮೊದಲ ಬಸವ ಎನ್ನಿರಿ ಶಿವನ ಸದರಿನಲ್ಲೇ, ಕೈಲಾಸ ನಂಬುದ ಬ್ಯಾರಿಲ್ಲ ಕೇಳರಿ ಕಾಯಕ ಮಾಡುವಲ್ಲೇ, ದಾಸೋಗದಿಂದ ಅಹಂಕಾರಳದು ನಿಂತ ನಿಲವಿನಲ್ಲೇ, ಮರ್ತಕ ಬಂದು ಸರತಿಲಿ ಹೋಗುವುದು ತಪ್ಪುವುದೇನಿಲ್ಲೇ, ಭಕ್ತಿಲಿ ದುಡುದರ ಬಡತನ ಇಲ್ಲ ತಿಳಿದು ನೋಡಿದಲ್ಲೇ. ಹಿಂಗೆ ಆ ಬಿಸುಕಲ್ಲಿನ ಮುಂದೆ ಕುಂತು ಮುಕ್ಕಿಗೆ ಮೊದಲು ಬಸವಣ್ಣನ ನೆನಿಬೇಕು ಅಂತಾರ. ಯಾಕೆ ಅಂತಂದ್ರೆ ಬಸವಣ್ಣ ಕಾಯಕ ಮತ್ತು ದಾಸೋಹ ಅವರಿಗೆ ಕಲಿಸಿಕೊಟ್ಟವ, ಅವರ ಬದುಕನ್ನ ಹಸನ್ ಮಾಡಿದವ. ಎತ್ತು ಎಂದೆನಬೇಕ ಎಡಚೋರಿ ಬಸವನ, ಹತ್ತು ದಿಕ್ಕಿಗೆ ಸಲುವನ ಬಸವಣ್ಣ, ಬಿತ್ತಿದ ಬೆಳವಲಕ್ಕ ಬೆಳಕಾಗುವಂತ. ಅಂದ್ರೆ ಈ ಎಲ್ಲೆಲ್ಲಿ ಭೂಮಿ ಅದ ಆ ಭೂಮಿಗೆ ಬಸವಣ್ಣನ ದಯೆ ಅದ ಅಂತ ಅವ್ರು ಹೇಳ್ತಾರೆ. ಜನಪದರು ಗ್ರಹಿಸಿಕೊಂಡಂತ ಬಸವಣ್ಣ ಎರಡು ರೀತಿಯಲ್ಲಿ. ಒಂದು ಅವರ ಸಂಗಾತಿ, ಕೃಷಿಗೆ ಅವರನ್ನ ಅಣಿಗೊಳಿಸಿ ಅವ್ರ ಜೊತೆಗೆ ಮಣ್ಣಲ್ಲಿ ಮಣ್ಣಾಗಿ ದುಡಿದು ಅವರ ಬಾಳನ್ನ ಹಸನು ಮಾಡಿದಂಥ ಎತ್ತು ಬಸವಣ್ಣ ಒಂದು ಕಡೆ ಆದ್ರೆ, ಕೆಳಗೆ ಬಿದ್ದವರನ್ನ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಕರ್ಕೊಂಡು ಬಂದು ಬಿದ್ದವರನ್ನ ಎತ್ತಿದ ಎತ್ತು ಬಸವಣ್ಣ ಅಂತ. ಎತ್ತು ಬಸವಣ್ಣ ಮತ್ತು ಎತ್ತು ಬಸವಣ್ಣ ಅನ್ನೋ ಎರಡು ರೀತಿಯಲ್ಲಿ ಬಸವಣ್ಣನನ್ನ ಜನಪದರು ಗ್ರಹಿಸ್ಕೊಂತಾರೆ. ಅವರಿಗೆ ಬಸವ ಅಂದ್ರ ಹುಲುಸು, ಫಲವತ್ತತೆಯ ಸಂಕೇತ. ಅದಕ್ಕೆ ಅವರು ಹುಲುಗ್ಯೋ ಅಂತಂತಾರ. ನಮ್ಗೆಲ್ಲ ಗೊತ್ತಿದೆ, ಎಳ್ಳಮಾಸೆ ಒಳಗೆ ಹೋಗಿ ಈ ಚರ್ಗ ಚೆಲ್ಲಿ ಬರ್ತಾರ, ಹುಲುಗ್ಯೋ ಅಂತಾರ, ಚಲ್ ಅಂಬ್ರೋ ಅಂತಾರ. ಅಂದ್ರೆ ದಾಸೋಹ ತತ್ವ ಜನಪದರ ಜೀವನದ ಪ್ರತಿಯೊಂದು ಹಂತದಲ್ಲೂ ಅದು ಎದ್ದು ಕಾಣುತ್ತದೆ. ಈ ಧರ್ಮ ಮಾರ್ಗವನ್ನ ಇಡೀ ಜಗತ್ತಿಗೆ ಕಲಿಸಿಕೊಟ್ಟಂತ ಜನಪದರು ಎಂಥ ಮಾತು ಹೇಳ್ತಾರೆ ಅಂತಂದ್ರೆ, ಒಬ್ಬ ತಂದೆ ತನ್ನ ಮಗನನ್ನ ಕುಂದಿರಿಸಿಕೊಂಡು ಧರ್ಮ ಅಂದ್ರೆ ಏನು ಅಂತ ತಿಳಿಸಿ ಹೇಳುವಂತ ಒಂದು ತ್ರಿಪದಿ ಅದೆ. ಕಡಿಯ ಬಲಕಿನ ತಾಳ ಎಡಿ ಆಯ್ತು ಅರಸರಿಗೆ, ಎಡಗಡಿ ತಾಳ ಪಶು ಪಕ್ಷಿಗೂ. ಕಡಗಡಿ ತಾಳ ಪಶು ಪಕ್ಷಿಗೆ ಮಗರಾಮ, ನಡುವಿನ ತಾಳ ರೈತನಿಗೂ ಅಂತ. ಕೂರಿಗೆ 3 ತಾಳು. ಹಾಗೆ ರೈತ ಬೆಳೆದದ್ದನ್ನ 3 ಪಾಲು ಮಾಡಿ
ಕಡಿಯ ಬಲಕ್ಕಿನ ತಾಳ ಎಡಿ ಆಯ್ತು ಅರಸರಿಗೆ ಅಂದ್ರೆ ತೆರಿಗೆ ರೂಪದಲ್ಲಿ ಆಳುವವರಿಗೆ ಕೊಡೋದು ಒಂದು ಭಾಗ. ಎಡಗಡಿ ತಾಳ ಅಂದ್ರೆ ಇನ್ನೊಂದು ಭಾಗ ಯಾರಿಗೆ? ಪಶು ಪಕ್ಷಿಗಳಿಗೆ ಅಂದ್ರೆ ದಾಸೋಹಕ್ಕೆ. ನಡುವಿನ ತಾಳ ರೈತನಿಗೂ ಅಂತ ಹೇಳ್ತಾನೆ ತನ್ನ ಮಗಗೆ. ಅಂದ್ರೆ ಏನು? ನಡುವಿನ ತಾಳ ಅಂದ್ರೆ ಧರ್ಮದ ತಾಳ ಅಂತಾರೆ. ಅದಕ್ಕೆ ಧರ್ಮ ಮಾರ್ಗದಿಂದ ನಾವು ನಡ್ಕೋಬೇಕು, ನಮ್ಮ ಪಾಲು ಎಷ್ಟು ಅಷ್ಟನ್ನೇ ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳುವಂಥ ಈ ಇಡೀ ಜನಪದರ ಸಮುದಾಯವೇ ಶರಣ ಸಮುದಾಯ. ಅದಕ್ಕಾಗಿ ಆ ಶರಣ ಸಮುದಾಯದ ಒಂದು ಆಶಯ ಏನದ ಅಂದ್ರೆ ಸರ್ವೇ ಜನ ಸುಖಿನೋ ಭವಂತು. ಜನಪದರು ಏನ್ ಹೇಳ್ತಾರೆ ಅಂತಂದ್ರೆ ಕೊಟ್ಟವಾಗ ಕೊಟ್ಟಿ ಅನ್ಬೇಕು, ಇಲ್ದವಾಗ ಈಗ ಒಂದು ರೊಟ್ಟಿ ಅನ್ಬೇಕು ಅಂತ. ಅಂದ್ರೆ ಬೆಳೆದದ್ದನ್ನ ತಾನೇ ತಿನ್ಬೇಕು ಅನ್ನಂಗಿಲ್ಲ, ಅವರು ಹಂಚಿಕೊಂಡು ತಿನ್ಬೇಕು ಅಂತಾರಲ್ಲ. ಅದಕ್ಕಾಗಿ ಜನಪದರಿಗೂ ಮತ್ತು ಶರಣರಿಗೂ ಅಂತರ ಇಲ್ಲ ಅಂತ. ಹಾಗೆ ಈ ಶರಣರ ಕುರಿತಾಗಿ ಅನೇಕ ತ್ರಿಪದಿಗಳಲ್ಲಿ ನಾನು ಇವತ್ತು ಮಾತನಾಡಲಿಕ್ಕೆ ತಗೊಂಡಿರುವಂತಹ ವಿಷಯ ಎಷ್ಟು ದೊಡ್ಡದಂದ್ರೆ 10 PhD-ಗಳಿಗೆ ಸಾಮಗ್ರಿಯನ್ನು ಒದಗಿಸಬಲ್ಲಂಥ ಒಂದು ವಿಸ್ತಾರ ಹೊಂದಿದಂಥ ಈ ವಿಷಯ ಇದು. ಅದಕ್ಕಾಗಿ ಇದನ್ನು ಎಲ್ಲವನ್ನೂ ಹೇಳ್ತೀನಿ ಅಂತ ನಾ ಇಟ್ಕೊಂಡಿಲ್ಲ, ಸುಮ್ಮನೆ ಈ ತ್ರಿಪದಿಗಳಿಗೆ ಸೀಮಿತಗೊಳಿಸ್ಕೊಂಡೇನೆ ನಾ ಇದನ್ನ ಇವತ್ತು ಮಾತಾಡ್ತಾ ಇದ್ದೀನಿ. ಹಡದವ್ವ ಮಾದವ್ವ ಪಡೆದಪ್ಪ ಮಾದರಸ, ಪಡೆದವ್ವ ಅಕ್ಕನಾಗಾಯಿ, ಬಸವನ ಬಿಡದೆ ಸಲುವ್ಯಾನ ಸಂಗಯ್ಯ ಅಂತ. ಈಗ ಮಾದರಸ ತಂದಿ, ಮಾದಲಾಂಬಿಕೆ ತಾಯಿ ಅಂತ ಹೇಳಿದಾಗೆ ಪಡೆದವ್ವ ಅಕ್ಕನಾಗಾಯಿ ಅಂತ ಹೇಳ್ತಾರೆ ಜನಪದರು. ನಿಜವಾಗಿ ಅವ್ರು ಗ್ರಹಿಸಿದ್ದು ಏನು ಅಂತಂದ್ರೆ, ಬಸವಣ್ಣನ 8ನೇ ವಯಸ್ಸಿನಲ್ಲೇನೆ ಬಸವಣ್ಣ ತನಗೆ ಉಪನಯನ ಮಾಡುವಂಥ ಸಂದರ್ಭದೊಳಗ ಅದನ್ನ ನಿರಾಕರಿಸ್ತಾನವ. ಕಾರಣ ಏನು ಅಂದ್ರೆ, ನನಗಿಂತ ಮೊದಲು ಹುಟ್ಟಿದಂಥ ಅಕ್ಕ ನಾಗಮ್ಮ, ಆಕಿಗೆ ನೀವು ಉಪನಯನ ಮಾಡಿರೇನು, ಜನಿವಾರ ಹಾಕಿರೇನು ಅಂತ ಪ್ರಶ್ನೆ ಮಾಡಿದಾಗ ವೈದಿಕ ಸಮುದಾಯ ಇದನ್ನ ಖಂಡಿಸ್ತದೆ. ಇದನ್ನೆಲ್ಲ ನೀ ಪ್ರಶ್ನೆ ಮಾಡೋ ಹಂಗಿಲ್ಲ, ಅದನ್ನ ತೀರ್ಮಾನ ಮಾಡೋದು ಧರ್ಮ ಸಭೆ ಅಂತ ಹೇಳ್ತಾರೆ. ಆಗ ಅವ ಏನ್ ಹೇಳ್ತಾನ ಅಂತಂದ್ರೆ, ಅಸಮಾನತೆ ಎಲ್ಲಿರ್ತದೋ ಅದು ಧರ್ಮ ಸಭೆ ಹೆಂಗಾಗ್ತದೆ, ನಿಮ್ಮದು ಅಧರ್ಮ ಸಭೆ ಅಂತ ಬಸವಣ್ಣ ಹೇಳಿದಾಗ ಅವರು ಅವನನ್ನ ಬಹಿಷ್ಕಾರಕ್ಕೆ ಒಳಪಡಿಸ್ತಾರೆ. ಇದನ್ನ ನಮ್ಮ ಜನಪದರು ಹೆಂಗ್ ಹೇಳ್ತಾರ ಅಂತಂದ್ರ, ಬಾಗೋಡಿ ಬಸವಣ್ಣ ಬ್ಯಾಡಂದರು ಕೇಳಲಿಲ್ಲ, ಕಾದಾಡಿ ಕೊಂಬ ಮುರುಕೊಂಡ ಅಂತ. ಬಾಗೋಡಿ ಬಸವಣ್ಣ ಬ್ಯಾಡಂದರು ಕೇಳಲಿಲ್ಲ, ಕಾದಾಡಿ ಕೊಂಬ ಮುರುಕೊಂಡ, ಸಂಗಮದ ಲಿಂಗಕ್ಕ ನೇಮದಿ ನಡ್ಕೊಂಡ ಅಂತ. ಅಂದ್ರೆ ಒಂದು ಕಡೆ ಈ ಕಡೆ ಎತ್ತು ಅನ್ನೋದನ್ನು ಇಟ್ಕೋತಾರೆ, ಇನ್ನೊಂದು ಕಡೆ ಬಾಲಕ ಬಸವಣ್ಣ ಪ್ರತಿಭಟನೆ ಮಾಡಿದ ಅನ್ನೋದನ್ನು ಇಟ್ಕೊಂತಾರೆ. ಇಂಥ ಅದ್ಭುತವಾದಂತಹ ಸಾಹಿತ್ಯ ರಚನೆ ನಮಗೆ ಮಾರ್ಗಕಾವ್ಯದಲ್ಲೂ ಸಹಿತ ಸಿಗೋದಿಲ್ಲ. ಈ ರೈತರಿಗೆ ಕೊಂಬು ಮುರಿದ ಎತ್ತಿಗೆ ಒಂದಿಷ್ಟು ಕಿಮ್ಮತ್ತು ಕಡಿಮೆ ಅಂತ ಅವ್ರು ಭಾವಿಸ್ತಾರ. ಅಂದ್ರೆ ಸಿರಿ ಇರೋದು ಕೊಂಬಿನಲ್ಲಿ ಇರ್ತದೆ, ಆ ಕೊಂಬು ಮುರಿದ ಎತ್ತು ಸಿರಿಗೇಡಿ ಆಗ್ತದ ಅಂತ ಅವ್ರು ತಿಳ್ಕೊಂಡಂಗ, ಈ ಬಸವಣ್ಣ ಕಾದಾಡಿ ಕೊಂಬು ಮುರ್ಕೊಂಡ ಅಂದ್ರೆ ವೈದಿಕ ಸಮಾಜವನ್ನು ವಿರೋಧಿಸಿ ತನಗೆ ಇರುವಂತಹ ಗೌರವವನ್ನ ಕಡಿಮೆ ಮಾಡಿಕೊಂಡ ಅಂತ ಅನ್ನೋದನ್ನ ಅವರು ಆ 3 ಸಾಲುಗಳಲ್ಲಿ ಹೇಳ್ತಾರೆ. ಅಂದ್ರೆ ಅವ್ರ ಆ ಗ್ರಹಿಕೆಯ ಉದಾತ್ತತೆ ಎಷ್ಟದ ಅನ್ನೋದನ್ನ ನಾವು ಇದರಲ್ಲಿ ಗಮನಿಸ್ಬೇಕು. ಕಾದಾಡಿ ಕೊಂಬ ಮುರುಕೊಂಡ, ಸಂಗಮದ ಲಿಂಗಕ್ಕೆ ನೇಮದಿ ನಡ್ಕೊಂಡ. ಡಾಕ್ಟರ್ ಪಟ್ಟಣವರು ನಾವು ಬಹಳಷ್ಟು ಸಾರಿ ಆಲೋಚನೆ ಮಾಡ್ತೀವಿ. ಡಾಕ್ಟರ್ ಕಲಬುರ್ಗಿ ಅವರಂತ ಹಿರಿಯ ವಿದ್ವಾಂಸರು, ಸಂಶೋಧಕರು ಕೂಡ ನಾಗಮ್ಮ ಬಸವಣ್ಣನ ತಂಗಿ ಅಂತ ಹೇಳಿ ಅವರು ಹೇಳ್ತಾರೆ. ನಾಗಮ್ಮನ ತಂಗಿ ಆಗಿದ್ರೆ ಈ ಜನಪದರು ಏನಂತ ಹೇಳ್ತಾರ? ಹಡದವ್ವ ಮಾದವ್ವ ಪಡೆದಪ್ಪ ಮಾದರಸ, ಹಡದವ್ವ ಮಾದವ್ವ ಹಡದಪ್ಪ ಮಾದರಸ, ಪಡೆದವ್ವ ಅಕ್ಕನಾಗಾಯಿ ಅಂತಾರ ಅವರು. ಅಂದ್ರೆ ಇವನನ್ನ ಈ ವೈದಿಕ ಸಮುದಾಯ ತಿರಸ್ಕರಿಸಿದಾಗ ಆಕೆ ಅವನನ್ನ
ಒಪ್ಕೊಂತಾಳೆ. ಶಿವದೇವ ಆಕೆಯ ಪತಿ, ಆಕೆಯ ಪತಿ ಮನೆ ಕೂಡಲ ಸಂಗಮ. ಹಾಗಾಗಿ ಬಸವಣ್ಣ ಅಲ್ಲಿಗೆ ಹೋಗಿದ್ದೆ ಆತಕ್ಕೆ ಅಂತಂದ್ರೆ ಇಲ್ಲಿ ನನಗೆ ಸ್ಥಾನ ಇಲ್ಲ ಅನ್ನೋದಾದ್ರೆ ನನಗೆ ಎಲ್ಲಿ ಗೌರವ ಅದ ಅಲ್ಲಿಗೆ ಹೋಗ್ಬೇಕು ಅಂತ ಅಲ್ಲಿಗೆ ಹೋದಾಗ ಅವನನ್ನ ಸಾಕಿ ಸಲುಹಿದ್ದಷ್ಟೇ ಅಲ್ಲ, ಸಂಸ್ಕಾರವನ್ನು ಕೊಟ್ಟು, ಶಿಕ್ಷಣವನ್ನು ಕೊಟ್ಟು, ಬಸವಣ್ಣ ಇಡೀ ಜಗತ್ತಿಗೆ ಜ್ಯೋತಿ ಆಗೋ ಹಂಗ ಮಾಡಿದ್ದು ನಾಗಮ್ಮ ಅನ್ನೋದರಿಂದ ಸುಮ್ಮನೆ ಶುಷ್ಕವಾದಂಥ ಒಂದು ಕಲ್ಪನೆ ಇಟ್ಕೊಂಡು ಆಕೆ ಅವನ ತಂಗಿ ಅಂತ ಹೇಳ್ತಾ ಹೋಗ್ತಾರಲ್ಲ, ಇದ್ರ ಬಗ್ಗೆ ನಾವು ಬಹಳಷ್ಟು ಚರ್ಚೆ ಮಾಡಿದ್ದೀವಿ. ಯಾರು ಇದನ್ನ ಈ ಹೇಳ್ತಾ ಬಂದ್ರೋ ಅವರೆಲ್ಲರೂ ಕೂಡ ಪಟ್ಟಣವರು ಜಗಳಕ್ಕಾದಾರ. ನಾವು ಅದನ್ನ ಅವ್ರಿಗೆ ತಿಳಿಸಿ ಹೇಳೋ ಪ್ರಯತ್ನ ಮಾಡಿದ್ದೀವಿ. ಅದಕ್ಕಾಗಿ ಇಲ್ಲಿ ಬಸವಣ್ಣ ಕೂಡಲ ಸಂಗಮಕ್ಕೆ ಹೋಗುವಂಥ ಪ್ರಸಂಗ ಯಾಕೆ ಬಂತು ಅಂತ ಅನ್ನೋದನ್ನ ಇಲ್ಲಿ ಜನಪದರು ಹೇಳ್ತಾರೆ. ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು, ದೇಶದಿಕ್ಕೆಲ್ಲ ಕೇಳಿತ ಹೊಸ ಮಾತ, ಮಾಸೀದ ವೇದ ಕುರಿ ಹುಸಿ ಅಂದ ಅಂತ. ಈ ವೇದ, ಆಗಮ, ಉಪನಿಷತ್ತು ಇವೆಲ್ಲ ಋಷಿ ಮುನಿಗಳು ಸುಶಿಕ್ಷಿತರು ರಚನೆ ಮಾಡಿದಂಥವು. ಆದ್ರೆ ಹೇಳೋದು ಬೇರೆ, ನಡೆಯೋದು ಬೇರೆ ಇದ್ದಾಗ ಪಾಂಡಿತ್ಯಕ್ಕೆ ಏನು ಬೆಲೆ ಅನ್ನೋಂಥ ಒಂದು ಪ್ರಶ್ನೆಯನ್ನು ಅವ್ರು ಕೇಳ್ತಾರೆ. ಮಾಸಿದ ವೇದ ಹುಸಿ ಅಂದ ಅಂತ. ಮಾಸಿದ್ದು ಅಂತಂದ್ರೆ ಏನು? ಕಳಂಕ ಅಂಟಿಸಿಕೊಂಡದ್ದು. ಯಾವ ಕಳಂಕ ಅಂಟಿಸಿಕೊಂಡದ್ದು? ಅಸಮಾನತೆಯ ಕಳಂಕ ಅಂಟಿಸಿಕೊಂಡದ್ದು, ವರ್ಗಭೇದ, ವರ್ಣಭೇದ, ಲಿಂಗಭೇದ, ಈ ಎಲ್ಲ ಭೇದಗಳನ್ನ ಮಾಡ್ತಾ ಮಾಡ್ತಾ ನಾವು ಶ್ರೇಷ್ಠ ಅಂತ ಹೇಳೋದಕ್ಕೆ ಏನು ಕಾರಣ? ಅದಕ್ಕಾಗಿ ಅದನ್ನ ಹುಸಿ ಅಂತಂದ್ರು ಅವರು, ಸುಳ್ಳು ಅಂತಂದ್ರು. ಈ ಸುಳ್ಳು ನಂಬಿಕೊಂಡು ಬದುಕ್ತಾ ಇರುವಂಥವ್ರು ಪುರೋಹಿತಶಾಹಿಗಳು ಎಲ್ಲ ರೀತಿಯ ಶೋಷಣೆಯನ್ನ ಮಾಡ್ತಿದ್ರು. ದೇವಾಲಯಗಳು ಅಂದ್ರೆ ಅವಾಗ ಶೋಷಣೆಯ ಕೇಂದ್ರ ಆಗಿದ್ದು. ತಮಗೆಲ್ಲ ಗೊತ್ತಿದ್ದ ಹಾಗೆ ದೇವದಾಸಿ ಪದ್ಧತಿಯನ್ನ ಹುಟ್ಟು ಹಾಕಿದ್ದೇ ಈ ಮೇಲ್ವರ್ಗದ ಜನ. ಕೆಳವರ್ಗದ ಜನರಲ್ಲಿ ಮಾತ್ರ ಯಾಕೆ ದೇವದಾಸಿ ಪದ್ಧತಿ ಇರಬೇಕು? ಮೇಲ್ವರ್ಗದವ್ರು ಯಾಕೆ ದೇವದಾಸಿಯರನ್ನ ಬಿಡ್ಲಿಲ್ಲ? ಅದನ್ನು ಕೂಡ ಅವತ್ತು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಹೊಲೆಯ ಮಾದಿಗರೆಂಬ ಭೇದ ಏನಿತ್ತಲ್ಲ, ಅದನ್ನು ಕೂಡ ಬಸವಣ್ಣ ಪ್ರಶ್ನೆ ಮಾಡ್ತಾನೆ. ಹೊಲೆಯ ಮಾದಿಗರೆಂಬ ಬಲಿಯಾತ ಕಿತ್ತೊಗೆದ, ಬಲಿರೆ ಬಸವಯ್ಯ ಬಸವರಸ, ನಿನ್ನುಸಿರು ಸಲ್ಲೀತು ನಿತ್ಯ ಜನಪದಕ ಅಂತ. ಹಂಗಾಗಿ ಈ ಬಸವಣ್ಣನ ತರ್ಕ ಅವರಿಗೆ ಹಿಡಿಸ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಆತ ಕೂಡಲ ಸಂಗಮಕ್ಕೆ ಹೋಗ್ತಾನೆ, ಎಲ್ಲ ವಿದ್ಯೆಯನ್ನು ಕಲಿತಾನೆ. ಆಮೇಲೆ ಕಲ್ಯಾಣಕ್ಕೆ ಬಂದ ನಂತರ ತನ್ನ ಮಂತ್ರ, ಯಾವ ಮಂತ್ರ ಅಂದ್ರೆ ಕಾಯಕ ಮತ್ತು ದಾಸೋಹ. ನಾವೆಲ್ಲರೂ ಕೂಡಿ ದುಡಿಬೇಕು. ಅದು ಯಾರು ಗುರುಗಳಾದರೂ ಸರಿ, ಹಿರಿಯರಾದರೂ ಸರಿ, ಯಾರಿಗೆ ದುಡಿಯುವ ಶಕ್ತಿ ಅದ, ಕೈ ಕಾಲುಗಳು ಗಟ್ಟದವ, ಅವರೆಲ್ಲರೂ ಕಾಯಕ ಮಾಡಬೇಕು. ಮತ್ತೆ ಬಂದದ್ದನ್ನ ಹಂಚಿಕೊಂಡು ಉಣಬೇಕು ಅನ್ನುವಂಥದ್ದನ್ನ ಆತ ಕಲಿಸ್ತಾ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ ಅಂತ. ಕಾಯಕದಾಸೋಹ. ಮತ್ತೆ ಈಗ ಕಲ್ಯಾಣ ಯಾಕೆ ಕಲ್ಯಾಣ ಆಯ್ತು ಅಂತಂದ್ರೆ, ಮೊದಲು ಕಲ್ಯಾಣ ಇತ್ತು ಬಸವಣ್ಣ ಅಲ್ಲಿ ಹೋಗೋಕ್ಕಿಂತ ಮೊದಲು. ಆದ್ರೆ ಬಿಜ್ಜಳನಿಗೆ ಸಂಪತ್ತಿರ್ಲಿಲ್ಲ, ಸಿರಿ ಇರ್ಲಿಲ್ಲ. ಬಸವಣ್ಣ ಹೋದ ಬಳಿಕ ಯಾಕಾಯ್ತು ಅಂತಂದ್ರೆ, ಬಸವಣ್ಣ ಏನ್ ಜಾದೂ ಮಾಡ್ಲಿಲ್ಲ. ಇವತ್ತು ನಮಗೆ ದಾರಿದ್ರ್ಯ ಬಂದದ ಅಂತ ಅನ್ನೋದಾದ್ರೆ ಎಂಥ ದಾರಿದ್ರ್ಯ ಅದು? ಆಲಸ್ಯದ ದಾರಿದ್ರ್ಯ ಮತ್ತು ದೇಶದ್ರೋಹದ ದಾರಿದ್ರ್ಯ. ನಮ್ಮ ನಾಡಿನ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮಗೆ ಅಭಿಮಾನ ಇಲ್ಲದೆ ಹೋದರೆ ನಮ್ಮಂಥ ದರಿದ್ರರು ಇನ್ಯಾರದಾರೆ? ಹಣ ಮಾತ್ರ ಸಂಪತ್ತಲ್ಲ, ದೇಶಭಕ್ತಿಯೇ ದೊಡ್ಡ ಸಂಪತ್ತು ಅಂತ ಅನ್ನೋದನ್ನ ಅವರು ಆವಾಗ ತಿಳಿಸಿದ್ರು. ನಾವೆಲ್ಲರೂ ದುಡಿಬೇಕು, ದುಡಿದದ್ದನ್ನು ಹಂಚ್ಕೊಂಡು ತಿನ್ಬೇಕು ಅಂತ ಹೇಳಿ. ಇನ್ನೂ ಒಂದು ಕೆಲಸ ಮಾಡಿದ ಬಸವಣ್ಣ ಅವಾಗ ಏನು ಅಂತಂದ್ರೆ,
ಹೊಸ ತೆರಿಗೆಗಳನ್ನ ಹಾಕಿದ. ಹೊಸ ತೆರಿಗೆಗಳನ್ನು ಹಾಕಿದ ಅಂತಂದ್ರೆ ಏನು ಬಡವರಿಗೆ ಹೊರೆ ಮಾಡ್ದ ಅಂತ ಇಲ್ಲ. ಎಂಥವ್ರಿಗೆ ತೆರಿಗೆ ಹಾಕಿದ ಬಸವಣ್ಣ ಅಂತಂದ್ರೆ ಸೋಮಾರಿಗಳಿಗೆ ತೆರಿಗೆ ಹಾಕಿದ. ಯಾರು ಸೋಮಾರಿಗಳದಾರ ಅವರು ತೆರಿಗೆ ಕೊಡಬೇಕು ಅಂತ ಹೇಳಿದಾಗ ಅನಿವಾರ್ಯವಾಗಿ ಅವರು ದುಡಿಯಲಿಕ್ಕೆ ಹೋಗ್ಬೇಕಾಯ್ತು. ಸೌಂದರ್ಯವರ್ಧಕಗಳ ಮೇಲೆ, ಕಾಸ್ಮೆಟಿಕ್ಸ್ ಅಂತ ಅಂತೀವಲ್ಲ ನಾವು, ಸೌಂದರ್ಯವರ್ಧಕಗಳ ಮೇಲೆ ತೆರಿಗೆ ಹಾಕಿದ. ಇದೆಲ್ಲ ಬಣ್ಣ ಬಡ್ಕೊಂಡು ನೀವು ಸುಂದರರಾಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಇಂಗ್ಲಿಷ್ ತತ್ವಜ್ಞಾನಿ ಹೇಳ್ತಾನೆ, ದೇರ್ ಇಸ್ ನೋ ಕಾಸ್ಮೆಟಿಕ್ ಫಾರ್ ಬ್ಯೂಟಿ ಲೈಕ್ ಹ್ಯಾಪಿನೆಸ್ ಅಂತ. ನಿಮಗೆ ಇರ್ಬೇಕಾದಂತಹ ಒಂದು ಬಹಳ ದೊಡ್ಡ ಸೌಂದರ್ಯವರ್ಧಕ ಯಾವುದು ಅಂತಂದ್ರೆ ಅದು ಹ್ಯಾಪಿನೆಸ್, ಸಂತೋಷ. ಸಂತೋಷ, ಆಹ್ಲಾದ ಅಂತ ನಾವೇನು ಕರಿತೀವಿ, ಅದು ಒಳಗಿತ್ತಪ್ಪ ಅಂತಂದ್ರೆ ನೀವು ಸುಂದರವಾಗಿಯೇ ಕಾಣ್ತೀರಿ. ಪೌಡರ್ಸ್ನೋ ಹಚ್ಕೊಳ್ಳೋದ್ರಿಂದ ಸೌಂದರ್ಯ ಬರುವುದಿಲ್ಲ ಅಂತ. ಹಾಗೆ ಆ ಕಾಲಕ್ಕೆ ಸೌಂದರ್ಯದ ಕಲ್ಪನೆ ಹೇಗಿತ್ತು ಅಂತಂದ್ರೆ ದುಡಿಯುವ ಮೈ ಬೆವರು ಏನು ಮಿಂಚ್ತದಲ್ಲ ಅದು ನಿಜವಾದಂತ ಸೌಂದರ್ಯ ಅದು ಅಂತ. ನನಗೆ ಈ ಜನಪದರ ಕಲ್ಪನೆ ಒಮ್ಮೊಮ್ಮೆ ರೋಮಾಂಚನ ಉಂಟು ಮಾಡ್ತದೆ. ಒಂದು ಹಂತಿ ಹಾಡಿನೊಳಗ ಹೇಳ್ತಾರ ಅವರು, ಕಣಕ ಕಂಕಿಯ ಛಾಯ ಒಲಿಗೆ ಬೆಂಕಿಯ ಛಾಯ ಕುಂಕುಮ ಛಾಯ ಸ್ತ್ರೀಯಳಿಗೂ, ಕುಂಕುಮ ಛಾಯ ಸ್ತ್ರೀಯಳಿಗೋ ಕಣದಾನ ಸುಂಕವೇ ಛಾಯ ಬಸವಣ್ಣಗೋ ಅಂತ. ಏನು ಅದ್ಭುತವಾದಂತ ಕಲ್ಪನೆ ಇದು. ಕಣಕ ಕಂಕಿಯ ಛಾಯ ಅಂದ್ರೆ ಇಲ್ಲಿ ಸೌಂದರ್ಯ. ಕಣದಾಗ ಕಂಕಿನ ಇರ್ಲಿಲ್ಲ ಅಂದ್ರೆ ಅದೆಂಥ ಕಣ ಅದು. ಕಂಕಿ ಯಾವಾಗ ಆಗ್ತಾವ ಅಂತಂದ್ರೆ ಹಂತಿ ತುಳಿದ ಮೇಲೆ ಕಾಳು ಬಿಚ್ಚಿ ಉಳಿದಂತ ಖಾಲಿ ತೆನೆ ಅದಾವಲ್ಲ ಅದಕ್ಕೆ ಕಂಕಿ ಅಂತೀವಿ. ನಿಮ್ಮ ಹುಲುಸು ಎಷ್ಟಾಗಿದೆ ರಾಶಿ ಅಂತ ಅನ್ನೋದನ್ನ ನೋಡ್ಬೇಕಾದ್ರೆ ಕಂಕಿ ಎಷ್ಟು ಬಿದ್ದಾವ ಅನ್ನೋದನ್ನ ನೋಡ್ಬೇಕು ಅಂತ. ಹಾಗೆ ಕಣಕ ಕಂಕಿಯ ಛಾಯ ಒಲಿಗೆ ಬೆಂಕಿಯ ಛಾಯ. ಬೇಕಾದಂಗ ನೀವು ಬಂಗಾರದ ಒಲಿ ಮಾಡಿಟ್ಟು ಅದ್ರಾಗ ಬೆಂಕಿನ ಇರ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ. ಹಾಗೆ ಕುಂಕುಮ ಛಾಯ ಸ್ತ್ರೀಯಳಿಗೆ ಕಣದಾನ ಸುಂಕವೇ ಛಾಯ ಬಸವಣ್ಣಗ. ಅಂದ್ರೆ ಹಂತಿ ತುಳಿದ ಬಸವಣ್ಣನ ಮೈ ಮೇಲೆ ಏನು ಸುಂಕ ಇರ್ತದಲ್ಲ, ಅದು ಏನು ಮಿಂಚ್ತದಲ್ಲ, ಅದು ಬಸವಣ್ಣಗೆ ನಿಜವಾದಂಥ ಸೌಂದರ್ಯ ಅಂತ. ಇಂಥ ಕಲ್ಪನೆ ನಮ್ಮನ್ನ ಆಳುವವ್ರಿಗೆ ಇವತ್ತು ಬರ್ಬೇಕಾಗಿತ್ತಲ್ಲ. ನಾನು ರಾಜಕೀಯ ಇಲ್ಲಿ ತರ್ತೀನಿ ಅಂತ ಅಲ್ಲ, ಅಂದ್ರೆ ಸ್ವಾರ್ಥಕ್ಕಾಗಿ ಜನರನ್ನ ಸೋಮಾರಿಗಳನ್ನಾಗಿ ಮಾಡುವಂತ ಏನು ಯೋಜನೆಗಳದಾವಲ್ಲ, ಈ ಯೋಜನೆಗಳನ್ನ ಜನಪದರು ಅವತ್ತೇ ಖಂಡಿಸಿದ್ದಾರೆ. ಏನು ಅಂತಂದ್ರೆ ದುಡಿಯೋರ ಮೈ ಮೇಲಿನ ಬೆವರೇ ಬಹಳ ಚಂದ ಅಂತ. ಅದಕ್ಕಾಗಿ ಈ ಉಚಿತ ಅನ್ನೋದು ಎಷ್ಟು ಉಚಿತ ಅನ್ನೋದ್ರ ಕುರಿತಾಗಿ ಇವತ್ತು ನೀವೆಲ್ಲರೂ ಕೂಡಿ ಆಲೋಚನೆ ಮಾಡಬೇಕು. ಮತ್ತು ಬಸವಣ್ಣ ಎಷ್ಟು ದೊಡ್ಡವ ಅಂತ ಅನ್ನೋದನ್ನ ಹೇಳ್ಬೇಕಾದ್ರೆ ಪುಟಗಟ್ಲೆ ಬರಿಬೇಕಾಗಿಲ್ಲ. ಒಂದು ಮೂರು ಸಾಲಿನಾಗ ಹೇಳ್ತಾರ ಬಸವಣ್ಣ ಎಷ್ಟು ದೊಡ್ಡವ ಅಂತ. ಭೂಮಿ ಹುಟ್ಟಿದ ಮೊದಲ, ಭೂಮಿ ಕಟ್ಟಿದ ಮೊದಲ. ಅದ್ಭುತವಾದಂತ ಕಲ್ಪನೆ ಇದು ನೋಡ್ರಿ. ಭೂಮಿ ಹುಟ್ಟಿದ ಮೊದಲ ಅಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ನಾವು ಇವತ್ತೇನು ಆಲೋಚನೆ ಮಾಡ್ತೀವಲ್ಲ, ಅಂದ್ರೆ ಸೂರ್ಯನ ಒಂದು ತುಣುಕು ಬಂದು ನೀರೊಳಗೆ ಬಿತ್ತು, ಆಮೇಲೆ ಆ ನೀರು ಕುದ್ದು 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 ಅದು ಹೆಪ್ಪುಗಟ್ಟಿ ಅದು ಹೆಪ್ಪುಗಟ್ಟಿ ಒಂದು ಭೂಮಿ ಆಗ್ತದ. ಆ ನಂತರ ಅಲ್ಲಿ ಜೀವರಾಶಿ ಹುಟ್ಟುಕೊಂತದ, ಫಲವತ್ತತೆ ಹುಟ್ಟುಕೊಂತದ. ಇದೆಲ್ಲಾನು ಆ ಬಿಗ್ ಬ್ಯಾಂಗ್ ಥಿಯರಿ ಮೂಲಕ ಏನ್ ಹೇಳ್ತಾರಲ್ಲ ಅದನ್ನ ಇವ್ರು ಹೇಳ್ತಾರೆ. ಬಸವಣ್ಣ ಎಷ್ಟು ದೊಡ್ಡವ ಅಂದ್ರ ಭೂಮಿ ಹುಟ್ಟಿದ ಮೊದಲ, ಅಂದ್ರೆ ಈ ಭೂಮಿ ಹುಟ್ಟೋಕ್ಕಿಂತ ಮೊದಲ ಬಸವಣ್ಣ ಹುಟ್ಟ್ಯಾನ ಅಂತಾರ ಅವ್ರು. ಭೂಮಿ ಹುಟ್ಟಿದ ಮೊದಲ, ಭೂಮಿ ಕಟ್ಟಿದ ಮೊದಲ. ಕಟ್ಟುದು ಅನ್ನೋದು ಯಾರು ದನ ಸಾಕಿರ್ತಾರ ಅವ್ರಿಗೆ ಗೊತ್ತದ. ಕಟ್ಟದೆ ಹೆರಿಗೆ ಸಾಧ್ಯ ಇಲ್ಲ. ಅಂದ್ರೆ ಈ ಭೂಮಿ ಕಟ್ಟಬೇಕು ಅಂತ ಅನ್ನೋದಲ್ಲ, ಅಂದ್ರೆ ಬೀಜ ಅದರೊಳಗೆ ಬೀಳ್ಬೇಕು, ಆಮೇಲೆ ಅದು ಫಲ ಕೊಡಬೇಕು ಅನ್ನೋಂತ. ಭೂಮಿ ಹುಟ್ಟಿದ ಮೊದಲ, ಭೂಮಿ ಕಟ್ಟಿದ ಮೊದಲ, ಭೂಪ ಹುಟ್ಟಿದ ಬಸವಯ್ಯ. ಭೂಪ ಹುಟ್ಟಿದ ಬಸವಯ್ಯ ಮ್ಯಾಲಿನ ಶಿವಗೇಳು ದಿವಸಕ್ಕೆ ಹಿರಿಯನು ಅಂತ. ಆ ಮ್ಯಾಲಿನ ಶಿವನಿಗಿಂತ
7 ದಿವಸ ದೊಡ್ಡವ ಬಸವಣ್ಣ ಅಂತ ಹೇಳ್ತಾರ. ಇದರ ಅರ್ಥ ಏನು ಅಂದ್ರೆ ಇದು ಉತ್ಪ್ರೇಕ್ಷ ಮತ್ ಬೇರೆ, ನಾವು ಇಂಗ್ಲಿಷ್ನೊಳಗೆ ಹೈಪರ್ಬೋಲ್ ಅಂತೀವಿ. ಅದು ಇಟ್ಸ್ ಅನ್ಡೌಟೆಡ್ಲಿ ಹೈಪರ್ಬೋಲಿಕ್ ಎಕ್ಸ್ಪ್ರೆಷನ್. ಆದ್ರೆ ಅವ್ರ ಕಲ್ಪನೆ ಎಂಥದ್ದು ಅಂದ್ರೆ ಬಸವಣ್ಣ ಅಂದ್ರೆ ಶ್ರಮದ ಪ್ರತೀಕ, ಬೆವರಿನ ಪ್ರತೀಕ. ಅದಕ್ಕೆ ಶ್ರಮ ಶಿವನಿಗಿಂತ ದೊಡ್ಡದು ಅಂತ ಅವರು ಭಾವಿಸಿದ್ದು ಬಹಳ ಅದ್ಭುತವಾದಂಥ ಕಲ್ಪನೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ರಾಶಿ ಮಾಡ್ಲಿಕ್ಕೆ ಅವರು ಏನು ಕಣ ಮಾಡ್ತಾರಲ್ಲ, ಆ ಕಣ ಮಾಡಿದಾಗ ಅವರು ಮೊದಲು ನೆನೆಯೋದು ಯಾರನ್ನ? ಬಸವಣ್ಣನನ್ನ ನೆನೆತಾರ. ಆ ಬಸವಣ್ಣ ಒಬ್ಬ ಅಲ್ಲಿ ಕಲ್ಯಾಣದಲ್ಲಿ ಇದ್ದ ಅನ್ನೋ ಕಾರಣಕ್ಕಾಗಿ ಇಡೀ ಜಗತ್ತಿನ ಎಲ್ಲ ಭಾಗಗಳಿಂದ, ಅಫ್ಘಾನಿಸ್ತಾನದಿಂದ ಮರುಳಶಂಕರ ದೇವ ಬರ್ತಾರ ಅಂತಾರೆ, ಆಮೇಲೆ ಬೇರೆ ಬೇರೆ ಭಾಗಗಳಿಂದ, ಸೌರಾಷ್ಟ್ರದಿಂದ ಆದಯ್ಯ ಬರ್ತಾರೆ, ಈ ಕಡೆ ತಮಿಳ್ನಾಡಿನಿಂದ ಬಹುರೂಪಿ ಚೌಡಯ್ಯ ಬರ್ತಾರೆ, ಆಮೇಲೆ ಅಮರೇಶ್ವರದಿಂದ ಐದಕ್ಕಿ ಮಾರಯ್ಯ ಲಕ್ಕಮ್ಮ ಬರ್ತಾರೆ, ನರಸೀಪುರದಿಂದ ಚೌಡದಾನ್ಪುರದಿಂದ ಅಂಬಿಗರ ಚೌಡಯ್ಯ ಬರ್ತಾರೆ. ಇವರೆಲ್ಲ ಯಾಕೆ ಬಂದ್ರು ಅಂತಂದ್ರೆ ಕಲ್ಯಾಣದೊಳಗ ಏನ್ ಕೌತುಕ ನಡೀತದಲ್ಲ ಅದನ್ನ ಕೇಳಿ ನಾವು ಅಲ್ಲಿಗೆ ಬರಬೇಕು ಅಂತ ಹೇಳಿ ಬರ್ತಾರೆ. ಹಾಗೆ ಈ ಚೌಡಯ್ಯ ನರಸೀಪುರದಿಂದ ಅಲ್ಲಿಗೆ ಬಂದ ಅನ್ನೋದನ್ನು ಕೂಡ ಒಂದು ತ್ರಿಪದಿಯಲ್ಲಿ ಅವರು ಹೇಳ್ತಾರೆ. ಅಂಬಿಗರ ಚೌಡಯ್ಯ ನ್ಯಾಯ ನೀತಿಗೆ ಹೆಸರ. ಅಂಬಿಗರ ಚೌಡಯ್ಯ ನ್ಯಾಯ ನೀತಿಗೆ ಹೆಸರ ನರಸೀಪುರದಿಂದ ಕಲ್ಯಾಣಕ್ಕೆ, ನರಸೀಪುರದಿಂದ ಕಲ್ಯಾಣಕ್ಕೆ ನಡೆದು ಹೋಗಿ ನಂಬಿಗೆಯ ನಿಜ ಶರಣನಾಗ್ಯಾನ ಅಂತ. ಅಲ್ಲಿಂದ ಇಲ್ಲಿಯವರೆಗೆ ಯಾವ ಸಂವಹನ ಮಾಧ್ಯಮಗಳು ಇರಲಿಲ್ಲ, ಫೋನ್ ಇರಲಿಲ್ಲ, ಪತ್ರಿಕೆಗಳಿರಲಿಲ್ಲ. ಇಂಥದ್ರೊಳಗೂ ಕೂಡ ಕಾಶ್ಮೀರದಿಂದ ಮಹಾದೇವ ಭೂಪಾಲ ಅನ್ನುವಂಥ ಒಬ್ಬ ಅರಸ ತನ್ನ ಹೆಂಡತಿಯನ್ನ ಕರ್ಕೊಂಡು, ತನ್ನ ತಂಗಿಯನ್ನ ಕರ್ಕೊಂಡು ಕಲ್ಯಾಣದವರೆಗೂ ಬರ್ತಾರೆ ಅನ್ನೋದಾದ್ರೆ ಎಷ್ಟೊಂದು ಕೌತುಕ ಇದ್ದಿತ್ತು. ಸೊಲ್ಲಾಪುರದಿಂದ ಸಿದ್ದರಾಮೇಶ್ವರ ಬರ್ತಾರೆ, ಆಮೇಲೆ ಬಳ್ಳಿಗಾವಿಯಿಂದ ಅಲ್ಲಮ ಪ್ರಭುಗೂ ಬರ್ತಾರೆ, ಉಡುತಡಿಯಿಂದ ಅಕ್ಕ ಮಹಾದೇವಿ ಬರ್ತಾಳೆ. ಲಕ್ಷದ ಮೇಲೆ 96,000 ಅಮರಗಣಗಳು ಅವತ್ತು ಕಲ್ಯಾಣಕ್ಕೆ ಬರ್ತಾರ ಅನ್ನೋದಾದ್ರೆ ಎಂಥ ಒಂದು ಅದ್ಭುತವಾದಂಥ ಕ್ರಾಂತಿ ಕಲ್ಯಾಣದಲ್ಲಿ ನಡೀತು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗ್ತದೆ. ಇದು ಬಹಳ ಆಲೋಚನೆಗೆ ಹಚ್ಚುವಂಥ ವಿಷಯ. ಅದಕ್ಕಾಗಿ ನಾನು ಈ ಕೆಲವು ವಿಷಯಗಳನ್ನ ಇಲ್ಲಿ ಪ್ರಸ್ತುತ ಪಡಿಸ್ತಾ ಇನ್ನೊಂದು ವಿಷಯವನ್ನು ಇಲ್ಲಿ ನಾನು ಪ್ರಸ್ತಾಪ ಮಾಡಬೇಕಾಗಿದೆ. ಅದೇನು ಅಂತಂದ್ರ ಜನಪದ ಕಾವ್ಯದ ಧ್ವನಿ ಎಷ್ಟು ಅದ್ಭುತವಾದಂಥ ಧ್ವನಿ ಸಂಪತ್ತನ್ನ ಅವರು ಹೊಂದಿದ್ರು ಅನ್ನೋದಕ್ಕೆ ಹಂತಿ ಹಾಡು ಹೇಳುವಂಥ ನಮ್ಮ ಹಿರಿಯರ ಮೂಲಕ ನಾನು ಕೇಳಿದ್ದೀನಿ. ಕಲ್ಲ ಕಡುಬುವ ಮಾಡಿ ಮುಳ್ಳ ಶಾವಿಗೆ ಮಾಡಿ ಬನ್ನಿ ಎಲಿಯಾಗ ಎಡಿ ಮಾಡಿ, ಬನ್ನಿ ಎಲಿಯಾಗ ಎಡಿ ಮಾಡಿ ಧರುಮರು ಉಣ್ಣದಲ್ ಹೋಗ್ಯಾರು ವನವಾಸ ಅಂತ ಹೇಳ್ತಾರೆ. ಅಂದ್ರೆ ಕಲ್ಲು ಕಡುಬಿನ ಆಕಾರದಾಗಿರ್ತದ, ತಿನ್ನಾಕ್ ಬರುವುದಿಲ್ಲ. ಮುಳ್ಳು ಶಾವಿಗೆ ಹಂಗಿರ್ತಾವ, ಉಣ್ಣಾಕ್ ಬರುವುದಿಲ್ಲ. ಬನ್ನಿ ಎಲಿ ಹೌದು, ಆದ್ರ ಅದನ್ನ ಉಣ್ಣಾಕ ಬಳಸಕ್ ಆಗೋದಿಲ್ಲ, ಅಂದ್ರೆ ಅಷ್ಟು ಸಣ್ಣದು. ಬನ್ನಿ ಎಲಿಯಾಗ ಎಡಿ ಮಾಡಿ ಧರುಮರು ಉಣ್ಣದಲ್ ಹೋಗ್ಯಾರ ವನವಾಸ. ನಾ ಧ್ವನಿ ಬಗ್ಗೆ ಹೇಳಿದಾಗ ಇಲ್ಲಿ ಅವರು ಪಾಂಡವರು ಅಂತಂದಿಲ್ಲ, ಧರ್ಮರು ಅಂದಾರ. ಎಷ್ಟು ಸಾರ್ವತ್ರಿಕವಾದಂಥ ವಿಷಯವನ್ನ ಈ 3 ಸಾಲಿನಲ್ಲಿ ಅವ್ರು ಹೇಳೋ ಪ್ರಯತ್ನ ಮಾಡಿದಾರ ಅನ್ನೋದನ್ನ ಗಮನಿಸ್ಬೇಕು ನಾವು. ಅಂದ್ರೆ ಧರ್ಮರಿಗೆ ಯಾವ ಕಾಲಕ್ಕಾದ್ರೂ ವನವಾಸ ತಪ್ಪಿಲ್ಲ
ಅಂತೂ ಇಂತೂ ಕುಂತಿ ಮಕ್ಕಳಿಗೆ ವನವಾಸ ತಪ್ಪಲಿಲ್ಲ ಅನ್ನೋದನ್ನ ಹೇಳ್ತಾರಲ್ಲ, ಹಂಗೆ ಧರ್ಮರು ಉಣ್ಣದ್ರು ಹೋಗ್ಯಾರ ವನವಾಸ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಂಗೇನೆ 8 ಎತ್ತು ಹೊಡ್ಕೊಂಡು ಕಂಟ್ಯಾಗ ಬರುವಾಗ ಗಂಟ ಬಿದ್ದಾಳು ಇದಿಮಾಯಿ, ಗಂಟ ಬಿದ್ದಾಳ ಇದಿಮಾಯಿ ಹೊಟ್ಟಿಲೆ ಬಂಟ ಹುಟ್ಟ್ಯಾನ ಬಸವಣ್ಣ ಅಂತ ಹೇಳ್ತಾರ. 8 ಎತ್ತು ಅಥವಾ 8 ಹೋರಿ ಅನ್ನೋದು ಏನು? ಆ 8 ಎತ್ತು 8 ಹೋರಿ ಅಂದ್ರ ಬೇರೆ ಏನೂ ಅಲ್ಲ, ಅಷ್ಟಮದಗಳು. ಕಂಟಿ ಅಂದ್ರೆ ಏನು? ಆವತ್ತಿನ ಸಂಕೀರ್ಣವಾದಂಥ ಸಾಮಾಜಿಕ ವ್ಯವಸ್ಥೆ, ವರ್ಣಾಶ್ರಮ ವ್ಯವಸ್ಥೆ ಇತ್ತಲ್ಲ ಅದು. 8 ಎತ್ತು ಹೊಡ್ಕೊಂಡು ಕಂಟ್ಯಾಗ ಬರುವಾಗ ಗಂಟ ಬಿದ್ದಾಳು ಇದಿಮಾಯಿ. ಇದಿಮಾಯಿ ಅಂತಂದ್ರೆ ಈ ವರ್ಣಾಶ್ರಮ ವ್ಯವಸ್ಥೆಯನ್ನು ಮಾಡಿದಂಥ ವೈದಿಕ ವರ್ಗ ಅಥವಾ ಬ್ರಾಹ್ಮಣರು ಅಂತ. ಅಂದ್ರೆ ಇವರು ಈ ಅಷ್ಟಮದಗಳಿಂದ ಕೂಡಿದಂತಹ ಶರೀರವನ್ನು ಹೊತ್ತುಕೊಂಡಂತಹ ಮಾದರಸ ಮಾದಲಾಂಬಿಕೆಯರು, ಅವ್ರಿಗೂ ಕೂಡ ಕಷ್ಟ ಇತ್ತು ಆ ಸಮುದಾಯ ಆ ಸಮಾಜದ ಜೊತೆಗೆ ಹೊಂದ್ಕೊಂಡು ಬದುಕೋದು. ಯಾಕಂದ್ರೆ ಮಗನ್ನ ಬಹಿಷ್ಕರಿಸಿದಾಗ ಆ ಸಮುದಾಯವನ್ನ ಇವ್ರು ಹೆಂಗ್ ಪ್ರೀತಿಸ್ತಾರೆ? ತಮಗೆ ತಮ್ಮ ಮಗನೇ ಪ್ರೀತಿಯ ಜೀವ ಅದು. ಅದನ್ನ ಕಳ್ಕೊಂಡು ಕೂಡ ಈ ಸಮಾಜ ಬಿಟ್ಟು ಹೋಗ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ. ಅದಕ್ಕೆ ಅದನ್ನೇನಂದ್ರು ಕಂಟಿ ಅಂದ್ರು. ನಿಮಗೆಲ್ಲ ಗೊತ್ತದ, ಬಾರಿ ಕಂಟಿ ನಮ್ಮ ಅರಿವಿಗೆ ಸಿಕ್ಕೊಂಡ್ಬಿಡ್ತು ಅಂತಂದ್ರೆ ಅದನ್ನ ಬಿಡಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ. ಹಂಗ ಎಷ್ಟು ಸುಂದರವಾದಂಥ ಮತ್ತು ಸುಸಂಬದ್ಧವಾದಂಥ ಪದಗಳನ್ನ ಅವ್ರು ಬಳಸ್ತಾರೆ. 8 ಹೋರಿ ಹೊಡಕೊಂಡು ಕಂಟ್ಯಾಗ ಬರುವಾಗ ಗಂಟ ಬಿದ್ದಾಳು ಇದಿಮಾಯಿ ಅಂತ. ಅದೇ ಬ್ರಾಹ್ಮಣ ಒಂದು ಸಮುದಾಯದಿಂದಲೇನೆ ಬಸವಣ್ಣ ಹುಟ್ಟಿ ಬಂದ ಅಂತ. ಅವನು ಬಂಟ ಅಂತ ಯಾಕೆ ಕರೆದ್ರು ಅಂತಂದ್ರೆ, ಯಾರು ಅನ್ಯಾಯದ ವಿರುದ್ಧ ಪ್ರತಿಭಟಿಸ್ತಾರೋ ಅವರಿಗೆ ಬಂಟ ಅಂತಂತಾರೆ. ಅಂಥ ಬಸವಣ್ಣ ಹುಟ್ಟಿ ಬಂದ ಅನ್ನುವಂಥ ಧ್ವನಿಪೂರ್ಣವಾದಂಥ ರಚನೆಗಳನ್ನ ನಾವು ನೋಡ್ತೇವೆ. ಅದಕ್ಕಾಗಿ ಈ ಜನಪದ ಸಾಹಿತ್ಯದಲ್ಲಿ ಶರಣರ ಬಗ್ಗೆ ಇನ್ನೂ ಅನೇಕ ಹಾಡುಗಳದಾವೆ. ಅವೆಲ್ಲವನ್ನ ಹೇಳಲಿಕ್ಕೆ ನನಗೆ ಸಮಯ ಕಡಿಮೆ ಇದೆ. ಇವತ್ತು ಬೆಳಗ್ಗೆ ನಾನು ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಮೋಳಿಗೆ ಮಾರಯ್ಯನವ್ರ ಬಗ್ಗೆ ಒಂದು ನಾನು ಹಂತಿ ಹಾಡು ಬರೆದೆ. ಇವತ್ತು ಇಲ್ಲಿ ಒಂದು ಪಟ್ಟಣ್ ಸರ್, ನಾನು ಇಲ್ಲಿ ಒಂದು ವಿಷಯ ಇಷ್ಟ ತನಕ ಹೇಳಿಲ್ಲ, ಈಗ ಹೇಳ್ತಾ ಇದ್ದೀನಿ. ಇಲ್ಲ ನಾ ಒಬ್ಬನೇ ಮಾತಾಡ್ತಾ ಇಲ್ಲ, ನನ್ನ ಜೊತೆಗೆ ಮಾಜಿ ಸಚಿವರಾದಂಥ SK ಬೆಳ್ಳಬ್ಬಿ ಅವರಿದ್ದಾರೆ. ಮತ್ತೆ ಕೋಲಾರದ ಸುಮಾರು 15 ಜನ ನನ್ನ ಜೊತೆಗೆ ಈ ಉಪನ್ಯಾಸದಲ್ಲಿ ಪಾಲ್ಗೊಂಡಾರೆ. ಇವತ್ತು ನಾನು ಬರೆದಿರುವಂಥ ಆ ಹಾಡನ್ನ ಶ್ರೀ ಬೆಳ್ಳಬ್ಬಿ ಮತ್ತು ಅವರ ಸಂಗಡಿಗರಾದಂಥ ಶ್ರೀ ಚಿನ್ನಪ್ಪ ಗಿಡ್ಡಪ್ಪಗಳವರು ಅವರು ಇವತ್ತ ಈ ತಮ್ಮೆಲ್ಲರಿಗೂ ಅದನ್ನ ಹಾಡಿ ಕೇಳಿಸಿ ಸಂತೋಷ ಪಡಿಸ್ತಾರೆ. ದಯವಿಟ್ಟು ತಾವೆಲ್ಲ ಕೇಳಬೇಕು. ಅವರು ಈ ಹಾಡು ಮಾರಯ್ಯಗಳ ಹಾಡು ಅಂತ ನಾನು ಬರೆದಿದ್ದೀನಿ. ಅದನ್ನ ಕೇಳಿದ ಮೇಲೆ ನನ್ನ ಉಪನ್ಯಾಸವನ್ನು ನಾನು ಸಂಪನ್ನ ಮಾಡ್ತೀನಿ ಅಂತ ಹೇಳ್ತಾ ಬರ್ಬೇಕಾರೆ ಬೆಳಗ್ಗೆ ಹೇಳ್ರಿ ದಯವಿಟ್ಟು. ಮಾದೇವ ಭೂಪಾಲ ಕಾಶ್ಮೀರದ ಅರಸ ಕಲ್ಯಾಣ ಕರನಾರ ನುಡಿಗೆ. ಮಾದೇವ ಭೂಪಾಲ ಕಾಶ್ಮೀರದ ಅರಸ ಕಲ್ಯಾಣ ನುಡಿಗೆ. ಕಲ್ಯಾಣ ಕರನಾರ ನುಡಿಗೆ ಹಾಕೊರೆದು ಕಲ್ಯಾಣ ಬಂದು ನಲಿಕ. ವಾಕ್ ಮಾಡಿ.
ಮರದ ಮಾತನು ಕೇಳಿ ಅರಸ್ವತ್ತಿಗೆ ತೊರೆದು ಬಂದಾನು. ಸಕಲ ದಿವ್ಯ ಒಡೆಯ ಮರದ ಮಾತನು ಕೇಳಿ ಅರಸ್ವತ್ತಿಗೆ ತೊರೆದು ಬಂದಾನು. ಅರಸ್ವತ್ತಿಗೆ ತೊರೆದು ಬಂದನು ಕಲ್ಯಾಣ ಶರಣರ ದುರ್ಗಾಕ ಹಿರಿಯ. ಅರಸ್ವತ್ತಿಗೆ ತೊರೆದು ಬಂದನು ಕಲ್ಯಾಣ ಶರಣರ ದುರ್ಗಾಕ ಹಿರಿಯ. ವಲ್ಲಭ ಶಿವು ನನಗಾಕ ಕಂದ ಮುಕ್ತಿನ ರಾಣಿ ಮಾದೇವಿ. ಮುಕ್ತಿನ ರಾಣಿ ಮಾದೇವಿ ಮಾದೇವ ಭೂಪಾಲಕ ತಕ್ಕ ಸತಿಯ. ಮಾದೇವಿ ಮಾದೇವ ಭೂಪಾಲಕ ತಕ್ಕ ಸತಿಯ. ಕಷ್ಟ ಕಂದಿಲದ ಕಾಶ್ಮೀರದ ಸಿರಿ ಜೋಡಿ ಕಲ್ಯಾಣದಲ್ಲಿಯ ಕಟ್ಟಿಯೋ. ಕಷ್ಟ ಕಂದಿಲದ ಕಾಶ್ಮೀರದ ಸಿರಿ ಜೋಡಿ ಕಲ್ಯಾಣದಲ್ಲಿ ಕಟ್ಟಿಯೋ. ಕಲ್ಯಾಣದೊಡಗಿ ಕಟ್ಟಿಗೆ ಹಾರಿಸಿ ಬರಿ ಕಟ್ಟಿ ಮಾನ. ಕಲ್ಯಾಣದ ಬಡಗಿ ಕಟ್ಟಿಗೆ ಹಾರಿಸಿ ಬರಿ ಕಟ್ಟಿ ಮಾನ. ಅಧಿಕಾರ ಬಂದವನು ಸಿರಿಯು ಸಂಜೀವು ಬಿಸಿಲ ಮೆಚ್ಚಿ ಕೆಡಬ್ಯಾಳು. ಅಧಿಕಾರ ಬಂದವನು ಸಿರಿಯು ಸಂಜೀವ ಬಿಸಲು ಮೆಚ್ಚಿ ಕೆಡಬ್ಯಾಳ ಮೆಚ್ಚಿ ಕೆಡಬೇಡ ಎಂದಾನ ಮಾದಯ್ಯ ಕಾಯಕದಿ ಕೈಲಾಸ ಕಂಡಾಲು. ಮೆಚ್ಚಿ ಕೆಡಬೇಡ ಎಂದಾನು ಮಾದಯ್ಯ ಕಾಯಕದಿ ಕೈಲಾಸ ಕಂಡಾಲು. ಎತ್ತಲಿಂದ ಬಂದ ಸತ್ಯ ಶರಣರ ಕೂಟ ಅನುಭವ ಮಂಟಪ ಅನುಸಾರು. ಎತ್ತಲಿಂದ ಬಂದ ಸತ್ಯ ಶರಣರ ಕೂಟ ಅನುಭವ ಮಂಟಪ ಅನುಸಾರು. ಅನುಭವ ಮಂಟಪ ಅನುಷದ ಕಲ್ಯಾಣ ಬಸವನ ಅದರ ಶ್ರೀರಾಗ ಅನುಸಾರು. ಅನುಭವ ಮಂಟಪ ಕಲ್ಯಾಣ ಬಸವಣ್ಣ ಅದರ ಶ್ರೀಗಾತು. ಭೂಪಾಲ ಕಾಶ್ಮೀರ ಬಾರಸ ಕಲ್ಯಾಣ ಶರಣರ ನುಡಿ ಕೇಳು. ಮಾದೇವ ಭೂಪಾಲ ಕಾಶ್ಮೀರ ಕಲ್ಯಾಣ ಶರಣರ ನುಡಿ ಕೇಳು. ಕಲ್ಯಾಣ ಶರಣರ ನುಡಿಪ ಕೇಳಿ ತೊರೆದು ಕಲ್ಯಾಣಕ ಬಂದು ನೆಲೆಸಾರು. ಕಲ್ಯಾಣ ಶರಣರ ನುಡಿ ಕೇಳಿ ತೊರೆದು ಕಲ್ಯಾಣಕ ಬಂದು ನೆಲೆಸಾರು. ಹೋ ಹೋರ್ಮಲೆಯ ಹುಲ್ ಹುಲಿಗ್ಯೋ. ಇದು ನನಗೆ ಬಹಳ ಖುಷಿ ಕೊಟ್ಟ ವಿಷಯ. ನಾನು ಇವತ್ತೇ ಬರೆದದ್ದನ್ನ ಈಗಲೇ ನೋಡಿ ಅದನ್ನ ತಮಗೆ ಹಾಡಿ ಕೇಳಿಸಿದಂಥ ಶ್ರೀ ಬೆಳ್ಳುಬ್ಬವ್ರಿಗೂ ಗಿಡ್ಡಪ್ಪಗಳವ್ರಿಗೂ ಮತ್ತು ಎಲ್ಲ ಇಲ್ಲಿ ಸೇರಿರುವಂಥ ಸಹೃದಯರಿಗೆ ನಾನು ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇಲ್ಲಿಗೆ ಒಂದು ಅಲ್ಪ ವಿರಾಮ ಅಂತ ಹೇಳಬೇಕೇ ವಿನಃ ನಾನು ಹೇಳಬೇಕಾದ್ದನ್ನು ಹೇಳಿಲ್ಲ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿಗಳು ಸರ್. ತಮ್ಮ ಸ್ವರಚಿತ ಜನಪದ ಗೀತೆಯ ಮೂಲಕ ನಮಗೆ ಜಾನಪದ ಸಾಹಿತ್ಯದಲ್ಲಿ ಶರಣರು ಎಂಬ ವಿಷಯವನ್ನ ಸವಿಸ್ತಾರವಾಗಿ ತಿಳಿಸಿದ್ದೀರಿ. ಕೈಯಲ್ಲಿ ಕಾಯಕ ಮನದಲ್ಲಿ ಶಿವ, ಬಸವಣ್ಣ ಹೇಳಿದ ದಾರಿನವ, ದುಡಿದು ತಿನ್ನುವ ಬದುಕು ಶ್ರೇಷ್ಠ, ದಾಸೋಹ ಮಾಡುವ ಹೃದಯ ಶ್ರೇಷ್ಠ ಎನ್ನುವಂತೆ ಇಂದು ತಾವು ತಮ್ಮ ಅನುಭವದ ಹಾಗೂ ತಮ್ಮ ಜನಪದ ಸಾಹಿತ್ಯದ ಪ್ರೀತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಮಗೆ ಶರಣಾರ್ಥಿಗಳನ್ನ ತಿಳಿಸ್ತಾ ಈಗ ಮಾರ್ಗದರ್ಶಕರಾಗಿರ್ತಕ್ಕಂಥ
ಶಶಿಕಾಂತ್ ಪಟ್ಟಣ್ ಸರ್ ಅವರು ನಮ್ಮನ್ನುದ್ದೇಶಿಸಿ 4 ಮಾತುಗಳನ್ನ ಹೇಳ್ಬೇಕು ಅಂತ ತಿಳ್ಕೊಂಡು ಅವರಲ್ಲಿ ಕೇಳ್ಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ನಿಜಕ್ಕೂ ಕೂಡ ಪ್ರೊಫೆಸರ್ BR ಪೊಲೀಸ್ ಪಾಟೀಲರು ನನಗೆ ಅತ್ಯಂತ ಆತ್ಮೀಯರು. ನನಗೆ ಅವ್ರಿಗೆ ಅಂದ್ರೆ ಒಂದು ರೀತಿಯ ಒಂದು ಅಡಿಕ್ಷನ್. ಅತಿಯಾಗಿ ನಾನು ಪ್ರೀತಿಯನ್ನು ಮಾಡ್ತಕ್ಕಂಥವ್ರನ್ನ, ಗೌರವಿಸ್ತಕ್ಕಂಥವ್ರನ್ನ ಯಾರಾದ್ರೂ ಇತ್ತಂದ್ರೆ ಪ್ರೊಫೆಸರ್ BR ಪೊಲೀಸ್ ಪಾಟೀಲರು. ಅವರೊಬ್ರು ಕಲಾವಿದರು, ಒಬ್ಬ ಜನಪದ ಸಾಹಿತಿಗಳು ಹೌದು, ಕಲಾವಿದರು ಹೌದು. ಅದನ್ನ ಅದೇ ರೀತಿ ಡಾಕ್ಟರ್ ಬಸವರಾಜ್ ಮಲ್ಶೆಟ್ಟಿ ಅಂತಕ್ಕಂಥವ್ರು ಅವ್ರ ರಂಗಕರ್ಮಿಗಳು ಆಗಿದ್ರು, ರಂಗ ರಚನೆಯನ್ನು ಮಾಡ್ತಕ್ಕಂಥವ್ರು. ಅದೇ ರೀತಿ MP ಪ್ರಕಾಶ್ ಅವರ ನಂತರ ಒಂದು ಸಂಸ್ಕೃತಿ, ಸಾಹಿತ್ಯ ಮತ್ತು ಸಂಗೀತಕ್ಕ ಅಥವಾ ನಾಟಕಕ್ಕ ಅಥವಾ ಜನಪದಕ್ಕ ಯಾರಾದರೂ ಒತ್ತು ಕೊಟ್ಟಿದ್ರು ಅದು ಸನ್ಮಾನ್ಯ ಶ್ರೀ SK ಬೆಳ್ಳುಬ್ಬಿ ಅವರು. ನನಗೆ ಇಷ್ಟು ಖುಷಿ ಆಯ್ತು. ಬೆಳ್ಳುಬ್ಬಿ ಅಂತ ಒಬ್ಬರು ಕ್ಯಾಬಿನೆಟ್ ಸಚಿವರು ಸಮಯ ತಗೊಂಡು ಈ ಕಲೆಗೆ, ಈ ಬಸವ ತತ್ವಕ್ಕೆ ನಿಂತಾರಲ್ಲ ಅಂತಂದಾಗ ನಿಜಕ್ಕೂ ನಮ್ಮ ವೇದಿಕೆಯ ಸಾರ್ಥಕತೆ ಮತ್ತು ಈ ಶರಣ ಮಾಸದ ಸಾರ್ಥಕತೆ ಹೆಚ್ಚಾಯ್ತು, ಘನತೆ ಹೆಚ್ಚಾಯ್ತು ಅಂತಕ್ಕಂಥ ಮಾತನ್ನ ನಾ ಹೇಳ್ತೀನಿ. ಬಸವಣ್ಣ ಬರುವಾಗ ಬಿಸಿಲು ಬೆಳೆದಿಂಗಳು, ಮೊಗ್ಗು ಮಲ್ಲಿಗೆ ಅರಳ್ಯಾವ ಯಾಲಕ್ಕಿ ಗೊನೆಬಾಗಿ ಹಾಲ ಸುರಿದಾವ. ಬಸವಣ್ಣನ ಆಗಮನವನ್ನ ಜನಪದಿಗರು ಎಷ್ಟು ಸೊಗಸಾಗಿ ಹೇಳ್ತಾರಂದ್ರ, ಬಿಸಿಲು, ಯಾಕಂದ್ರೆ ಹುಟ್ಟಿದ ಏಪ್ರಿಲ್ದಾಗ, ಅದ್ರಾಗ ಬಿಜಾಪುರ ಜಿಲ್ಲಾ. ಬಸವಣ್ಣ ಬರುವಾಗ ಬಿಸಿಲು ಏನಾತಂದ್ರೆ ಬೆಳೆದಿಂಗಳಾತಂತ್ರ. ಮೊಗ್ಗು ಮಲ್ಲಿಗೆ ಅರಳ್ಯಾವ, ಮಲ್ಲಿಗೆ ಹೂ ಪೌರೋಹಿತರಿಗೆ ಹೆದರಿ ಅರಳಲಾರ್ದ ಹಂಗ ಕುಂತಿತ್ತು. ಬಸವಣ್ಣ ಬಂದ್ಕೂಲೆ ಮೊಗ್ಗು ಮಲ್ಲಿಗೆ ಅರಳ್ಯಾವ ಯಾಲಕ್ಕಿ ಗೊನೆಬಾಗಿ ಹಾಲ ಸುರಿದಾವ. ಬಸವಣ್ಣನನ್ನ ಪ್ರೀತಿ ಮಾಡ್ತಕ್ಕಂಥ ಎಲ್ಲ ಸಮುದಾಯದವರು. ಬಸವಣ್ಣ ನೆನಪಾದ ಹಸನಾಗಿ ತೊಳೆದನ ಹಸರ ಗಲೀಪ ಹೊಲಸೇನ. ಗಲೀಪ ಅಂತಕ್ಕಂಥದ್ದು ಆದಿಲ್ ಶಾಹಿಗಳು ಬಂದ ನಂತರ ಅಂದ್ರೆ 13-14ನೇ ಶತಮಾನದಾಗ ಕರ್ನಾಟಕದೊಳಗ ಆ ಗದ್ಗಿಗೆ ಹೊಲಸ್ತಕ್ಕಂಥ ಚಾದರ್ ಅದು ಗಲೀಪ್ ಅಂತಾರ. ಹಸರ ಗಲೀಪ ಹೊಲಸೇನ ಉಸುರುಸಿರಿಗೆ ನಿನ್ನ ಹೆಸರು ನೆನೆಸೇನ ಅಂತಕ್ಕಂಥದ್ದು. ಅಂದ್ರೆ ಬಸವಣ್ಣನನ್ನ ಒಬ್ಬ ಧಾರ್ಮಿಕ ಒಂದು ಕ್ಷೇತ್ರಕ್ಕೆ, ಒಂದು ಧಾರ್ಮಿಕಕ್ಕೆ, ಒಂದು ಭಾಷೆಗೆ ಸೀಮಿತಗೊಳಿಸಲಾರದೆ ಎಲ್ಲ ಧರ್ಮೀಯರು, ಎಲ್ಲ ಜಾತಿಯದವರು, ಎಲ್ಲ ವರ್ಗದವರು, ವಿಶೇಷವಾಗಿ ಶ್ರಮಿಕ ವರ್ಗದವರು ಬಸವಣ್ಣನನ್ನ ನಾಯಕರನ್ನಾಗಿ ಮಾಡ್ಕೊಂಡ್ರು. ದಮನಿತರು, ಶೋಷಿತರು, ತುಳಿತಕ್ಕೆ ಒಳಪಟ್ಟಂತವ್ರು, ಧ್ವನಿ ಇಲ್ಲದಂತವ್ರು, ಮಹಿಳೆಯರು, ಅಸ್ಪೃಶ್ಯರು, ಹೊಲೆಯರು, ಹೊಲೆ ಮಾದಿಗರು, ಎಂತ ಶ್ರೇಷ್ಠತೆ ಅಂತಂದ್ರೆ ಯಾವ ಒಬ್ಬ ಉಚ್ಚ ಕುಲದೊಳಗೆ ಹುಟ್ಟಿದಂತ ಬ್ರಾಹ್ಮಣ ಕುಲದ ಹುಟ್ಟಿದಂತ ಬಸವಣ್ಣ, ಮಂತ್ರಿಯಾದಂತ ಬಸವಣ್ಣ, ವರ್ಗ ಮತ್ತು ವರ್ಣ ಜ್ಯೇಷ್ಠತೆಯನ್ನು ಹೊಂದತಕ್ಕಂಥ ಬಸವಣ್ಣ, ಅವು ಎರಡನ್ನ ಸಾರಾಸಗಟವಾಗಿ ತಳ್ಳಿ ಹಾಕಿ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಅಂತಾನಂದ್ರ ಯಾಕ ಜನಪದಿಗರೊಳಗ ಇವತ್ತು ಜನಪದ ಸಾಹಿತ್ಯಾಗ ಅವ್ರು ಹೇಳಿದ್ರು ಸುಮ್ಮನೆ 1% ಸರ್ ಮಾಡಿದ್ರು. ನಮಗೂ ಕೂಡ ಆ ಪರಿಚಯಾತ್ಮಕ ಎಲ್ಲವನ್ನ ನಾವು ಹೇಳ್ತಕ್ಕಂಥದ್ದಲ್ಲ. ನಾನು ಜನಪದ ಸಾಹಿತ್ಯವನ್ನ ಬಾಲ್ಯದಿಂದಲೂ ಕೂಡ ನಾನು ನೋಡ್ತಿದ್ದೆ. ಈ ಕರ್ಬಲ್ ಪದ ಆಗ್ಲಿ, ಜನಪದ ಪದ ಆಗ್ಲಿ, ಸುಗ್ಗಿ ಪದ, ಲಾವಣಿ ಪದ, ಗೀಗಿ ಪದ ಎಷ್ಟು ಖುಷಿ ಪಡ್ತಾವ ಅಂದ್ರೆ ನೈಜವಾಗಿ ಸಾಹಿತ್ಯವನ್ನ ಇಡ್ತಕ್ಕಂಥದ್ದು. ಸೊ ಹಿಂಗಾಗಿ ನನಗ ಆ BM ಗದ್ಗಿ ಮಠರು ಏನು ಒಂದು ಬಹಳ ಕಷ್ಟದ ವಿಷಯ. ನನ್ನ ದೃಷ್ಟಿಯೊಳಗ ಹಳಕಟ್ಟಿಯವ್ರು ಎಷ್ಟು ಕಷ್ಟಪಟ್ಟರು ಅಷ್ಟು ಗದ್ಗಿ ಮಠರು ಮಾಡಿದ್ರು. ಯಾಕಂದ್ರೆ ಅವಾಗ ಹೆಣ್ಮಕ್ಳು ಬೀಸುತ್ನಾಗ ಅವುಗಳಿಗೆ ಪದ ಬಾಯಿಂದ ಬಾಯಿಗೆ ಬರ್ತಕ್ಕಂಥ ಸಾಹಿತ್ಯ, ಒಂದು ಸೀರೆ ಕಟ್ಟಿ 2 ಕಂಬದ ನಡಕ ಸೀರೆ ಕಟ್ಟಿ ಚಾದರ್ ಕಟ್ಟಿ ಇದ್ರ ಇಚ್ಚಿಕ್ ಇವ್ರು ಬರ್ಕೊಂಡ್ಕೊಂಡಿರ್ಬೇಕು, ಅವ್ರು ಹಾಡ್ಕೊಂಡ್ಕೊಂಡಿರ್ಬೇಕು. ಹೆಣ್ಮಕ್ಳು ಹಾಡಿದ್ರಂದ್ರೆ 2 ಸಲ ಹಾಡ್ತಿದ್ದಿಲ್ಲ, ಅದನ್ನ ಒಮ್ಮೆ ಹಾಡಿದ್ರಂದ್ರೆ ಅದನ್ನ ಗ್ರಹಿಸಿ ಬೆರಿತಕ್ಕಂಥ, ದಾಖಲಿಸ್ತಕ್ಕಂಥ ಕೆಲಸವನ್ನ ಗದ್ಗಿ ಮಠ ಮಾಡಿದ್ರು. ಮತ್ತು ಜನಪದ ಅಂತಕ್ಕಂಥ ಉತ್ತರ ಕರ್ನಾಟಕದೊಳಗ ಜೀವಂತವಾಗಿರ್ತಕ್ಕಂಥದ್ದು. ಅಲ್ಲಿ ಕಂಸಾಳೆ, ಅಲ್ಲಿ ವೀರಗಾಸೆ ಅಂದ್ರೆ ದಕ್ಷಿಣ ಕರ್ನಾಟಕದೊಳಗಿರ್ತಕ್ಕಂಥ ಜನಪದ, ಉತ್ತರ ಕರ್ನಾಟಕದ ಗಟ್ಟಿತನ ದಕ್ಷಿಣ ಕರ್ನಾಟಕದೊಳಗೆ ಇಲ್ಲ ಅಂತಕ್ಕಂಥ ನನ್ನ ವ್ಯಕ್ತಿಗತ ಅಭಿಮತ. ಯಾಕಂದ್ರೆ ಅವರು ಉತ್ತರ ಕರ್ನಾಟಕದ ಜನಪದವನ್ನ ಒಳಗೆ ಆಸ್ವಾದಿಸಿದ್ರು ಕೂಡ ತಮ್ಮನ್ನು ಬಿಟ್ಕೊಡಂಗಿಲ್ಲ. ಅದ್ರ ಕರ್ನಾಟಕದೊಳಗ ವಿಶೇಷವಾಗಿ ಉತ್ತರ ಕರ್ನಾಟಕದೊಳಗ ಬಿಜಾಪುರ, ಧಾರವಾಡ, ಬೆಳಗಾವಿ, ಈ ಭಾಗದೊಳಗೆ ಇರ್ತಕ್ಕಂಥ ಜನಪದಿಗರು ಬಸವಣ್ಣನನ್ನ ಅಪ್ಪಿಕೊಂಡ್ರು. ಕಾರಣ ಬಸವಣ್ಣ ಜನಪದಿಗರನ್ನ ಅಪ್ಪಿಕೊಂಡ. ರಕ್ತಗತವಾಗಿ ಅವರು ಬಸವಣ್ಣನನ್ನ ಪ್ರೀತಿ ಮಾಡಿದ್ರು. ನನಗೆ ಮತ್ತು ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಒಂದು 5-6 ಸಲ ಬಸವ ಕಲ್ಯಾಣಕ್ಕೆ ಒಂದು 8 ದಿನ 10 ದಿನ ಕೂಡಿರ್ತಕ್ಕಂಥ ಸಂದರ್ಭ ಬಂತು. ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಒಂದು ನಾಟಕಕ್ಕ, ಒಂದು ಸಂಭಾಷಣೆ ಬರಕ್ಕೆ ನಾವು ಅವ್ರು ಕೂಡಿದ್ವಿ, ಕಥೆಗಳನ್ನು ಸೃಷ್ಟಿ ಮಾಡ್ಲಿಕ್ಕೆ. ಬೆಳಿಗ್ಗೆ 6-7 ಗಂಟೆ ಆದ್ರೆ ನಾನು ಹಲ್ಲು ಬ್ರಷ್ ಮಾಡಿದ ತಕ್ಷಣ ನಂಗೆ ಚಾ ಬೇಕು. ಅವ್ರ ಚಾ ಇಲ್ಲ, ಅವ್ರ ಚಾನ ನಡೀತಿದ್ದಿಲ್ಲ. ಅಂದ್ರೆ ವ್ಯತಿರಿಕ್ತವಾಗಿ ಇಬ್ರಿಗೂ ಆಸಕ್ತಿ ಇತ್ತು. ನಾವು ಬಹಳ ದಿನಕ್ಕೆ ಒಂದು 4 ತಾಸು ಮಲಗ್ತಿದ್ವಿ. 20 ತಾಸು ನಿರಂತರವಾಗಿ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಒಂದು ಚಾರಿತ್ರಿಕ ಅಂಶಗಳನ್ನ
ಯಾಕೆ ಕಾರಣ? ಎಷ್ಟು ಸುಂದರವಾಗಿ ಅವಾಗ ಕೆಲಸ ಮಾಡಿದ್ವಿ. ಆ ನೋವಿನ ಸಂಗತಿ ಅಂದ್ರೆ ನಾನು ನಿಷ್ಠುರವಾಗಿದ್ವಿ. ಮತ್ ನಾನು ಅವರು ಕೂಡ 770 ಅಮರ ಗಣಗಳನ್ನು ಬಹಳ ದೊಡ್ಡ ದಿಗ್ಗಜರು. ಅವ್ರ ಹೆಸರು ಹೇಳಕ್ ನಾನು ಇಷ್ಟಪಡುದಿಲ್ಲ. ನಿಮ್ಗೆಲ್ಲ ಗೊತ್ತಾಯ್ತು, ದೊಡ್ಡ ದೊಡ್ಡವರು ಯಾರ್ಯಾರು ನೀವು ಹೆಸರು ಅನ್ಕೊಂತಿರೋರು ಎಲ್ಲರೂ ಇದಾರ ಅದ್ರಾಗ. ಅದ್ರಾಗ 8 ಮಂದಿ ವೇಶ್ಯರು, ರಂಗೋಲಿ ಹಾಕುದು ಒಂದು ಕಾಯಕ, ಮಾಲಿ ಕಟ್ಟುದು ಒಂದು ಕಾಯಕ, ಆರತಿ ಮಾಡೋದು ಒಂದು ಕಾಯಕ, ದಂಡಿ ಕಟ್ಟುದು ಒಂದು ಕಾಯಕ, ಮತ್ತು 9-10 ದೀಕ್ಷಿತರನ್ನ 700 ಅನಗತ್ಯವಾಗಿ ತುರುಕಿ ಅವ್ರ ಕಾಯಕವನ್ನ ಅಥವಾ ವಚನ ಚಳುವಳಿಯನ್ನು ವಿರೂಪಗೊಳಿಸ್ತಕ್ಕಂಥ ಕೆಲಸವನ್ನ ಅವ್ರು ಮಾಡಿದ್ರು. ಅವಾಗ ನಾವು ಏನ್ರಿ ಸರ್ ಇದು ಹಿಂಗ್ ಮಾಡಕತ್ತಾರಂತ ನಾವಿಬ್ರು ಕೂಡ ನೇರವಾಗಿ ಮಾತಾಡಿದ್ವಿ. ಒಮ್ಮೊಮ್ಮೆ ಸತ್ಯ ನಿಷ್ಠುರವನ್ನ ಹೇಳಿದಾಗ ನಾವು ಸೋಲ್ತೀವಿ. ನಾನಂತೂ ಬಹಳ ಸಲ ಸೋತೀನಿ. ಅದ್ರ ಬಹಳ ಸಲ ಸೋತಾಗ್ಲೂ ಕೂಡ ನನಗೊಂದು ಖುಷಿ ಏನೈತಂದ್ರೆ ನಾನು ಗೆದ್ದೀನಿ ಅಂತಕ್ಕಂಥದ್ದು. ನಾನು ವ್ಯವಸ್ಥೆ ಜೊತೆಗೆ ರಾಜಿ ಮಾಡ್ಕೊಳ್ಳಿಲ್ಲ ಅಂತಕ್ಕಂಥದ್ದು. ಈಗ ಅವ್ರು ಹೇಳ್ದಂಗ ಬಹಳ ನೋವಿನ ಸಂಗತಿ ಅಂದ್ರೆ 5 ಸಂಪುಟ ಬಂದ್ರು ಕೂಡ ಬಸವಣ್ಣನ ತಂಗಿ ಅಕ್ಕನಾಗಮ್ಮ ಅಂತಕ್ಕಂಥದ್ದನ್ನ ಮಾಡಿದ್ರು. ನಾನು ಬಹಳ ಜನರ ಜೋಡಿ ಜಗಳಾಡಿ ಎಷ್ಟು ಕೆಟ್ಟಾಗಿನಂತಂದ್ರ ಪಟ್ಟಣ ಬರೀ ಜಗಾಡ್ತಾನ ನಮ್ ಜೋಡಿ ಅಂತಕ್ಕಂಥ ಒಂದು ಬ್ರ್ಯಾಂಡ್ ನನ್ನ ತಲೆಗೆ ಹಣಿಪಟ್ಟಿ ಕಟ್ಟಾರ. ಅವಾಗ ಮೊಟ್ಟ ಮೊದಲು ಕೇಳಿದಾಗ ನನಗೆಲ್ಲಾ ಒಂದು ಅದು ಜೇಡರದ ಶಿಮಯ್ಯ, ದೇವರದ ಶಿಮಯ್ಯ ಇರ್ಬೋದು, ಅದು ಅಕ್ಕನಾಗಮ್ಮನ ಅಕ್ಕ ತಂಗಿ ಅಂತಕ್ಕಂಥದ್ದು ಇರ್ಬೋದು. ಇಂಥ ಹಲವಾರು ಗೊಂದಲಗ ವಿಷಯ ಆದಾಗ ನಾನು ಮೊಟ್ಟ ಮೊದಲಿಗೆ ಫೋನ್ ಮಾಡಿದ BR ಪೊಲೀಸ್ ಪಾಟೀಲ್. ಯಾಕಂದ್ರೆ ಅವ್ರು ಫ್ರಾಂಕ್ ಒಪಿನಿಯನ್ ಕೊಡ್ತಾರ. ಅವ್ರು ಅಂದ್ರೆ ಯಾವ್ದು ಕೂಡ ಅಧ್ಯಯನ ಮಾಡಿ ಫಸ್ಟ್ ಇಮಿಡಿಯೇಟ್ ರಿಯಾಕ್ಷನ್ ಕೊಡ್ತಾರ. ಇಲ್ಲ ಇದು ಕರೆ ಐತ್ರಿ, ಇದೈತಿ, ನಾ ಸಪೋರ್ಟ್ ಮಾಡ್ತೀನಿ, ಇದು ಸರಿ ಐತಿ ಅಂತಕ್ಕಂಥದ್ದು. ಬಹುಶಃ ಇವತ್ತು ದೇವರದ ಶಿಮಯ್ಯ, ಜೇಡರದ ಶಿಮಯ್ಯ ವಿವಾದ ಎಲ್ಲಿ ಮಟ್ಟ ಹೋಗಿತ್ತಂದ್ರ ಗವರ್ನರ್ ಅಂಗಳದಾಗ ಹೋಗಿ ಸುಮಾರು 100 ಪತ್ರಗಳು ಬಂದವು. ಗವರ್ನರ್ ಆಫೀಸಿಂದ ಸುಮಾರು 6 ಪತ್ರಗಳು ವೈಸ್ ಚಾನ್ಸಲರ್ಗೆ ಬಂತು, ಅವ್ರ ಮೇಲೆ ಆಕ್ಷನ್ ತಗೊಳ್ರಿ ಅಂತಕ್ಕಂಥದ್ದು. ಈ ಒಂದು ನೆರವಿಗೆ ಮೊದಲಿಗೆ ಅಂದ್ರೆ ಮಾರಲ್ ಸಪೋರ್ಟ್ ಅಂತಲ್ಲ, ನಾ ಅದನ್ನ ತಗೋರಿಪಟ್ಟಂತಾರ, ನೀವು ಹೇಳು ಕರೆ ಐತಿ ಅಂತಕ್ಕಂಥದ್ದು ಹೇಳಿದವರು ಅವ್ರು ನಮ್ಗಿಂತ 18-20 ವರ್ಷ ದೊಡ್ಡವರು BR ಪೊಲೀಸ್ ಪಾಟೀಲ್ ಅವರು. ನಾನು ಎಲ್ಲಿಯೇ ಕರೆದ್ರೆ ಹಮ್ಮುಬಿಮ್ಮಿಲ್ದ, ನಾನು ಕಲಬುರಗಿ ಕರೀಲಿ, ಸಿಂದಗಿ ಕರೀಲಿ, ಬಿಜಾಪುರ ಕರೀಲಿ, ಧಾರವಾಡ ಕರೀಲಿ, ಎಲ್ಲೇ ಕರೆದ್ರು ಕೂಡ ಮತ್ತೆ ನಮ್ಮಿಬ್ಬರು ಅಭಿಪ್ರಾಯಗಳು ಹಿಂಗ ಒಂದು ಹಳಕಟ್ಟಿಯವ್ರ ಮೇಲೆ 1-2 ವರ್ಷದ ಹಿಂದೆ ಒಂದು ಡಾಕ್ಯುಮೆಂಟರಿ ಮಾಡಿದ್ರು. ನನಗೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗ್ಲಿಲ್ಲ. ಆದ್ರೆ ಎಲ್ಲ ದೊಡ್ಡ ದೊಡ್ಡ ಗೆಸ್ಟ್ಗಳಿದ್ರು, ಪಾಪ ಲಕ್ಷಗಟ್ಟಲೆ ಖರ್ಚು ಮಾಡಿ ಕಾರ್ಯಕ್ರಮ ಬಿಡುಗಡೆ ಮಾಡಿದ್ರು. ಅವ್ರ ಮುಂದೆ ನಾನು ಹಿಂಗೆ ಅಂದೆ ಅಂದ್ರೆ ಏನು ತಪ್ಪು ತಿಳ್ಕೊಂಡಾರಲ್ಲ ಅನ್ಕೊಂತ ನಾನು ಮನಸ್ಸಿನಾಗಿದ್ನಿ. ಅವತ್ತ BR ಪೊಲೀಸ್ ಪಾಟೀಲರು ನನಗೆ ಸಿಕ್ಕಿಲ್ಲ. ಸರ್ ನನಗೆ ಯಾಕೋ ಹಿಂಗೆ ಅನಿಸ್ತೀವಿ ಅನ್ಕೂಲ ನನ್ನ ಮನಸ್ಸಿನಾಗೂ ಅದೈತ್ರಿ ಪಟ್ಟಣವ್ರ, ಅದು ಡಾಕ್ಯುಮೆಂಟ್ರಿ ಅಲ್ಲ, ಸುಮ್ಮನೆ ಒಂದು ಇಂಟರ್ವ್ಯೂ ಮಾಡ್ದಂಗೆ ಮಾಡ್ಯಾರ. ಡಾಕ್ಯುಮೆಂಟ್ರಿ ಅಂತಂದ್ರೆ ಪಾತ್ರಗಳನ್ನ ಹುಟ್ಟು ಹಾಕಿ, ಕಥೆಗಳನ್ನ ಹುಟ್ಟು ಹಾಕಿ ಹಳಕಟ್ಟಿಯವ್ರ ಜೀವನವನ್ನು ಸಂಪೂರ್ಣವಾಗಿ ತಗೋಬಹುದಾಗಿತ್ತು ಮಾಡಿ. ಅದು ನೋವಿನ ಸಂಗತಿ ಅಂದ್ರೆ ಆ ಡಾಕ್ಯುಮೆಂಟ್ರಿ ನಂದು 40-50% ನನ್ನ ಲೇಖನಗಳನ್ನ ತಗೊಂಡಿದ್ರು. ರುದ್ರಪ್ಪ ಅಂತಕ್ಕಂಥವ್ರು ಮಾಡಿದ್ರು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು. ಅದು ಬಿಡುಗಡೆನೂ ಆಯ್ತು. ಹಿಂಗಾಗಿ ನಾವು ಒಮ್ಮೆ ನಿಷ್ಠುರವಾಗಿ, ಪ್ರಖರವಾಗಿ, ನೇರವಾಗಿ ಮಾತಾಡೋದ್ರಿಂದ ನಾವು ಈ ವ್ಯವಸ್ಥೆಯ ಜೊತೆಗೆ ಸೋತರೂ ಕೂಡ ಒಂದು ದಿನ ನಾವು ಗೆಲ್ತೀವಿ ಅಂತಕ್ಕಂಥದ್ದು. ನಾನು ಹಲವು ಬಾರಿ ಸೋತಾವ, ಬಹಳಷ್ಟು ಜನರ ಜೋಡಿಗೆ ಮುಖ ಕೆಡಿಸ್ಕೊಂಡವ್ರು ಈ ತಪ್ಪೈತ್ರಿ ಅಂತ ಅಂದ್ಕೊಂಡು ನಮ್ಮ ಜೋಡಿ ಮಾತಾಡೋ ಬಿಟ್ಬಿಡ್ತಾರ, ನಮ್ಮನ್ನ ಕಾರ್ನರ್ ಮಾಡ್ತಾರ. ದೊಡ್ಡ ದೊಡ್ಡ ಸಾಹಿತಿಗಳು, ದಿಗ್ಗಜರು ಅವರು ಹೆಂಗಂತಂದ್ರ ಇವತ್ತು ಗವರ್ನರ್ ಅವರು ಸಪೋರ್ಟ್ ಮಾಡಿದ್ರು ಕೂಡ ನಮ್ಮ ಬಸವ ಸಮಿತಿಯವರಾಗ್ಲಿ, ನಮ್ಮ ಮಠಾಧೀಶರಾಗ್ಲಿ, ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಅಥವಾ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗ್ಲಿ, ಕಲಬುರಗಿ ಫೌಂಡೇಶನ್ದವರಾಗ್ಲಿ ಯಾರು ಕೂಡ ಸಪೋರ್ಟ್ ಮಾಡ್ಲಿಲ್ಲ. ಅದ ನಮ್ಗೆ ಒಂದು ಸಂತೋಷ ಐತಿ, ನನ್ನನ್ನ ಅಥವಾ ನನ್ನ ವಿಚಾರವನ್ನ ನಂಬಿ ಇವತ್ತು 100 ಜನ ಪತ್ರ ಬರೀತಾರ. ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಅವರು ನಡೆದಾಡುವ ಜನಪದ ವಿಶ್ವವಿದ್ಯಾಲಯ ಬಹಳ ನನಗೆ ಅವ್ರ ಬಗ್ಗೆ ನನಗಂತ, ಸರ್ ನಿಮ್ಗೆ ಅದು ಸಿಗಬೇಕಾಗ್ತಕ್ಕಂಥದ್ದು ಜನಪದ ಲೋಕಕ್ಕೆ ಸಿಕ್ಕಿಲ್ಲ, ನಿಮ್ಗೇನು ಬಣ್ಣನ ಸಿಗ್ಬೇಕಾಗಿತ್ತು ಸಿಕ್ಕಿಲ್ಲ. ಯಾಕೆ ಪಾಪ ನೇರವಾಗಿ ಅದಾರ ಅವರು, ಲಾಬಿ ಮಾಡಂಗಿಲ್ಲ, ರೊಕ್ಕ ತಿನ್ನಂಗಿಲ್ಲ, ಹೊಲಸು ಚಟ ಮಾಡಂಗಿಲ್ಲ, ಚಾನ ಕೊಡಂಗಿಲ್ಲ ಅಂದ್ರೆ ಮುಂದಿನ ಏನೂ ಇಲ್ಲ ಅಂದಾಗ ನಾನು ಬಹಳ ಸಲ ಪ್ರೊಫೆಸರ್ BR ಪೊಲೀಸ್ ಪಾಟೀಲರಿಗೆ ಇದ್ದಾಗ ನನ್ನ ಆ ದಿನಗಳನ್ನ ನೆನ್ಸ್ಕೊಂಡು ಬೆಳಿಗ್ಗೆ 5-6 ಗಂಟೆಗೆ ಎದ್ರೆ ವಾಕು, ವಿಭೂತಿ, ಬಿಳೆ ಲುಂಗಿ ಹಾಕೊಂಡು ಚರ್ಚ್ ಮತ್ತ ಕೇಳುವಂತ ಪರಿಸ್ಥಿತಿ. ನಾನು ಇವತ್ತ ಸರ್ ಕೊಂಡೆ ಮಂಚಣ್ಣ ಮಾಡಿಲ್ರಿ, ಇದನ್ನ ಆಪ್ತಾಚಾರ ಮಂಚಣ್ಣ ಇದನ್ನ ಬೇರೆ ಮಾಡ್ಯಾರ ಅಂತ ಹೇಳಿದಾಗ ಅದನ್ನ ಚರ್ಚೆ ಮಾಡಿ ಅವತ್ತಿಂದ ಅವತ್ತ ಅಲ್ಲೇ ಸಾಕಷ್ಟು ಜನರಿಗೆ ಫೋನ್ ಮಾಡಿ ಕೇಳ್ಕೊಂಡಾಗ ಬಹುಸಂಖ್ಯಾತರು ನನ್ನ ಅಭಿಮತಕ್ಕೆ ಒತ್ಕೊಂಡಾಗ ಹೌದ್ರಿ ಸರ್ ನೀವು ಹೇಳೋದು ಖರೆ ಐತಿ. ಅದ್ ಮುಂದೆ ಬರ್ಬರ್ತಾ ನಮ್ಮ ಎಲ್ಲ ವಿಚಾರಗಳನ್ನ ನಾವಿಬ್ರು ಅಂದ್ರೆ ನಾನು ಹೇಳಿದ್ದನ್ನ ಅವ್ರು ಒಪ್ಕೋಬೇಕಂತಲ್ಲ, ನಾನು ಹಿಂಗೈತಿ ಅಂದಾಗ ಅವ್ರು ಬರ್ಬರ್ತಾ ಹೌದಲ್ಲ ನಾವು ವಿಚಾರ ವಿನಿಮಯ ಮಾಡ್ಕೊಂಡು ನಾವು ಮಾಡಿದ್ವಿ. ಇವತ್ತು ಜನಪದ ಸಾಹಿತ್ಯ, ಕನ್ನಡ ಸಾಹಿತ್ಯ, ಕನ್ನಡ ಭಾಷೆ, ನಾಡು, ನುಡಿ, ಸಂಸ್ಕೃತಿಗೆ ನಾನು ಇವತ್ತು ಅತ್ಯಂತ ನೋವಿನಿಂದ, ಯಾಕಂದ್ರೆ ಸನ್ಮಾನ್ಯ ಬೆಳ್ಳುಬ್ಬಿ ಸಾಹೇಬ್ರು ಇದ್ದಾಗ ಕಳೆದ 5 ವರ್ಷದೊಳಗ, ಕಳೆದ 5 ವರ್ಷದೊಳಗ ಸುಮಾರು 36,745 ಕನ್ನಡ ಶಾಲೆಗಳನ್ನ ಮುಚ್ಚಾರ.
ಇದು ಕನ್ನಡ ಮಾತೆ ಕಗ್ಗೊಲೆ. ಸುಮ್ಮನೆ ಕರ್ನಾಟಕ ರಾಜ್ಯೋತ್ಸವ ಮಾಡ್ತೀವಿ, 1-2 ತೊಲಿ ಬಂಗಾರ ಹಾಕಿ 2 ಲಕ್ಷ 5 ಲಕ್ಷ ರೊಕ್ಕ ಕೊಡ್ತೀವಿ. ಬಸವ ಪ್ರಶಸ್ತಿ ಅಂದ್ರೆ ಪತಂಗ ಪ್ರಶಸ್ತಿ, ಸಾಹಿತಿಗಳಿಗೆ ದುಡ್ಡು ಸಿಗತೈತಿ. ಅದರ ಯಾವುದೇ ಸಾಹಿತಿಗಳು ಕನ್ನಡ ಭಾಷೆ ಅಳು ಉಳಿವಿನ ಪ್ರಶ್ನೆಗೆ ಗಟ್ಟಿಯಾಗಿ ನಿಂತಿಲ್ಲ ಅಂತಕ್ಕಂಥ ನೋವನ್ನ ಇವತ್ತು ಕನ್ನಡ ಉಳಿದ್ರೆ ವಚನ ಸಾಹಿತ್ಯ ಉಳಿತೈತಿ. ವಚನ ಸಾಹಿತ್ಯ ಕನ್ನಡ ಭಾಷೆ ಒಳಗೆ ಬರೋರು ಯಾರು ಸಂಸ್ಕೃತವಾಗಿ ಬರ್ಲಿಲ್ಲ. ಅವ್ರೆಲ್ಲರೂ ಕೂಡ ಕನ್ನಡ ಭಾಷೆ, ಕನ್ನಡವ ಕಲಿಸೋದು ವ್ಯರ್ಥವಾಗಲಿಲ್ಲ ಮಾದಾರ ಚೆನ್ನಯ್ಯನಿಗೆ. ಮಾದಾರ ಚೆನ್ನಯ್ಯನ ಕನ್ನಡ ಬರ್ತಿದ್ದಿಲ್ಲ, ಆತನ ಕಲಿಸಿದ್ನೆಲ್ಲ ಅದು ವ್ಯರ್ಥ ಆಗ್ಲಿಲ್ಲ ಅಂತಕ್ಕಂಥ ವಚನವನ್ನ ಬಸವಣ್ಣವ್ರು ಹೇಳ್ತಾರ. ಅಂದಾಗ ನಾವೆಲ್ಲರೂ ಕುಡ್ಕೊಂಡು ಕನ್ನಡ ಭಾಷೆಯ ನಾಡು ನುಡಿ, ನಮ್ಮ ತಾಯಿ ಇವತ್ತು ಹರಕ್ ಸೀರೆ ಉಟ್ಕೊಂಡ ಅಂತ ತಿಳ್ಕೊಂಡು ಇಂಗ್ಲಿಷ್ ಒಂದು ಏನು ಸಿಲ್ಕ್ ಸೀರೆ ಉಟ್ಕೊಂಡಂತ ಇಂಗ್ಲಿಷ್ ತಾಯಿಯನ್ನ ನಾವು ನಮ್ಮ ತಾಯಿ ಅಂತ ಅನಬಾರ್ದು. ಇದು ನಮ್ಮ ತಾಯಿ ದ್ರೋಹ. ಅದಕ್ಕೆ ಆ ಕನ್ನಡ ನಾಡು ನುಡಿ ಭಾಷೆ, ವಚನ ಸಾಹಿತ್ಯ, ನಮ್ಮ ಸಂಸ್ಕೃತಿ ಬಹಳ ಶ್ರೀಮಂತವಾದಂತ ಸಂಸ್ಕೃತಿ. ಬಹುಶಃ ನಾವ್ ಎಲ್ಲೋ ಒಂದು ಹಂತಕ್ಕೆ ಬಸವಣ್ಣನನ್ನ ವಿಶ್ವ ಮಟ್ಟಕ್ಕೆ ಒಯ್ಯುವಾಕ ನಾವು ವಿಫಲರಾಗಿವಿ. ಕಾರಣ ನಾವು ನಮ್ಮೊಳಗೆ ಅದು ತಾಕತ್ತಿಲ್ಲ. ಇವತ್ತ ಮ್ಯಾಗ್ನಾ ಕಾರ್ಟಾದವರಾಗ್ಲಿ, ಇವತ್ತ ಥೇಮ್ಸ್ ನದಿಯ ಮೇಲೆ ಬಸವಣ್ಣ ಕುಂತಾನಂದ್ರೆ ಆತನ ಮೌಲ್ಯಗಳಿಂದ ಮೇಲೆ ಕುಂತಾನ. ನಾನು ಇವತ್ತು ಎಷ್ಟೋ ಜನರದ್ದು ಓದ್ತಾ ಇದ್, ನೀವು ನನಗೆ ಅನಿಸ್ತದೆ ಬಸವಣ್ಣ ನಮ್ಗೆ ಇನ್ನೂ ಯಾಕೆ ತಿಳಿವಲ್ಲ, ಪಾಶ್ಚಿಮಾತ್ಯರಿಗೆ ಪೌರಾತ್ಯರಿಗೆ ತಿಳಿತಕ್ಕಂಥ ಬಸವಣ್ಣ ನಮ್ಗೆ ತಿಳಿವಲ್ಲ ಅಂತಕ್ಕಂಥದ್ದು. ಈ ದಿಶೆಯೊಳಗ ನಮ್ಮ ಅಕ್ಕನ ಅರಿವು ಅಂತಕ್ಕಂಥ ಒಂದು ವೇದಿಕೆಯನ್ನು ಹುಟ್ಟಾಕೊಂಡು ಕಳೆದ 6 ವರ್ಷಗಳಿಂದ ಸುಮಾರು 360-70 ಉಪನ್ಯಾಸಗಳನ್ನ, ಇದು 3ನೇ ವರ್ಷ ಶರಣ ಮಾಸದೊಳಗೆ ಮಾಡ್ತಾ ನೇರವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ. ಅಕ್ಕಮಹಾದೇವಿ ಬೆತ್ತಲೆ ಬಂದಿಲ್ಲ ಅಂತಂದಾಗ ನಾವು ನೇರವಾಗಿ ಬೀದಿಗಿಳಿದ್ವಿ. ಇವತ್ತು ವಚನ ದರ್ಶನವನ್ನ ಯಾರೂ ಕೂಡ ಮಾಡ್ಲಾರ್ದಂತ ಅದನ್ನ ವಿರೋಧ ಮಾಡಿದ್ವಿ. ಶರಣ ಶಕ್ತಿ ಅಂತ ಚಲನಚಿತ್ರವನ್ನ ವಿರೋಧ ಮಾಡಿದ್ವಿ. ಬಸವಣ್ಣನವರ ಬಗ್ಗೆ ಯಾರೋ ಒಬ್ರು ಸಾಮಾಜಿಕ ಜಾಲತಾಣದಾಗ ಫೇಸ್ಬುಕ್ ನಾಗ ಕೊಡದಾಗ ವಿರೋಧ ಮಾಡಿದ್ವಿ. ಒಳಪಂಗಡಗಳ ಸಮೀಕ್ಷೆ ಮಾಡ್ತಕ್ಕಂಥ ಮೊಟ್ಟ ಮೊದಲಿಗೆ ದಾಖಲೆ ಕೊಟ್ಟವರು ನಾವು. ಸಾಕಷ್ಟು ಕೆಲಸ ಮಾಡಿವಿ. ಅದೆಲ್ಲವಕ್ಕೂ ನಮ್ಮೆಲ್ಲರ ವೇದಿಕೆಯ ಅಕ್ಕ ತಂಗಿಯರು, ಅಣ್ತಂಬರು, ಈಗಿನ ತಂದೆ ತಾಯಿಗಳು, ಇವರೆಲ್ಲರ ಕೃಪಕಟಾಕ್ಷ, ಇವರೆಲ್ಲ ಆಶೀರ್ವಾದ, ಸಹಾಯ, ಸಹಾನುಭೂತಿ, ಸಹಕಾರ ಎಲ್ಲ ಕೊಟ್ಟು ನಾವು ಒದಿವ್ರಿ ಮಾಡೋಣ ಅಂತಕ್ಕಂಥ ಒಂದು ಧೈರ್ಯವನ್ನು ಕೊಡ್ತಾರ. ಅವರಿಗೆ ವಿಶೇಷವಾಗಿ BM ಪಾಟೀಲ್ರು ತಮ್ಮ ಬದುಕಿನೊಳಗೆ ಸಹಕಾರ ಕ್ಷೇತ್ರದೊಳಗೆ ಅಷ್ಟು ಪ್ರಾಮಾಣಿಕ ವ್ಯಕ್ತಿಗಳನ್ನ ಬಹಳ ಜನ ಕೇಳಿದ್ರು ನಂಗ. ಇಲ್ರಿ, ಅವರೊಂದು ಅಗದಿ ಸರಳ ಬಂದು ರಿಟೈರ್ಡ್ ಆದ್ರೂ ಒಂದು ಕ್ಲಾಸ್ 1 ಅಡಿಷನಲ್ ರಿಜಿಸ್ಟ್ರಾರ್ ಆಗಿದ್ರು ಕೂಡ ಕೋಆಪರೇಟಿವ್ ಮಾರ್ಕೆಟಿಂಗ್ ಆಫೀಸರ್ APMC ಒಳಗಿದ್ರೆ ಮನೆಗೆ ಅವ್ರು ಯಾರು ಕಾಯಿಪಲ್ಲೆ ಸಿತ್ತು ತಂದು ಕೊಡ್ತಿದ್ದಿಲ್ಲ. ಅಂತ ಒಂದು ಪ್ರಾಮಾಣಿಕ ಬದುಕನ್ನು ಬದುಕಿದ್ರು. ಆ ಶರಣ ಸಂಸ್ಕೃತಿಯ ತಾಯಿ ಅಕ್ಕಮಹಾದೇವಿಯ ಮಗಳಾದಂತ ಸುಧಾ ಪಾಟೀಲ್ರು ಇವತ್ತ 3 ವರ್ಷದೊಳಗ ಈ ವಚನ ಸಾಹಿತ್ಯವನ್ನ ಓದ್ಕೊಂಡು ಅದಕ್ಕೆ ಬದ್ಧರಾಗಿ ನಿಂತ್ಕೊಂಡು ನಿರಂತರವಾಗಿ ದುಡಿಯಾಕತ್ತಾರ. ಅವ್ರು ತಮ್ಮ ತಂದೆ ತಾಯಿ ಹೆಸರಲ್ಲೇ ಮಾಡಿದ್ರು. ಆ ಸುಧಾ ಪಾಟೀಲ್ರ ಒಂದು ಕಾರ್ಯಕ್ರಮವನ್ನ ಅವ್ರ ತಂಗಿ ಕುಸುಮ, ಸವಿತಾ, ಗುರುಪ್ರಸಾದ್ ಎಷ್ಟು ಚಂದ ಕಳ್ಳು ಬಳ್ಳಿ ಮಾಡಿದ್ರು. ನಮಗೆ ಯಾರಿಗೂ ಕೂಡ ಅದು ಒಂದು ಕೌಟುಂಬಿಕ ಕಾರ್ಯಕ್ರಮ ಅನಿಸ್ಲಿಲ್ಲ, ಅದು ಬಸವ ತತ್ವದ ಕಾರ್ಯಕ್ರಮ ಆಯ್ತು. ಇಂಥ ಅನೇಕ ಕಾರ್ಯಕ್ರಮಗಳ ನಾವೆಲ್ಲರೂ ಕೂಡ ಸಾಕ್ಷಿಭೂತರಾಗಬೇಕು. ನಾನು ಬೆಳ್ಳುಬಿ ಸಾಹೇಬರಿಗೆ ನಾನು ಮತ್ತೊಮ್ಮೆ ಅವ್ರಿಗೆ ಎಷ್ಟು ನನಗೆ ಖುಷಿ ಆಯ್ತು. ಒಬ್ಬ ಜನಪದ ಕಲಾವಿದರಾಗಿ ಯಾವ್ದು ಹಮ್ಮುಬಿಮ್ಮೆ ಇಲ್ಲ ಇವತ್ತು ಕಾರ್ಯಕ್ರಮದಾಗ ಹಾಡ್ತಾರಂದ್ರ ಅವರಿಗೂ ಕೂಡ ಹನಿಮಣಿದು. ಪ್ರೊಫೆಸರ್ BR ಪೊಲೀಸ್ ಪಾಟೀಲರಿಗೆ ಮತ್ತೊಮ್ಮೆ ನನ್ನ ಶರಣಾರ್ಥಿಗಳನ್ನ ಹೇಳಿ ಪಾಲ್ಗೊಂಡಂತ ಎಲ್ಲ ಶರಣರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಉಳಿಸೋಣ. ಇದು ಜನಪದ, ಇದು ಬೇರು, ತಾಯಿ ಬೇರದು. ಇವತ್ತು ಕನ್ನಡದ ತಾಯಿ ಬೇರೆ ಅಂದ್ರೆ ಜನಪದದೊಳಗಿರ್ತಕ್ಕಂಥ ಮೌಲ್ಯಗಳನ್ನ ಇವತ್ತು ಎಲ್ಲ ಶಾಸನ, ವೇದ ಸುಳ್ಳಾಗಬಹುದು, ಗಾದೆ ಸುಳ್ಳಾಗದು ಅಂತಾರ. ಗಾದೆ ಅಂದ್ರೆ ಜನಪದ, ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ಎಲ್ಲವನ್ನ ತಪ್ಪುತ್ತಾ ಇವತ್ತು ಶಾಸನಗಳು ತಪ್ಪಬಹುದು, ಸಂಸ್ಕೃತ ಪಂಡಿತರು ಆ ಶಾಸನಗಳು ವೇದಗಳು ತಪ್ಪಬಹುದು. ಅದರ ಜನಪದ ಸ್ವಲ್ಪ ವೈಭವೀಕರಣ ಮಾಡಿರ್ಬೋದು, ಅದರ ಸುಳ್ಳು ಹೇಳಾಗಿಲ್ಲ. ಹಂಗಾಗಿ ಸುಳ್ಳು ಹೇಳಲಾರದ ಜನಪದಿಗರನ್ನ ಇಟ್ಕೊಂಡು ನಮ್ಮ ಶರಣರನ್ನ ತೋರಿಸ್ತಕ್ಕಂಥ ಕಾರ್ಯವನ್ನ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಮಾಡಿದ್ದಾರೆ. ಅವ್ರು ನಮ್ಮವರೇ. ಅವರಿಗೆ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್. ವಚನದ ಮಾತಲ್ಲಿ ಸತ್ಯದ ಬೆಳಕು, ಶರಣರ ಬದುಕಲ್ಲಿ ನೀತಿಯ ಹೊನಲು, ನೇರವಾದ ನುಡಿಯಲ್ಲಿ ದೊಡ್ಡ ಸಂದೇಶ, ಕನ್ನಡ ನಾಡಿಗೆ ಅವರೇ ಆದರ್ಶ, ಅವರೇ ನಮ್ಮ ಪಟ್ಟಣ ಸರ್ ಅವರು ಎಂದು ಹೇಳುತ್ತಾ, ಡೊಳ್ಳು ಬಾರಿಸೋಣ, ತಾಳ ಹಾಕೋಣ. ಒಂದ ನಿಮಿಷ ಹೇಳಿ ಅವ್ರನ್ನ ತಗೋತೀನಿ ಸರ್. ಡೊಳ್ಳು ಬಾರಿಸೋಣ, ತಾಳ ಹಾಕೋಣ, ಶರಣರ ನಾಮವನ್ನು ಹಾಡಿ ಕುಣಿಯೋಣ, ಬಸವಣ್ಣ ಅಕ್ಕ ಅಲ್ಲಮನ ನೆನೆದು ಶರಣ ಸಂಸ್ಕೃತಿಯ ಬೆಳಕನ್ನು ಚೆಲ್ಲೋಣ ಎಂದವರು ನನ್ನ ಗುರು BR ಪೊಲೀಸ್ ಪಾಟೀಲರು ಎಂದು ಹೇಳುತ್ತಾ ಸರ್ ಅವರು ತಮ್ಮ ವಿಚಾರಗಳನ್ನ ಹಂಚಿಕೊಳ್ಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಇಲ್ಲಿ ಬೆಳುಬ್ಬೇವ್ರು ನನ್ನ ಬಾಜು ಕುಂತಾರ. ನಾನು ಇಲ್ಲಿಗೆ ಬಂದು ಸುಮಾರು 13 ದಿವಸ ಆಯ್ತು. ಇಲ್ಲೊಂದು ಹಲಗಲಿ ಕ್ರಾಂತಿ ಅನ್ನುವಂಥ ಸಿನಿಮಾ ಶೂಟಿಂಗ್ ನಡೀತದೆ ಜೈನಾಪುರದಲ್ಲಿ. ಆ ಸಿನಿಮಾಕ್ಕೆ ನಾನು
ಸಂಭಾಷಣೆ ಮತ್ತು ಹಾಡುಗಳನ್ನ ಬರೆಯೋದಕ್ಕಾಗಿ ಇಲ್ಲಿ ಬಂದಿದ್ದೆ. ಬಯಲು ಬಯಲಾಯ್ತು ಸಿದ್ದೇಶ್ವರ ಸ್ವಾಮಿಗಳು ಕುರಿತಾದಂತ ನಾನು ಬರೆದಂತ ನಾಟಕವನ್ನ ಅವರು ಇಲ್ಲಿ ಪರಶುರಾಮ್ ಗಣಿ ಅಂತ ಒಬ್ಬರು ಪತ್ರಕರ್ತರದಾರೆ. ಅವರು ಸರ್ ಇದನ್ನ ನಮ್ಮೂರಾಗೆ ಬಿಡುಗಡೆ ಮಾಡೋಣ ಅಂತ ಹೇಳಿ ಬೆಳ್ಳುಬ್ಬಿ ಅವರಿಗೆ ತಿಳಿಸಿ ಆ ಪುಸ್ತಕವನ್ನು ಬಿಡುಗಡೆ ಮಾಡಿದಾಗ ಅವ್ರದ್ದು ಎಷ್ಟು ವಿಶಾಲ ಹೃದಯ ಅಂತಂದ್ರೆ, ಈ ನಾಟಕದ 2ನೇ ಮುದ್ರಣವನ್ನ ಇಲ್ಲೇ ಕೋಲಾರದಲ್ಲೇನೆ ನಾವು ಮಾಡ್ತೇವಿ, ಅದರ ಎಲ್ಲ ವೆಚ್ಚವನ್ನು ನಾವು ಭರಿಸ್ತೇವೆ ಅಂತ ಅವರು ಅಲ್ಲಿ ಮಾತು ಕೊಟ್ಟದ್ದಲ್ಲದೆ, ಬಯಲು ಬಯಲಾಯ್ತು ನಾಟಕವನ್ನ ಮೊದಲು ನಾವು ಆಡೋದು ಕೋಲಾರದಲ್ಲೇನೆ ಅಂತ ಹೇಳಿ ಒಂದು ತಂಡ, ಅವ್ರದೇ ಆದಂತ ಒಂದು ತಂಡ ಕಟ್ಟಿಕೊಂಡು ಈ ನಾಟಕದ ಸಿದ್ಧತೆ ಮಾಡ್ತಾ ಇದ್ದಾರೆ. ಅದು ಹೇಳಿದ್ರಲ್ಲ ನೀವು, ಯಾವ ಹಮ್ಮು ಬಿಮ್ಮು ಅವರಲ್ಲಿ ಇಲ್ಲ ಅನ್ನೋದು. ನಿಮಗ್ ಗೊತ್ತಿದ್ದಂಗೆ ಪಟ್ಟಣ್ ಸರ್, ನಾನು ಯಾರ ಹತ್ರ ಹಮ್ಮು ಬಿಮ್ಮು ಇರ್ತದ ಅವ್ರ ಸಮೀಪಕ್ಕೂ ನಾ ಹೋಗೋದಿಲ್ಲ ಅಂತ. ಬೆಳ್ಳುಬ್ಬಿ ಅವ್ರಿಗೆ ನಾ ಯಾಕೆ ಹತ್ತಿರದಲ್ಲಿ ಕೂತೀನಿ ಅಂತಂದ್ರೆ ಅವರು ನಮ್ಮನ್ನ ಹತ್ತಿರ ಕರೆದು ಒಪ್ಕೊಂಡಾರೆ. ಅದಕ್ಕಾಗಿ 1-2 ಮಾತುಗಳನ್ನ ಅವರು ಇಲ್ಲಿ ಹೇಳ್ತಾರೆ, ದಯವಿಟ್ಟು ಕೇಳ್ರಿ. ಪುಣೆಯ ಈ ಒಂದು ವೇದಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪಟ್ಟಣದ ಗುರುಗಳ ಆದಿಯಾಗಿ ಸುಧಾ ತಾಯಿಯವ್ರಿರ್ಬೋದು, ಎಲ್ಲರಿಗೂ ಕೂಡ ನಾನು ಶರಣಾರ್ಥಿಗಳನ್ನ ಕೋಲಾರದಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಶ್ರಾವಣ ಮಾಸದಲ್ಲಿ ಈ ಒಂದು ಕಾರ್ಯಕ್ರಮ ಕೇಳುವಂತ ಸುಯೋಗ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಿಮ್ಮ ಪರಿಶ್ರಮದ ಫಲ ಅಂತ ನಾನು ತಿಳ್ಕೊತೀನಿ. ಅದರಲ್ಲೂ ವಿಶೇಷವಾಗಿ ಜಾನಪದ ವಿಶ್ವಕೋಶ ಆಗಿಯೂ ಕೂಡ ಯಾವುದೇ ಹಮ್ಮು ಬಿಮ್ಮು ಇಲ್ಲಾರ್ದೇನೆ ನಿರಂತರ ಜೀವನದುದ್ದಕ್ಕೂ ಕೂಡ 77 ವರ್ಷ ವಯಸ್ಸಿನಲ್ಲಿ ಇದ್ರೂ ಕೂಡ, ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಆದ್ರೂ ಕೂಡ ನಿರಂತರ ಹಗಲು ರಾತ್ರಿ ಜಾನಪದ ಕೃಷಿಯನ್ನೇ ಮುಂದುವರಿಸ್ಕೊಂಡು ಬಂದು ನಮ್ಮಂಥವ್ರೆಲ್ಲರಿಗೂ ಕೂಡ ಅದನ್ನ ಉಣಬಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪೂಜ್ಯ ಗುರುಗಳಾಗಿರ್ತಕ್ಕಂಥ BR ಪೊಲೀಸ್ ಪಾಲ್ರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳಿಕ್ ಬಯಸ್ತೇನೆ. ಅವರೊಂದು ಹಲಗಲಿ ಬೇಡರ ಒಂದು ಕುರಿತಾದ ಸಿನಿಮಾದ ಸಂಭಾಷಣೆ ಬರೋದಕ್ಕೆ ಇಲ್ಲಿ ಕೋಲಾರದಲ್ಲಿ ಬಂದು ಅವರ ಸಂಗತಿ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ಆ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಮತ್ತು ಅನ್ನ ಬಸವಣ್ಣ ಅವರ ಶರಣರ ಒಂದು ಆಶೀರ್ವಾದ ಅಂತ ತಿಳ್ಕೊತೇನೆ. ಯಾಕಂದ್ರೆ ಅವ್ರನ್ನ ಅಳಿಲಿಕ್ಕೂ ಆಗುದಿಲ್ಲ, ಬೆಲೆ ಕಟ್ಲಿಕ್ಕೂ ಆಗುದಿಲ್ಲ, ಅಂತ ಒಂದು ಜ್ಞಾನ ಭಂಡಾರ ಅವ್ರು ಅದಾರ. ಅದಕ್ಕ ಅವ್ರನ್ನ ಇವತ್ತು ನೀವು ಈ ವೇದಿಕೆಯಲ್ಲಿ ಅವರ ಉಪನ್ಯಾಸವನ್ನು ಏರ್ಪಡಿಸಿರ್ತಕ್ಕಂಥದ್ದು ಬಹಳಷ್ಟು ಮಾರ್ಮಿಕವಾಗಿರ್ತಕ್ಕಂಥದ್ದು, ಸಂದರ್ಭೋಚಿತವಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಮಗೂ ಕೂಡ ಈ ಒಂದು ಕೇಳತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ನೀವು ಪುಣೆಯಲ್ಲಿದ್ರು ಕೂಡ, ಬೇರೆ ಬೇರೆ ನಗರದಲ್ಲಿದ್ರು ಕೂಡ ಅನ್ನ ಬಸವಣ್ಣವರ ಒಂದು ವಿಚಾರಧಾರೆಗಳನ್ನ, ವಚನ ಸಾಹಿತ್ಯವನ್ನ, ಅದರ ಜೊತೆ ಜಾನಪದ ವಿಚಾರಗಳನ್ನ ಅದನ್ನು ಜೀವಂತವಾಗಿ ಇಟ್ಕೊಂಡು ಮುಂದುವರ್ಸ್ಕೊಂಡು ಹೊಂಟಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಈ ನಿಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ತಂಡಕ್ಕೆ ಕೂಡ, ಎಲ್ಲ ಶರಣೀಯರಿಗೂ ಕೂಡ ಕೋಟಿ ಶರಣಾರ್ಥಿಗಳನ್ನ ಹೇಳಿಕ್ ಬಯಸ್ತೀನಿ. ಇದೊಂದು ಅಮೂಲ್ಯವಾಗಿರ್ತಕ್ಕಂಥ ಅವಕಾಶ ಅಂತ ನಾ ತಿಳ್ಕೊತೀನಿ. ಇದು ಹೀಗೆ ಮುಂದುವರಿಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀನಿ. ಮತ್ತು BR ಪೊಲೀಸ್ ಪಾಲ್ರಿ ಗುರುಗಳಿಂದ ಇನ್ನೂ ಕೂಡ ಸಾಕಷ್ಟು, ಹಾಗೇನೆ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ನಾಟಕ ಕೂಡ ಈ ಶ್ರಾವಣ ಮಾಸ ಮುಕ್ತಾಯ ಸಮಾರಂಭದಲ್ಲಿ ಇಲ್ಲಿ ನಮ್ಮ ಹುಟ್ಟಿದ ಊರು ಕೋಲಾರ, ಬಸವನ ಬಾಗೇವಾಡಿ ಮತಕ್ಷೇತ್ರದ ಕೋಲಾರ ನಾವು ಹುಟ್ಟಿರ್ತಕ್ಕಂಥದ್ದು. ಅದು ತಮ್ಗೆ ಗೊತ್ತಿರಬಹುದು, ಮೊಸರಿನ ಕೋಲಾರ ಅಂತೂ ಕರೀತಾರೆ ಅದಕ್ಕೆ. ಹಾಗೆ ಮೀನು ಮತ್ತು ಮೊಸರು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಕೃಷ್ಣಾದಿ ದಡದಲ್ಲಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಇದು. ಇಲ್ಲಿ ಏನು 1 ತಿಂಗಳ ಶ್ರಾವಣ ಮಾಸದ ಬೆಳಗಿನ ಜಾವದ ಭಜನಾ ಕಾರ್ಯಕ್ರಮ 50 ವರ್ಷಗಳನ್ನ ನಡ್ಕೊಂಡು ಬಂದಿರತಕ್ಕಂಥದ್ದು. ಅದನ್ನ ಇಲ್ಲಿ ಯುವಕರು ಮತ್ತು ಭಜನಾ ಕಲಾವಿದರು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಇದೇ ನಾವು ಸೆಪ್ಟೆಂಬರ್ 15ನೇ ತಾರೀಕಿಗೆ ಮಂಗಳವಾರ ದಿವಸ, ದೇವಿ ವಾರದ ದಿವಸ ಆ ಭಜನಾ ಕಾರ್ಯಕ್ರಮ ಮುಕ್ತಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಡೆದಾಡುವ ದೇವರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ಆ ನಾಟಕವನ್ನು ಕೂಡ ಇಲ್ಲಿ ಕಲಾವಿದರ ಮುಖಾಂತರವಾಗಿ ಅವತ್ತು ಪ್ರದರ್ಶನ ಮಾಡ್ತಕ್ಕಂಥದ್ದು. ದಯವಿಟ್ಟು ತಾವೆಲ್ಲರೂ ಕೂಡ ಆ ಒಂದು ದಿವಸ ಇಲ್ಲಿ ಕೋಲಾರಕ್ಕೆ ಬಂದು ತಮ್ಮ ದರ್ಶನವನ್ನು ನಮಗೆ ಕೊಡ್ಬೇಕು ಅಂತ ವಿನಂತಿಯನ್ನ ಮಾಡ್ಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು ಸರ್, ಧನ್ಯವಾದ. ಖಂಡಿತ ಬರ್ತೀವಿ ಸರ್. ಬನ್ನಿ ಸರ್, ಬನ್ನಿ ಸರ್. ಬಸವನಾಡಿನ ಬಸವಪ್ರಿಯ ಹಿರಿಯ ರಾಜಕಾರಣಿ ಮುತ್ಸದ್ದಿ ಬೆಳ್ಳುಬ್ಬಿಯವರ ಹರುಷದ ಮಾತುಗಳನ್ನ ಕೇಳಿ ನಮ್ಮ ವೇದಿಕೆ ಶರಣಾರ್ಥಿಗಳನ್ನ ಅವರಿಗೆ ಸಲ್ಲಿಸುತ್ತದೆ. ಸರ್
ನಿಜವಾಗಿಯೂ ಬೆಳ್ಳುಬ್ಬಿಯವರ ಮಾತುಗಳನ್ನ ಕೇಳಿ ನಮಗೆ ಬಹಳ ಖುಷಿ ಆಯಿತು. ಈಗ ಇಂದಿನ ದತ್ತಿದಾನಿಗಳಾಗಿರ್ತಕ್ಕಂಥ ಸುಧಾ ಪಾಟೀಲ್ ಅಕ್ಕವರು ತಮ್ಮ 2 ಅನುಭವದ ನುಡಿಗಳನ್ನ ಹಂಚಿಕೊಳ್ಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಇಲ್ಲಿ ಸೇರಿದ ಎಲ್ಲ ಶರಣು ಬಂಧುಗಳಿಗೆ ಇನ್ನೊಮ್ಮೆ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ಇವತ್ತು ನನ್ನ ತಂದೆ ತಾಯಿಯ ಹೆಸರಿನಲ್ಲಿ ನಡೆಯುತ್ತಿರುವ ದತ್ತಿ ದಾಸೋಹದಲ್ಲಿ ಮೊದಲಿಗೆ ಪೊಲೀಸ್ ಪಾಟೀಲ್ ಸರ್ ಅವರು ಜಾನಪದ ಸಾಹಿತ್ಯದಲ್ಲಿ ಶರಣರು ಬಗೆಗೆ ಅತ್ಯದ್ಭುತವಾಗಿ ಮತ್ತು ಪ್ರಬುದ್ಧತೆಯಿಂದ ಸರಳವಾಗಿ ಸಮರ್ಪಕವಾಗಿ ನಮಗೆಲ್ಲ ತಿಳಿಸಿಕೊಟ್ರು. ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಇಲ್ಲಿ ಇವತ್ತಿನ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಪ್ರತಿಯೊಬ್ಬರಿಗೂ ಆತ್ಮೀಯ ಧನ್ಯವಾದಗಳು. ಜಾನಪದದ ಬಗೆಗೆ, ಶರಣ ತತ್ವದ ಬಗೆಗೆ, ನಮ್ಮ ಕುಟುಂಬದ ಬಗೆಗೆ ಅಭಿಮಾನದಿಂದ ಮಾತನಾಡಿದ ಪಟ್ಟಣ್ ಸರ್ ಅವರಿಗೂ ಸಹ ಅನಂತ ಅನಂತ ಧನ್ಯವಾದಗಳು. ಲಾವಣಿ ಪದದ ಸೊಬಗನ್ನು ಉಣಬಡಿಸಿದ ಎಲ್ಲರಿಗೂ ಧನ್ಯವಾದಗಳು. ಆಗಸ್ಟ್ 2ರಂದು ನಡೆದ ಅಭಿನಂದನಾ ಗ್ರಂಥದ ಕಾರ್ಯಕ್ರಮದ ಬಗೆಗೆ 1-2 ಮಾತು ಇಲ್ಲಿ ಹಂಚಿಕೊಳ್ಳ ಬಯಸುತ್ತೇನೆ. ಅವತ್ತು ಕಾರ್ಯಕ್ರಮ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅದ್ಭುತವಾಗಿ ನಡೆಯಿತು ಅಂತ ಎಲ್ಲರೂ ಫೋನ್ ಮೂಲಕ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು. ಅಲ್ಲಿಯೂ ನನಗೆ ಅತ್ಯಂತ ಪ್ರೀತಿಯಿಂದ ಸನ್ಮಾನ ಮಾಡಿ ಹೇಳಿ ಹೋದ್ರು. ಕಾರ್ಯಕ್ರಮದ ಯಶಸ್ಸಿಗೆ ನೀವೆಲ್ಲರೂ ಕಾರಣ ಎನ್ನುವುದರಲ್ಲಿ 2 ಮಾತಿಲ್ಲ. ಎಲ್ಲರೂ ಸರಿಯಾದ ಸಮಯಕ್ಕೆ ಲೇಖನ ಬರೆದುಕೊಟ್ರು. ಅತಿಥಿಗಳು ಸಹ ನಾವು ಕರೆದ ಕೂಡಲೇ ಬರಲು ಒಪ್ಪಿಕೊಂಡ್ರು. ಧಾರವಾಡದ ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟಡದಲ್ಲಿ ಅತ್ಯಂತ ಸಣ್ಣ ಪ್ರಮಾಣದಲ್ಲಿ ಮಾಡುವ ಕಾರ್ಯಕ್ರಮ ಬಸವಣ್ಣನವರ ಆಶೀರ್ವಾದದೊಂದಿಗೆ ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ಅದ್ಧೂರಿಯಿಂದ ನಡೆಯಿತು ಎಂದು ಹೇಳಬಹುದು. ನನ್ನ 2 ಸಹೋದರಿಯರು ಮತ್ತು ನನ್ನ ಸಹೋದರರು ನನ್ನ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ಮತ್ತು ನನ್ನ ಮಕ್ಕಳ ಸ್ಥಾನದಲ್ಲಿ ನಿಂತು ಎಲ್ಲ ಕಾರ್ಯಕ್ರಮದ ತಯಾರಿ ಮಾಡಿಕೊಟ್ರು. ಇದೆಲ್ಲದರ ಹಿಂದಿನ ಕರ್ತೃತ್ವ ಶಕ್ತಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಎಲ್ಲರಿಗೂ ಒಳ್ಳೊಳ್ಳೆಯ ಶೀರ್ಷಿಕೆಯೊಂದಿಗೆ ಲೇಖನ ಬರೆಯಲು ಕೊಟ್ಟು, ಪ್ರತಿಯೊಂದು ವೇಳೆಯಲ್ಲಿ ಸಲಹೆ ಸೂಚನೆ ಕೊಟ್ಟು ಸುಂದರವಾದ ಅಭಿನಂದನಾ ಗ್ರಂಥ ಬರಲು ಕಾರಣರಾದರು. ಅವರಿಗೂ ಸಹ ಅನಂತ ಕೋಟಿ ಶರಣಾರ್ಥಿಗಳು. ಇಷ್ಟೆಲ್ಲ ಹೇಳಲು ಕಾರಣ, ನನ್ನ ತಮ್ಮ ತಂಗಿಯಂದಿರು ಎಲ್ಲರಿಗೂ ಪುಸ್ತಕ ಕೊಡುವಾಗ ನಿಮ್ಮ ತಂದೆ ತಾಯಿ ಇದ್ದರೆ ಎಷ್ಟು ಖುಷಿ ಪಡ್ತಿದ್ರು ಅಂತ ಹೇಳಿದ್ದು ಕೇಳಿ ನಿಮ್ಮ ಜೊತೆಗೆ ಮತ್ತೊಮ್ಮೆ ಇದೆಲ್ಲ ಹಂಚಿಕೊಳ್ಳಬೇಕಂತ ಅನಿಸ್ತು. ಇದು ಬರೀ ನನ್ನ ಸಾಹಿತ್ಯಕ್ಕೆ ಸಂದ ಗೌರವ ಅಲ್ಲ, ತಂದೆ ತಾಯಿಯ ಅಜ್ಜ ಅಮ್ಮನ ಪುಣ್ಯ, ಅವರು ಕೊಟ್ಟ ಸಂಸ್ಕಾರ, ದಾಸೋಹದ ನಿಸ್ವಾರ್ಥ ಸೇವೆ, ಸಂಘಟನಾ ಕಾರ್ಯ, ಆಧ್ಯಾತ್ಮಿಕ ಚಿಂತನೆ ಎಲ್ಲವೂ ಕಾರಣ. ಇದು ಒಂದು ನೆಪ ಮಾತ್ರ. ಬಸವ ತತ್ವ ಪ್ರಚಾರ ಇದರ ಮೂಲ ಉದ್ದೇಶ. ಅವತ್ತು ಕಾರ್ಯಕ್ರಮದ ಬಗೆಗೆ ನಾನು ಮಾತನಾಡದೆ ಉಳಿದ 1-2 ಮಾತುಗಳನ್ನು ಇಲ್ಲಿ ಮಾತಾಡಲು ಬಯಸುತ್ತೇನೆ. ಅದಕ್ಕಿಂತ ಮೊದಲು ನಿನ್ನೆ ಕಾರಂಜಿ ಮಠದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದಾಗ ನಮ್ಮ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗೆಗೆ ಬೆಳಗಾವಿ ಜಿಲ್ಲಾ ಘಟಕ ಉದ್ಘಾಟನೆ ಮಾಡುತ್ತೇವೆ ಎಂದು ಹೆಮ್ಮೆಯಿಂದ ಹೇಳಿದ್ದು ನನಗೆ ಅತ್ಯಂತ ಸಂತೋಷ ನೀಡಿತು ಅಂತ ಹೇಳ್ಬಹುದು. ಮತ್ತು ಪಟ್ಟಣ್ ಸರ್ ಯಾವಾಗ್ಲೂ ಹೇಳ್ತಿದ್ರು, ಯಾವುದೇ ಸಂಘ ಸಂಸ್ಥೆಯ ಮೀಟಿಂಗ್ ಹೋಗದೆ ಅಧ್ಯಯನಶೀಲರಾಗಿರಿ, ಬರೆಯಿರಿ, ಅವರೇ ನಿಮ್ಮನ್ನು ಕರೆಯುವ ಹಾಗೆ ಆಗಬೇಕು, ಹಾಗೆ ಬೆಳೆಯಿರಿ ಅಂತ. ಅಂದ್ರೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳುವುದು ಅವರ ಉದ್ದೇಶ. ಈಗ ಅದೆಲ್ಲವೂ ನಿಜವಾಗುತ್ತಿದೆ ಎಂದು ನನ್ನ ಅನಿಸಿಕೆ. ನಮ್ಮ ಮೈತ್ರಿ ಕ್ಲಬ್ನವರು, ಸಂಸ್ಕೃತಿ ಮಹಿಳಾ ಮಂಡಳದವರು, ಲಿಂಗಾಯತ ಮಹಿಳಾ ಸಮಾಜದವರು, ಲೇಖಕಿಯರ ಸಂಘದವರು, ಹೀಗೆ ಪ್ರತಿಯೊಬ್ಬರೂ ನನ್ನ ಸಾಧನೆ ಗುರುತಿಸಿ ಸನ್ಮಾನ ಮಾಡುತ್ತಿರೋದು ಮತ್ತು ಪ್ರಶಸ್ತಿ ಬರುತ್ತಿರೋದು ನನಗೂ ನಿಜಕ್ಕೂ ಆಶ್ಚರ್ಯವೆನಿಸುತ್ತಿದೆ. ಇದೆಲ್ಲಕ್ಕೂ ಕಾರಣ ಪಟ್ಟಣ್ ಸರ್ ಎಂದು ಹೆಮ್ಮೆಯಿಂದ ಹೇಳಬಯಸುತ್ತೇನೆ. ನಾನು ನನ್ನ ಅಭಿನಂದನಾ ಗ್ರಂಥ ಉದ್ಘಾಟನೆ ದಿವಸ ಮಾತನಾಡದೆ ಉಳಿದ 1-2 ಮಾತುಗಳು ಅಂದು ನನ್ನ ಜೀವನದ ಅತ್ಯಂತ ಅಮೂಲ್ಯ ಕ್ಷಣಗಳಲ್ಲಿ ಒಂದಾಗಿತ್ತು ಎಂದು ಹೇಳಬಹುದು. ಆ ವೇದಿಕೆಯಲ್ಲಿ ನಿಂತಿರುವಾಗ ನನಗೆ ಹೆಮ್ಮೆಯ ಭಾವನೆಗಿಂತ ಹೆಚ್ಚು ವಿನಯ ಮತ್ತು ಕೃತಜ್ಞತೆಯ ಭಾವನೆ ಮೂಡುತ್ತಿತ್ತು. ನನ್ನ ಹೆಸರಿನಲ್ಲಿ ಅಭಿನಂದನಾ ಗ್ರಂಥ ಹೊರಬಂತು. ಆದರೆ ಈ ಗ್ರಂಥ ನನ್ನೊಬ್ಬಳ ಕಥೆಯಲ್ಲ, ಇದು ನನ್ನ ಬದುಕಿನ ಹಾದಿಯಲ್ಲಿ ಬೆಳಕಾದ ಗುರುಗಳ ಕತೆ, ನನ್ನನ್ನು ಬೆಳೆಸಿದ ಕುಟುಂಬದ ಕತೆ, ನನ್ನನ್ನು ಪ್ರೋತ್ಸಾಹಿಸಿದ ಸ್ನೇಹಿತೆಯರ ಕತೆ,
ನನ್ನ ಬರಹಗಳನ್ನು ಓದಿ ಆಶೀರ್ವದಿಸಿದ ಓದುಗರ ಕತೆ, ಸಮಾಜವು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸದ ಕತೆ. ನಾನು ಎಂದಿಗೂ ದೊಡ್ಡ ವ್ಯಕ್ತಿಯಾಗಬೇಕು ಎಂದು ಕನಸು ಕಂಡವಳಲ್ಲ. ಒಳ್ಳೆಯ ಮನುಷ್ಯಳಾಗಬೇಕು ಎಂಬುದೇ ನನ್ನ ಕನಸಾಗಿತ್ತು. ಬದುಕಿನ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ಕಲಿತೆ. ಪ್ರತಿಯೊಬ್ಬ ವ್ಯಕ್ತಿಯಿಂದ ಏನಾದರೂ ಕಲಿತೆ. ಪ್ರತಿಯೊಂದು ಅನುಭವವು ನನ್ನನ್ನು ರೂಪಿಸಿತು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಗೃಹ ವಿಜ್ಞಾನವನ್ನು ಅಭ್ಯಾಸ ಮಾಡಿದ ನಾನು ಬದುಕನ್ನು ಕೇವಲ ಉದ್ಯೋಗದ ದೃಷ್ಟಿಯಿಂದ ನೋಡಲಿಲ್ಲ. ಮನುಷ್ಯನ ಜೀವನಕ್ಕೆ ಜ್ಞಾನ, ಸಂಸ್ಕಾರ, ಸಾಹಿತ್ಯ ಮತ್ತು ಸೇವೆ ಎಷ್ಟು ಅಗತ್ಯ ಎಂಬುದನ್ನು ಅರಿತುಕೊಂಡೆ. ನನ್ನ ಜೀವನದಲ್ಲಿ ಸಾಹಿತ್ಯವು ಹವ್ಯಾಸವಲ್ಲ, ಅದು ಸಾಧನೆ. ಕವಿತೆ ನನ್ನ ಹೃದಯದ ಮಾತು, ಲೇಖನ ನನ್ನ ಚಿಂತನೆ, ವಿಮರ್ಶೆ ನನ್ನ ಅಧ್ಯಯನ, ಉಪನ್ಯಾಸ ನನ್ನ ಸಮಾಜ ಸೇವೆ. ಬಸವಣ್ಣನವರ ವಿಚಾರಗಳು ನನ್ನ ಜೀವನಕ್ಕೆ ಹೊಸ ಅರ್ಥವನ್ನು ನೀಡಿದವು. ಕಾಯಕವೇ ಕೈಲಾಸ, ದಾಸೋಹವೇ ಧರ್ಮ, ಮಾನವೀಯತೆಯೇ ನಿಜವಾದ ಧರ್ಮ ಎಂಬ ಸಂದೇಶಗಳನ್ನು ನನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸಿದೆ. ಬಸವ ತತ್ವವನ್ನು ಜನರಿಗೆ ತಲುಪಿಸಲು ನನಗೆ ಸಿಕ್ಕ ಪ್ರತಿಯೊಂದು ಅವಕಾಶವನ್ನು ನಾನು ಆಶೀರ್ವಾದವೆಂದು ಭಾವಿಸಿದ್ದೇನೆ. ನಾನು ನೀಡಿದ ಉಪನ್ಯಾಸಗಳು, ಬರೆದ ಲೇಖನಗಳು, ಕವಿತೆಗಳು ಎಲ್ಲದರ ಉದ್ದೇಶ ಒಂದೇ: ಮನುಷ್ಯನನ್ನು ಮನುಷ್ಯರಿಗೆ ಹತ್ತಿರ ಮಾಡುವುದು. ಸಮಾಜ ಸೇವೆ ಅಂದರೆ ಕೇವಲ ದೊಡ್ಡ ಕಾರ್ಯಕ್ರಮವಲ್ಲ. ಒಬ್ಬರ ನೋವಿಗೆ ಸಾಂತ್ವನ ಹೇಳುವುದು, ಹೊಸ ಬರಹಗಾರರಿಗೆ ಪ್ರೋತ್ಸಾಹ ನೀಡುವುದು, ವಿದ್ಯಾರ್ಥಿಗೆ ದಾರಿ ತೋರಿಸುವುದು, ಮಹಿಳೆಗೆ ಆತ್ಮವಿಶ್ವಾಸ ನೀಡುವುದು, ಇದೆಲ್ಲವೂ ಸಮಾಜ ಸೇವೆಯೇ. ಇದೆಲ್ಲವೂ ನಮ್ಮ ವೇದಿಕೆಯಲ್ಲಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಂದ ನಿರಂತರವಾಗಿ ನಡೆಯುತ್ತಿದೆ ಎಂದು ಇಲ್ಲಿ ಹೇಳಬಯಸುತ್ತೇನೆ. ಈ ಅಭಿನಂದನಾ ಗ್ರಂಥ ನೋಡಿದಾಗ ನನ್ನ ಸಾಧನೆಗಿಂತ ನನ್ನ ಜವಾಬ್ದಾರಿಯೇ ದೊಡ್ಡದು ಅನ್ನುವ ಭಾವನೆ ಬರುತ್ತಿದೆ ಎಂದು ಹೇಳಬಹುದು. ಈ ಗ್ರಂಥವನ್ನು ಪ್ರೀತಿಯಿಂದ ರೂಪಿಸಿದ ಸಂಪಾದಕರಿಗೆ, ಲೇಖಕರಿಗೆ, ಪ್ರಾಯೋಜಕರಿಗೆ ಮತ್ತು ಆಯೋಜಕರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಬಯಸುತ್ತೇನೆ. ಮತ್ತು ನನ್ನ ಕುಟುಂಬಕ್ಕೂ ಸಹ ವಿಶೇಷ ಧನ್ಯವಾದಗಳು. ನಾನು ಸಾಹಿತ್ಯಕ್ಕೆ ಸಮಯ ಕೊಟ್ಟಾಗ ಅವರು ನನಗೆ ಬೆಂಬಲ ನೀಡಿದರು. ನಾನು ಸಮಾಜಕ್ಕಾಗಿ ಕೆಲಸ ಮಾಡಿದಾಗ ಅವರು ನನ್ನ ಜೊತೆಗೆ ನಿಂತರು. ಈ ಗೌರವದಲ್ಲಿ ಅವರ ಪಾಲು ತುಂಬಾ ದೊಡ್ಡದು. ಇದಕ್ಕೆಲ್ಲ ಕಾರಣೀಕರ್ತರಾದ ನನ್ನ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಅವರು ನನಗೆ ಜ್ಞಾನ ಮಾತ್ರ ಅಲ್ಲ, ಬದುಕಿನ ಮೌಲ್ಯಗಳನ್ನು ಕಲಿಸಿದರು. ಇಲ್ಲಿ ನಾನು ಜಯಶ್ರೀ ಮೇಡಮ್ ಅವರನ್ನು ಮರೆಯುವ ಹಾಗಿಲ್ಲ. ಪ್ರತಿ ಸಲ ಪ್ರೀತಿಯಿಂದ ಮಾತಾಡಿಸಿ ಸರ್ ಜೊತೆಗೆ ಯಾವತ್ತೂ ನನಗೆ ಪ್ರೋತ್ಸಾಹಿಸುವ ಅವರಿಗೂ ಸಹ ಅನಂತ ಧನ್ಯವಾದಗಳು. ನಮ್ಮ ವೇದಿಕೆಯ ಹಿರಿಯ ಜೀವಿಗಳಾದ ಶಾರದಮ್ಮ ಮೇಡಮ್, ಸರಸ್ವತಿ ಮೇಡಮ್, ಗೌರಮ್ಮ ಮೇಡಮ್ ಅವರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಎಂದು ಬಯಸುತ್ತೇನೆ. ಇನ್ನು ಇಲ್ಲಿ ನನ್ನ ಓದುಗರಿಗೆ ನಾನು ಸದಾ ಚಿರಋಣಿ. ಬರಹಗಾರರಿಗೆ ಓದುಗರೇ ನಿಜವಾದ ಶಕ್ತಿ. ಇಲ್ಲಿ ನಾನು ಒಂದು ಸತ್ಯವನ್ನು ಅರಿತಿದ್ದೇನೆ: ಪ್ರಶಸ್ತಿಗಳು ಸಂತೋಷ ಕೊಡುತ್ತವೆ, ಗೌರವಗಳು ಆತ್ಮವಿಶ್ವಾಸ ಕೊಡುತ್ತವೆ, ಆದರೆ ಜನರ ಪ್ರೀತಿ ಮಾತ್ರ ಬದುಕಿಗೆ ಅರ್ಥ ಕೊಡುತ್ತವೆ. ಈ ಅಭಿನಂದನಾ ಗ್ರಂಥ ನನ್ನ ಜೀವನದ ಅಂತ್ಯ ಅಲ್ಲ, ಇದು ಹೊಸ ಆರಂಭ. ಮುಂದೆಯೂ ನಾನು ಕಲಿಯುತ್ತೇನೆ, ಬರೆಯುತ್ತೇನೆ, ಓದುತ್ತೇನೆ. ಬಸವ ತತ್ವದ ಬೆಳಕನ್ನು ಇನ್ನಷ್ಟು ಜನರಿಗೆ ತಲುಪಿಸಲು ಪ್ರಯತ್ನಿಸುತ್ತೇನೆ. ಸಮಾಜಕ್ಕೆ ಸಾಧ್ಯವಾದಷ್ಟು ಸೇವೆ ಮಾಡುತ್ತೇನೆ. ಕೊನೆಗೆ ನನ್ನ ಜೀವನದ ಧ್ಯೇಯವನ್ನು ಒಂದೆರಡು ಸಾಲುಗಳಲ್ಲಿ ಹೇಳಿ ನನ್ನ ಮಾತು ಮುಗಿಸುತ್ತೇನೆ. ನನ್ನ ಬದುಕು ಯಾರಿಗಾದರೂ ಪ್ರೇರಣೆಯಾಗಲಿ. ನನ್ನ ಮಾತು ಯಾರಿಗಾದರೂ ಧೈರ್ಯವಾಗಲಿ. ನನ್ನ ಕವಿತೆ ಯಾರ ಮನಸ್ಸಿಗಾದರೂ ಬೆಳಕಾಗಲಿ. ನನ್ನ ಬರಹ ಮಾನವೀಯತೆಯ ಸಂದೇಶವಾಗಲಿ. ನನ್ನ ಉಸಿರು ಇರುವವರೆಗೆ ಸಮಾಜ ಸೇವೆ ಮುಂದುವರಿಯಲಿ. ಇದೇ ನನ್ನ ಸಂಕಲ್ಪ, ಇದೇ ನನ್ನ ಜೀವನ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ಮತ್ತು ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿಗಳು ಅಕ್ಕ. ಭಾವ ತುಂಬಿ ತಮ್ಮ ವಿಚಾರಧಾರೆಗಳನ್ನ ಹಂಚಿಕೊಂಡು ಕೃತಜ್ಞತೆಯ ನುಡಿಗಳನ್ನಾಡಿದ ಸರಳತೆಯ ಸಾಕಾರ ಮೂರ್ತಿಯಾಗಿರ್ತಕ್ಕಂಥ ಸೌಜನ್ಯಪೂರ್ಣ ವ್ಯಕ್ತಿತ್ವದ ಅಕ್ಕ ಸುಧಾ ಪಾಟೀಲ್ ಅವರಿಗೆ ಶರಣಾರ್ಥಿ. ಸರ್, ಈಗ ಯಾರು ಮಾತಾಡ್ತಾರೆ? ಇನ್ನು ವಂದನಾರ್ಪಣೆ ತಗೊಳ್ಳಿರಿ. ಯಾರಾದ್ರೂ ಗೌರಮ್ಮಕ್ಕ ನಾಶಿ ಅವರು.
ಗೌರಮ್ಮಕ್ಕ ನಾಶಿ ಅವರು ಈಗ ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ತಿಳ್ಕೊಂಡು ಅವರಲ್ಲಿ ಕೇಳ್ಕೊಳ್ತೀವಿ. ಅಕ್ಕ ಅದೀರಿ? ಗಂಗಾಧರ್ ಸಾಲಕಿ ಸರ್. ಗಂಗಾಧರ್ ಸಾಲಕಿ ಸರ್ ಅವರು ತಮ್ಮ ಅನುಭವದ ನುಡಿಗಳನ್ನ ಹಂಚಿಕೊಳ್ಬೇಕು. ಬಸವಲಿಂಗಾಯ ನಮಃ. ಕನ್ನಡ ಭಾಷೆಯನ್ನು ಶ್ರೀಮಂತ ಮಾಡಿದ್ದು ವಚನಗಳು, ದಾಸರು, ಸರ್ವಜ್ಞ, ಅದರಲ್ಲಿ ಹೆಚ್ಚಿನ ಪಾಲು ಜನಪದರು. ಈ ನೆಲೆಯಲ್ಲಿ ಬಿ ಆರ್ ಪೊಲೀಸ್ ಪಾಟೀಲ್ರ ಮಾತುಗಳು ಸಂಪೂರ್ಣವಾಗಿ ಬಹುಶಃ ನಿರ್ವಹಣೆ ಮಾಡಿದಂತ ಪ್ರಿಯಾ ಉಲಗಬಾಳಿಯವರು ಕೂಡ ಇದರಲ್ಲಿ ಜನಪದ ರೂಪದಲ್ಲೇ ಅದನ್ನ ನಿರೂಪಣೆ ಮಾಡಿದ್ರು. ಈ ನೆಲೆಯಲ್ಲಿ ಬಹಳ ಒಳ್ಳೆಯ ಉಪನ್ಯಾಸ. ಮಲ್ಲಿಗೆ ಮುಡಿಲಾಕ ಮುಳ್ಳಿನ ಹಂಗ್ಯಾಕ, ಕಲ್ಯಾಣದ ಬಸವಣ್ಣನಿರುವಾಗ ಕಲ್ಲಿಯಾಕ ಕೈ ಮುಗಿತಿ. ಜನಪದರು ಇಂಥ ದೊಡ್ಡತನವನ್ನು ಬಹಳ ದೃಢತ್ವವನ್ನು ಅವರು ತೋರಿಸಿದ್ರು. ಆ ನೆಲೆಯಲ್ಲಿ ಸ್ಪಷ್ಟವಾಗಿ ನಿನ್ನೆ ಮೊನ್ನೆ ನಾವು ರಮೇಶ್ ಕಲ್ಲನಗೌಡರ ಮಾತುಗಳನ್ನು ಕೇಳಿದಾಗ ಅವರು ಗುರೂಚಿ ಅವರ 2 ಭೂತಗಳ ಕಥೆ ಹೇಳಿದ್ರು. ಆ ಭೂತಗಳನ್ನು ನಾವು ಇಲ್ಲಿ ಲೋಕದಲ್ಲಿ ಬಿಟ್ಟಿದ್ದೀವಿ. ಅವರು ಈ ಒಂದು ಪುರೋಹಿತಿ ಶಾಹಿ ಇಂಥವರಲ್ಲಿ ಅಂತ ಹೇಳಿದ್ರು. ಅದೇ ದಾಟಿಯಲ್ಲಿ ಪಿ.ಆರ್. ಪೊಲೀಸ್ ಪಾಟೀಲ್ರು ಅದನ್ನ ಪ್ರತಿಪಾದನೆ ಮಾಡಿದ್ರು. ಇನ್ನೊಂದು ಬಹಳ ಭಾವುಕರಾಗಿ ನಮ್ಮ ಶಶಿಕಾಂತ್ ಹೇಳಿದ್ರು. ಈಗ ಅದು ಅಕ್ಕನಾಗಮ್ಮ ತಂಗಿ ಅಕ್ಕ ಅನ್ನುವಂತ ಮಾತೇ ಇಲ್ಲ. ನಾವು ಪ್ರತಿಪಾದನೆ ಮಾಡಿವಿ ಬಸವಣ್ಣನವರ ಅಕ್ಕನ ಆಗಮ್ಮ ಅನ್ನುವುದನ್ನ ನಾವು ಪ್ರತಿಪಾದನೆ ಮಾಡಿವಿ. ಅದನ್ನು ಸಿದ್ಧ ಮಾಡಿ ಆ ವಿಚಾರೇ ಬೇಡಿ ಅದನ್ನ ಮಾಡಿಬಿಟ್ಟಿವಿ. ಆಮೇಲೆ ದೇವರದಾಸಿಮಯ್ಯ ಜೇರಿ ಸಾಕಷ್ಟು ರಾಜ್ಯಪಾಲರಿಂದ ಬಂದಾವ. ಆ ವಿಷಯನೇ ಬೇಡಿ. ನಾವು ಏನು ಕಾಲಿಡ್ತೀವಿ, ನಾವು ಸತ್ಯಕ್ಕೆ ಕಾಲು ಬಿಡ್ತೀವಿ. ಅವ್ರು ಹೇಳಿದ್ರು, ಹಿಂಗಾಗಿ ನನಗೆ ಹಣಿಪಟ್ಟಿ ಆಚಾರಂದು ಸತ್ಯ ಯಾವಾಗ್ಲೂ ಹಿಂಗೆ, ಯಾವಾಗ್ಲಿಂದ ಒಂದು ಸತ್ಯ ಯಾವಾಗ್ಲೂ ಕೈ ಇರ್ತ ಅನ್ನೋಂತ ಮಾತು ಬಂದದ. ಆ ನೆಲೆಯಲ್ಲಿ ಶಶಿಕಾಂತ್ ಪಟ್ಟಣ ಏನು ವಿಚಾರ ಮಾಡೋದಲ್ಲ. ನಾವು ಅಕ್ಕನಾಗಮ್ಮನ ಬಸವಣ್ಣನ ಅಕ್ಕನ ತಿಳ್ಕೊಂಡಿವಿ, ಅದನ್ನೇ ಅದಕ್ಕೆ ಎರಡನೇ ಮಾತೇ ಬೇಡ. ಆ ನೆಲೆಯಲ್ಲಿ ಯಾವ ನೋವು ಮಾಡ್ಕೊಳ್ಳೋದು ಬೇಡ. ಯಾಕಂದ್ರೆ ಸತ್ಯ ನಿಮ್ಮೊಟ್ಟಿಗೆ ಐತಿ, ಸಾಕು. ಅದರೊಂದಿಗೆ ಇವತ್ತು ಸುಧಾತಾಯಿ ಪಾಟೀಲ್ ಬಹಳ ಭಾವುಕರಾಗಿ ಮಾತಾಡ್ತಾರೆ ಅವರ ಬದುಕಿನ ನಿರೂಪಣೆಯನ್ನು. ನಾನು ಅವರು 4 ಸಾಲುಗಳನ್ನು ಕೊನೆ ನಮ್ಮ ಉಪನ್ಯಾಸ ಸಮಾಜ ಸೇವೆ ಅನ್ನುವುದೊಂದು ಬಹಳ ಮಾರ್ಮಿಕವಾದ ಮಾತುಗಳು. ಇಡೀ ಸಾಹಿತ್ಯವನ್ನು ನಾವು ಇಲ್ಲಿ ನೋಡಿದೀವಿ. ಬೆಳ್ಳುಬ್ಬಿಯವರು ಬಿಜಾಪುರ ಜಿಲ್ಲೆ, ಬಿಜಾಪುರ ಅಂತ ಬಹುಶಃ ಅವ್ರು ಎಲ್ಲಿ ಹೋತಾರ ಅಲ್ಲಿ ಜನ ಸೌತ್ರಗಳು, ಅಲ್ಲಿ ಮೆರೆದ ಜನ ಬಿಜಾಪುರ ಜಿಲ್ಲೆ ಬಿಜಾಪುರ ಅನ್ನಂತ ಹಾಡನ್ನ ಹಾಡ್ತಾರೆ. ಅವರು ಬಹಳ ಮನಸ್ಸು ಬಿಚ್ಚಿ ಬಿಜಾಪುರದ 2 ಜಿಲ್ಲೆಗಳು, ಬಾಗಲಕೋಟೆ ಬಿಜಾಪುರ ಜಿಲ್ಲೆಗಳ, ಅವಳಿ ಜಿಲ್ಲೆಗಳ ಒಂದು ಇತಿಹಾಸವನ್ನು ಹೊಗಳುವಂತ ಬಿಜಾಪುರ ಜಿಲ್ಲೆ ಬಿಜಾಪುರ ಅನ್ನಂತ ಹಾಡನ್ನ ಹಾಡ್ತಾರ. ಆ ನೆಲೆಯಲ್ಲಿ ಇವತ್ತು ಅವರೂ ಪೊಲೀಸ್ ಪಾಟೀಲರು ಬಹಳ ದೊಡ್ಡ ವ್ಯಕ್ತಿತ್ವ. ಅವರು ನನಗೆ 25-30 ವರ್ಷದ ಸ್ನೇಹಿತರು. ನಾವು ಇಬ್ಬರಿಗೆ ಪ್ರತಿಷ್ಠಾನದಿಂದ ಸಾಕಷ್ಟು ಅವರಿಗೆ ಅವರ ಮಾತುಗಳನ್ನು ಕೇಳಿದೀವಿ. ಒಂದು ನನ್ನ ನೆನಪದ ಅಪ್ಪವರು ಸಿದ್ದೇಶ್ವರ ಸ್ವಾಮಿಗಳು ಅವರು ಪ್ರವಚನಕ್ಕೆ ಬಂದಾಗೊಮ್ಮೆ ಅವಾಗ 6 ಗಂಟೆಗೆ ಬರ್ತಿದ್ರು. ಅವ್ರು ಮುಂದೆ ಕುಂಡ್ರಿಸ್ಕೊಂಡು ಅಪ್ಪವರು ಹಳಕಟ್ಟಿ ಅವ್ರದ್ದು ಮತ್ತ ಮಲ್ಲಿಕಾರ್ಜುನ ಸ್ವಾಮಿಗಳ ಲಾವಣಿಗಳನ್ನ ಇವ್ರ ಕಡೆಯಿಂದ ಹಾಡಿಸ್ಕೊಂಡು ಸಂತೋಷ ಪಡ್ತಿದ್ರು. ಇದು ಕಳೆದ 10 ವರ್ಷಗಳಿಂದ. ಆದ್ರೆ ಗುರುಪೌರ್ಣಿಮಾ ನಂತರ ಬಿ.ಆರ್. ಪೊಲೀಸ್ ಪಾಟೀಲ್ ಲಾವಣಿ ಇದ್ದೇ ಇರ್ತಿತ್ತು. ಆ ನೆಲೆಯಲ್ಲಿ ಟೋಟಲ್ ಆಗಿ ಇವತ್ತು ಜನಪದದ ಒಂದು ಉಪನ್ಯಾಸ ಇವತ್ತು ನೆರವೇರಿದ್ದು ಬಹಳ ಖುಷಿಯ ಮಾತು. ಯಾಕೋ ನೆನಪಾರದ್ರು ನಮ್ಮ ಆಗ್ಯಾವ ನನ್ನ ಜೋಳ ಉಳ್ದಾವ ನನ್ನ ಹಾಡ ಅನ್ನುವಂಥದ್ದು ಯಾಕೋ ಬರ್ಲಿಲ್ಲ. ಆ ನೆಲೆಯಲ್ಲಿ ಸುಧಾತಾಯಿ ಪಾಟೀಲ್ ಮತ್ತು ನಮ್ಮ ಶಶಿಕಾಂತರವರು ಬಹಳ ಭಾವುಕರಾಗಿ ಮಾತಾಡಿದ್ದು. ನಾವು ಸ್ವಚ್ಛವಾಗಿ ಸತ್ಯವನ್ನು ಪ್ರೀತಿಸುವಂತ ನಮ್ಮನ್ನ ಸತ್ಸಂಗ ಐತಿ. ಆ ನೆಲೆಯಲ್ಲಿ ನಾವು ಮುಂದೆ ಹೋಗೋಣ. ಮತ್ತೊಮ್ಮೆ ಈ ಶರಣ ಇದರಲ್ಲಿ ಒಳ್ಳೆಯ ಉಪನ್ಯಾಸ ನೀಡಿದ್ದಕ್ಕೆ ಬಿ.ಆರ್. ಪೊಲೀಸ್ ಪಾಟೀಲ್, ಸುಧಾತಾಯಿ, ಶಶಿಕಾಂತ್ ಅವರಿಗೆ ನನ್ನ ಶರಣಾರ್ಥಿಗಳು. ಚಾಲಕಿಯವ್ರೆ, ಜೋಳ ಸ್ವಲ್ಪ ಉಳ್ದಿದ್ರೆ ಹೇಳ್ತಿದ್ದೆ, ನಾನು ಬಹಳ ಉಳ್ದು ಅದಕ್ಕೆ ಹೇಳಲಿಲ್ಲ. ಶರಣಾರ್ಥಿಗಳು ಸರ್, ಸಾಲಕ್ಕಿ ಸರ್. ಈಗ ವಿಜಯಲಕ್ಷ್ಮಿ ಹಂಗರಿಗೆ ಅಂತ ಮಾಡಿ ವಿಜಯಲಕ್ಷ್ಮಿ ಹಂಗರ್ಗಿ ಅವರು ಮಾತನಾಡ್ಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಇಂದಿನ ದತ್ತಿ ಉಪನ್ಯಾಸ ಇಟ್ಟಿರುವ ಸುಧಾ ಪಾಟೀಲ್ ಮೇಡಮ್ ಅವರು ತುಂಬಾ ಅರ್ಥಪೂರ್ಣವಾದ ಉಪನ್ಯಾಸ ಇಟ್ಟಿದ್ದು
ಅವರ ತಂದೆ ತಾಯಿಗಳ ಹೆಸರಲ್ಲಿ ಎಂಬುದು ಸಾರ್ಥಕವಾಯಿತು. ಇಂದಿನ ಉಪನ್ಯಾಸಕರಾದಂಥ BR ಪೊಲೀಸ್ ಪಾಟೀಲ್ ಅವರ ಉಪನ್ಯಾಸ ತುಂಬಾ ಸುಂದರವಾದ ಮಾತುಗಳಿಂದ ಪ್ರಾರಂಭಿಸಿದರು ಮತ್ತು ಜನಪದ ಸಾಹಿತ್ಯದಲ್ಲಿ ಶರಣರು ಎಂಬ ವಿಷಯ ಕುರಿತು ಅವರ ಅದ್ಭುತ ಮಾತುಗಳು, ಬಸವ ಪ್ರೇರಿತ ಮೌಲ್ಯಗಳು, ಭಕ್ತಿ, ಕಾಯಕ, ದಾಸೋಹ ಇತ್ಯಾದಿ ಎಂದು ತಿಳಿಸುತ್ತಾ ಹಿಂದೆ ಬೀಸುಕಲ್ಲಿನಲ್ಲಿ ಬೀಸುವಾಗ ಹಾಡುತ್ತಾ ಹಾಡನ್ನು ಸುಶ್ರಾವ್ಯವಾಗಿ ಹಾಡಿ ತೋರಿಸಿದ್ರು ಸರ್ ಅವರು. ಬಸವ ಎಂದರೆ ಫಲವತ್ತತೆಯ ಪ್ರತೀಕ, ಸಂಕೇತ ಎಂಬುದನ್ನು ವಿವರಿಸಿದರು ಮತ್ತು ರೈತರು ಬೆಳೆದದ್ದ 3 ಭಾಗ ಮಾಡಿ ಎಷ್ಟು ಚಂದ ಅವರು ತಿಳಿಸಿದ್ರು. ಅಂದ್ರೆ ಆಗಿನ ಕಾಲದಲ್ಲಿ ಕೂಡ ತೆರಿಗೆ ಕೊಟ್ಟು ಇನ್ನೊಂದು ಭಾಗ ಪಶು ಪಕ್ಷಿಗಳಿಗೆ ದಾಸೋಹ ಅಂತ, ಉಳಿದ ಭಾಗ ಮನೆಗೆ ತಮ್ಮ ಅನ್ನೋದನ್ನು ಬಹಳ ಅರ್ಥಗರ್ಭಿತವಾದಂತ ಮಾತುಗಳನ್ನು ಹೇಳಿ ಸರ್ ಇದನ್ನ ಮಾಡಿದ್ರು, ವಿಷಯವನ್ನ ವಿವರಣೆ ಮಾಡಿದ್ರು. ಹಾಗೆ ನಮ್ಮ ಮಾನ್ಯ ಶಾಸಕರಾದಂಥ ಕೋಲಾರದ ಶಾಸಕರಾದಂಥ SK ಬೆಳ್ಳುಬ್ಬಿ ಸರ್ ಮತ್ತು ಗಿಡಪ್ಪಗಳವರು, ಸಂಗಡಿಗರು ಜಾನಪದ ಹಂತಿ ಪದವನ್ನು ಹಾಡಿದ್ದು ತುಂಬಾ ಅದ್ಭುತವಾಗಿತ್ತು ಮತ್ತು ನನಗೂ ಹೆಮ್ಮೆಯ ವಿಷಯ. ಯಾಕಂದ್ರೆ ನಾನು ಕೋಲಾರದವಳು, ನಾನು ಹುಟ್ಟಿದ್ದು ಕೋಲಾರ ಯಳಂಗಡಿ ಸರ್ ಮಗಳ್ರಿ ಸರ, ಮತ್ತು ನಮ್ಮ ಕೊಟ್ಟದ್ದು ಅಲ್ಲೇ ಕೋಲಾರ ಹಂಗರಿಗೆ ಅವ್ರ ಮನೆಗೆ. ಹೀಗಾಗಿ ನನಗೂ ಬಹಳ ಸಂತೋಷ ಅನಿಸ್ತು. ಪ್ರತಿದಿನ ಮಾನ್ಯರು ಕೂಡ ಕೋಲಾರದ ಶಾಸಕರ ಹಾಜರಾಗಿ ಈ ಶರಣ ಶ್ರಾವಣ ಮಾಸದ ಇದಕ್ಕ ಸೇರ್ಲಿ ಮತ್ತು ಅಲ್ಲಿ ಅನೇಕ ಬಸವ ಭಕ್ತರದಾರ ಕೋಲಾರದಲ್ಲಿ, ಅವರು ಕೂಡ ಕೇಳುವ ಹಾಗೆ ತಾವು ಕೂಡ ಸರ್ BR ಪೊಲೀಸ್ ಪಾಟೀಲ್ ಸರ್ ಅವರು ಕೂಡ ವಿನಂತಿಸಿಕೊಳ್ತೇನೆ. ಹಾಗೂ ಅವರೆಲ್ಲರೂ ಅಲ್ಲಿ ಸಾಕಷ್ಟು ಜನರು ಸೇರಿಸಿ ಎಂದು ತಿಳಿಸುತ್ತಾ ಎಲ್ಲರಿಗೂ ನನ್ನ ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತಿಗೆ ಜಯಶ್ರೀ ಪಟ್ಟಣವ್ರು ಮಾತಾಡ್ತಾರೆ. ಈಗ ಇಂದಿನ ಕಾರ್ಯಕ್ರಮದ ತಾಂತ್ರಿಕ ಸಹಾಯಕರಾಗಿರ್ತಕ್ಕಂಥ ಮತ್ತೆ ನಮ್ಮ ಮಾರ್ಗದರ್ಶಕರೂ ಆಗಿರ್ತಕ್ಕಂಥ ಡಾಕ್ಟರ್ ಜಯಶ್ರೀ ಪಟ್ಟಣ್ ಅವರಿಂದ ನುಡಿಗಳು. ಶರಣಾರ್ಥಿ ಎಲ್ಲರಿಗೂ. ಅಕ್ಕ ಪ್ರಿಯಾ ಮೇಡಮ್ ಅದಾರ, ಅವ್ರದ ಚೆನ್ನಾಗಿ ಮಾತಾಡ್ತಾ ಇದಾರ. ನನಗೆ ಅವಕಾಶ ಕೊಟ್ರೆ ತುಂಬಾ ಧನ್ಯವಾದಗಳು. ಆಮೇಲೆ BR ಪೊಲೀಸ್ ಪಾಟೀಲ್ ಸರ್ ಇದು ಸ್ಪೀಚ್ ಕೇಳಿದ್ನ, ವ್ಯಾಖ್ಯಾನ ಕೇಳಿದ್ನ, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಜನಪದ ಸಾಹಿತ್ಯ ಮೇಲೆ ಅವ್ರ ಮನೆಯಲ್ಲಿ ಹೋಗಿದ್ವಿ ನಾವು ಇಬ್ರು. ಅವ್ರದ್ದು ಲೈಬ್ರರಿ ನೋಡೇ ನನಗ ಬಹಳ ಸಂತೋಷ ಆಯ್ತು. ಆಮೇಲೆ ಪಾಟೀಲ್ ಮೇಡಮ್ ನಾವು ಎಲ್ಲರ ಜೊತೆ ಹೋಗಿ ಊಟಕ್ಕೆ ಹೋಗಿದ್ವಿ. ಅದೆಲ್ಲ ನೆನೆಸ್ಕೊಂಡೇನೆ ಸರ್, ನೀವೆಲ್ಲ ಮಾತಾಡ್ತಾ ಇದ್ರಿ, ನಾ ಜೋಳದ ರೊಟ್ಟಿ ತಿಂತಾ ಇದ್ನೆ ಇಲ್ಲೇ ಅವೆಲ್ಲ ನೆನೆಸ್ಕೊಂತ. ಆಮೇಲೆ ಒಂದ್ ಆರ್ಟಿಕಲ್ ನಾನು ಮರಾಠಿದಲ್ಲಿ ಈಗ ಜಾನಪದ 10-20 ಸಿಲೆಕ್ಟೆಡ್ ಅಂದ್ರ ಜಾನಪದ ತೆಗೆದು ಕೊಟ್ಟಿದಾರ. ಸೊ ಅದ್ರ ಮೇಲೆ ಒಂದ್ ಆರ್ಟಿಕಲ್ ಮಾಡಿದ್ದೆ ನಾ. ತುಂಬಾ ಅಂದ್ರ ಎಷ್ಟ್ ಚೆನ್ನಾಗಿ ಜನಪದ ಸಾಹಿತ್ಯ ಅಂತಂದ್ರ ಅದು ಒಂದು ಆಕ್ಚುಲಿ ನಮ್ಮ ಸಾಹಿತ್ಯದ ಗಾಭಾ ಅದ. ಇಷ್ಟ್ ಚೆನ್ನಾಗಿ ನೀವು ಹೇಳಿದ್ರಿ. ಅದೆಲ್ಲ ಅವಾಗಿಂದ ನನ್ ಕಣ್ಮುಂದೆಲ್ಲ ಬಸವಣ್ಣ, ಶರಣರು ಅವರೆಲ್ಲ ಹೇಳು ಮಾತ ಜನಸಾಮಾನ್ಯ ಮಠ ಹಂಗ ಯಾವ ಲ್ಯಾಂಗ್ವೇಜ್ ಆಗ ಹೋಗ್ತಿತ್ತು, ಅದ ಅಂದ್ರ ರಿಚ್ನೆಸ್ ಆಫ್ ಲ್ಯಾಂಗ್ವೇಜ್ ಅನ್ಬೋದು ನಾವು. ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು, ತುಂಬಾ ಧನ್ಯವಾದ ಸರ್. ಸುಧಾ ಪಾಟೀಲ್ ಮೇಡಮ್ ಫಂಕ್ಷನ್ ನಾವು ಬರಾಕ್ ಆಗ್ಲಿಲ್ಲ ನನಗ ವೈಯಕ್ತಿಕವಾಗಿ. ಅಭಿನಂದನ ಪುಸ್ತಕ ತುಂಬಾ ಚೆನ್ನಾಗಿ ಬಂದಿದ್ದು, ಎಲ್ಲಾರು ಕಂಟ್ರಿಬ್ಯೂಷನ್ ಮಾಡಿದಿರಿ. ಅಕ್ಕನ ಬಳಗ ಪೂರ್ತಿ ಟೀಮ್ ನಾ ಎಲ್ಲಾ ಕ್ರೆಡಿಟ್ ಕೊಡ್ಬೇಕು ನಾವು. ಅಂದ್ರೆ ಎಲ್ಲಾರು ತುಂಬಾ ಚೆನ್ನಾಗಿ ಮಾಡಿದ್ರು. ಮೇಡಮ್ ಈಗೇನ ಹೇಳಿದ್ರು, ಅದ ಮಾತನ್ನು ಮನೋಗತನ್ನ ಅಂತೀವಿ ನಾವು, ಅದೆಲ್ಲಾ ಇಷ್ಟ ಭಾವಪೂರ್ಣ ಇತ್ತಂತಂದ್ರ ಅವ್ರ ಅದ್ರದ ಪ್ರೇರಣಾ, ಅದ್ರದ ಏನ್ ಇದೆ ಧ್ಯೇಯ ಏನಿತ್ತು ಅವ್ರ ಮುಂದಿನ ಜನರೇಷನ್ ಬಂದವ್ರು ಏನ್ ಮಾಡ್ಬೇಕು, ಹ್ಯಾಂಗ್ ಸಾಹಿತ್ಯ ಬರವಣಿಗೆ ಮಾಡ್ಬೇಕು ಅಂತ ಅದ್ ಹೇಳ್ಕೊಂಡ್ರಿ. ತುಂಬಾ ತುಂಬಾ ಥ್ಯಾಂಕ್ ಯು. ಧನ್ಯವಾದಗಳು ಪಟ್ಟಣ್ ಮೇಡಮ್ ಅವರಿಗೆ. ಯಾಕಂತಂದ್ರೆ ಪಟ್ಟಣ್ ಸರ್ ಜೊತೆಯಾಗಿ ನಿಂತು ತಾವು ಕೂಡ ಶರಣ ಸಾಹಿತ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರ್ತಕ್ಕಂಥ ಜಯಶ್ರೀ ಪಟ್ಟಣ್ ಸರ್ ಅವರ ವಿಚಾರಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಭಾಷೆ ಅಡ್ಡಿಯಾಗಲಾರದು ಎನ್ನುವ ರೀತಿಯಲ್ಲಿ ಅವರು ಬಹಳ ತಮ್ಮ ಮಾತುಗಳಲ್ಲಿ ಹಂಚಿಕೊಂಡ್ರು. ಈಗ ಮುಂದಿನದಾಗಿ ಧನಮ್ಮ ಜಳಕಿ ಅಕ್ಕೋರದಾರೇನ್ರಿ ಸರ್? ಮತ್ತಾರಾದ್ರೂ ತಮ್ಮ ವಿಚಾರಗಳನ್ನ ಹಂಚ್ಕೊಳ್ಳುವವರಿದ್ರಿ ಅಂತಂದ್ರ ಶಾರದಾ ಪಾಟೀಲ್ ಅಕ್ಕೋರು, ಸರಸ್ವತಿ ಪಾಟೀಲ್ ಅಕ್ಕೋರು. ಅಲ್ಲ ನೆಕ್ಸ್ಟ್ ತಗೊಂಡ್ಬಿಡ್ರಿ ಮೇಡಮ್. ಸರಿ, ಈಗ
ಕಾರ್ಯಕ್ರಮದ ಕೊನೆಯ ಘಟ್ಟ ಶರಣು ಸಮರ್ಪಣೆ ಶರಣೆ ಸುಗಮ್ಮ ಹಿರೇಮಠ್ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಂದು ನೀನೆ ಇಂದು ನೀನೆ ಎಂದು ನೀನೆ ಕೇಳ ತಂದೆ, ನಿನ್ನ ಬೆಂಬಳಿವಿಡಿದ ಹಳೆಯ ಮಗಳಯ್ಯ. ಅಂದು ಇಂದು ಎಂದು ನಿನ್ನ ನಂಬಿದ ಶಿಶು ನಾನಯ್ಯ. ಒಂದಲ್ಲದೆ ಎರಡನರಿಯನಯ್ಯ ಎನ್ನ ತಂದೆ ಕೇಳ ಚೆನ್ನ ಮಲ್ಲಿಕಾರ್ಜುನ, ನಿನ್ನ ಎಂಜಲನೆಂಬ ಹಳೆಯ ಮಗಳಯ್ಯ ಅಂತಕ್ಕಂಥ ಈ ಒಂದು ಅಕ್ಕ ಮಹಾದೇವಿಯವರ ವಚನದೊಂದಿಗೆ ಇಲ್ಲಿ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಸಂಘಟನೆಗಳಿಂದ ಶರಣೆ ಸುಧಾ ಅಕ್ಕ ಪಾಟೀಲ್ ಅವರ ತಂದೆಯವರಾದ ಲಿಂಗೈಕ್ಯ ಶರಣ ಡಿ.ಎಂ. ಪಾಟೀಲ್ ಮತ್ತು ತಾಯಿಯವರಾದ ಲಿಂಗೈಕ್ಯ ಶರಣೆ ಅಕ್ಕ ಮಹಾದೇವಿ ಪಾಟೀಲ್ ಗದಗ್ ಇವರ ಸ್ಮರಣಾರ್ಥಕವಾಗಿ ಶ್ರಾವಣ ಮಾಸದ ಶರಣ ಮಾಸದ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಈ ವೇದಿಕೆಗೆ ಎಲ್ಲರೂ ಭಾಗವಹಿಸಿದಂತ ಅನಂತ ಅನಂತ ಧನ್ಯವಾದಗಳು. ಮೊದಲಿಗೆ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆ ಮಾಡಿದಂತಹ ಶರಣೆ ಡಾಕ್ಟರ್ ಸುಗುಣ ಮಲ್ಲೇಶ್ ಇವರಿಗೆ ಆತ್ಮೀಯ ಈ ವೇದಿಕೆಯ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಹೇಳಬಯಸುತ್ತೇನೆ. ಅದೇ ರೀತಿಯಾಗಿ ಸ್ವಾಗತವನ್ನ ಮಾಡದಂತ ಈ ವೇದಿಕೆಯಲ್ಲಿ ಪ್ರಾಸ್ತಾವಿಕ ಮತ್ತು ಪರಿಚಯದ ನುಡಿಗಳನ್ನು ಅತ್ಯಂತ ಸರಳತೆಯಿಂದ ಮಾಡಿದ ಶರಣರ ರತ್ನಾಕಾದರುಳಿ ಇವರಿಗೂ ಕೂಡ ವೇದಿಕೆ ಪರವಾಗಿ ಆತ್ಮೀಯ ಶರಣಾರ್ಥಿಗಳು. ಅದೇ ರೀತಿಯಾಗಿ ಈ ವೇದಿಕೆಯಲ್ಲಿ ಉಪನ್ಯಾಸಕರಾಗಿ ಬಂದಿರತಕ್ಕಂಥ ಜಾನಪದ ಸಾಹಿತ್ಯದಲ್ಲಿ ಶರಣರು ಪ್ರೊಫೆಸರ್ ಡಿ.ಆರ್. ಪೊಲೀಸ್ ಪಾಟೀಲ್ ಇವರು ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಕವಿಗಳು ಹಾಗೂ ನಾಟಕಕಾರರು, ಬನ್ನಹಟ್ಟಿ ಜಿಲ್ಲಾ ಬಾಗಲಕೋಟೆ. ಅರ್ಥಪೂರ್ಣವಾಗಿ ಇವರು ಎಲ್ಲರಿಗೂ ತಿಳಿಯುವಂತೆ ಸಾವಧಾನವಾಗಿ ಚಿತ್ತವಾಗಿ ವಿಷಯವನ್ನ ಮನಮೊಟ್ಟುವಂತೆ ಪ್ರಸ್ತುತಪಡಿಸಿದವರು. ಇವರಿಗೂ ಕೂಡ ವೇದಿಕೆ ಪರವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಶರಣಾರ್ಥಿಗಳು. ಅದೇ ರೀತಿಯಾಗಿ ಕಾರ್ಯಕ್ರಮದ ನಿರ್ವಹಣೆ ವಹಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಪ್ರಿಯಾಂವದನ ಹುಲಗಾಬಾಳಿ ಇವರಿಗೂ ವೇದಿಕೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಶರಣಾರ್ಥಿಗಳನ್ನು ಹೇಳಲು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ವೇದಿಕೆಯಲ್ಲಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಂತಹ ಸದಾ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಇರ್ತಕ್ಕಂಥ ನಮ್ಮ ಡಾಕ್ಟರ್ ಪಟಣ್ ಶೆಟ್ಟಿ ಶಶಿಕಾಂತ್ ಅವರು ತಮ್ಮದೇ ಆದ ಪ್ರಬುದ್ಧ ಶೈಲಿಯಲ್ಲಿ ತಮ್ಮ ವಿಚಾರಗಳನ್ನ ಬಹಳ ಸುಂದರವಾಗಿ ವಿಸ್ತಾರವಾಗಿ ನಮ್ಮೊಂದಿಗೆ ಹಂಚಿಕೊಂಡ್ರು. ಅದು ಕೇಳಲಿಕ್ಕೆ ಬಹಳ ಹಿತವಾಗಿತ್ತು. ಅದೇ ರೀತಿ ಅವರಿಗೂ ಸಹ ಈ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟವಾಗಿ ಮತ್ತು ಈ ವೇದಿಕೆಯಲ್ಲಿ ಎಲ್ಲರಿಗೂ ಹೇಳದಂತ ಶರಣು ಜಯಶ್ರೀ ಆಲೂರ್ ಇವರಿಗೂ ವಂದನೆಗಳು. ಅದೇ ರೀತಿ ಸಂಯೋಜಕರಾಗಿ ಸಹಾಯ ಕಾರ್ಯ ನಿರ್ವಹಿಸ್ತಕ್ಕಂಥ ನಮ್ಮ ತಾಂತ್ರಿಕ ಸಹಾಯ ಮಾಡ್ತಿರ್ತಕ್ಕಂಥ ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಅವರಿಗೂ ಕೂಡ ಅನಂತ ಆತ್ಮೀಯತೆಯಿಂದ ಈ ವೇದಿಕೆ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ. ಸಂಘಟಕರಾಗಿ ಎಲೆಮರೆ ಕಾಯಿಯಂತೆ ಇರುವ ಸದಾ ಕೆಲಸ ಮಾಡುತ್ತಿರುವ ಹಿರಿಯರಾದ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಟಿ ಹಾಗೂ ಡಾಕ್ಟರ್ ಸರಸ್ವತಿ ಪಾಟೀಲ್, ಶರಣೆ ಗೌರಮ್ಮ ನಾಶಿ ಹಾಗೂ ಶರಣೆ ಸುಧಾ ಪಾಟೀಲ್ ಅಕ್ಕನವರು ಹಾಗೂ ಡಾಕ್ಟರ್ ಶಾರದಾ ಮಣಿ ಹುಣಿಚಾಳ ಇವರಿಗೂ ಕೂಡ ಈ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳು. ಅದೇ ರೀತಿಯಾಗಿ ನಮ್ಮ ಈ ವೇದಿಕೆಯಲ್ಲಿ ವಚನ ಮಂಗಳವನ್ನ ಆಡ್ತಕ್ಕಂಥ ಶರಣೆ ರತ್ನ ಬಿರಾದರವರೆಗೂ ಕೂಡ ಈ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಹೇಳಲು ಬಯಸುತ್ತೇನೆ. ಅವರು ಇವರು ಎನ್ನದೆ ಮತ್ತೊಮ್ಮೆ ಮಗದೊಮ್ಮೆ ಈ ವೇದಿಕೆಗೆ ಎಲ್ಲರೂ ನನ್ನ
ಇಲ್ಲಿ ನೆರೆದಂತ ಶರಣೆಯರಿಗೂ ಮತ್ತು ಸಂವಾದದಲ್ಲಿ ಪಾಲ್ಗೊಂಡಂತ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿದ ಎಲ್ಲಾ ಸಹೋದರ ಸಹೋದರಿಯರಿಗೂ ಅನಂತ ಅನಂತ ಶರಣಾರ್ಥಿಗಳು. ಶರಣಾರ್ಥಿಗಳು ಅಕ್ಕ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಚನ ಮಂಗಳವನ್ನ ಶರಣೆ ರತ್ನಾಭಿರಾದರ್ ಅವರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಬಯಸಿ ಬಂದುದು ಅಂಗಭೋಗ, ಬಯಸಿ ಬಂದುದು ಅಂಗಭೋಗ, ಬಯಸದೆ ಬಂದುದು ಲಿಂಗಭೋಗ, ಬಯಸದೆ ಬಂದುದು ಲಿಂಗಭೋಗ. ಅಂಗಭೋಗ ಅನರ್ಪಿತ ಲಿಂಗಭೋಗ ಪ್ರಸಾದ, ಅಂಗಭೋಗ ಅನರ್ಪಿತ ಲಿಂಗಭೋಗ ಪ್ರಸಾದ. ಬಯಸಿ ಬಂದುದು ಅಂಗಭೋಗ, ಬಯಸಿ ಬಂದುದು ಅಂಗಭೋಗ, ಬಯಸದೆ ಬಂದುದು ಲಿಂಗಭೋಗ, ಬಯಸದೆ ಬಂದುದು ಲಿಂಗಭೋಗ. ಬೇಕೆಂಬುದು ಆಯಗುಣ, ಬೇಕೆಂಬುದು ಆಯಗುಣ, ಬೇಡೆಂಬುದು ವೈರಾಗ್ಯ, ಬೇಕೆಂಬುದು ಅಲ್ಲ, ಬೇಡೆಂಬುದು ಅಲ್ಲ. ಬಯಸಿ ಬಂದುದು ಅಂಗಭೋಗ, ಬಯಸಿ ಬಂದುದು ಅಂಗಭೋಗ, ಬಯಸದೆ ಬಂದುದು ಲಿಂಗಭೋಗ, ಬಯಸದೆ ಬಂದುದು ಲಿಂಗಭೋಗ. ಈ ಉಭಯವ ನದಿಗೆಡೆದು, ಈ ಉಭಯವ ನದಿಗಳೆದು ಭೋಗಿತ ಬಲ್ಲಡೆ, ಭೋಗಿತ ಬಲ್ಲಡೆ. ಕೂಡಲ ಚೆನ್ನ ಸಂಗ ನಿಮ್ಮ, ಕೂಡಲ ಚೆನ್ನ ಸಂಗ ನಿಮ್ಮ, ಶರಣನೆಂಬೆ 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 ಶರಣನೆಂಬೆ. ಬಯಸಿ ಬಂದುದು ಅಂಗಭೋಗ, ಬಯಸಿ ಬಂದುದು ಅಂಗಭೋಗ, ಬಯಸದೆ ಬಂದುದು ಲಿಂಗಭೋಗ, ಬಯಸದೆ ಬಂದುದು ಲಿಂಗಭೋಗ. ಬಯಸಿ ಬಂದುದು ಅಂಗಭೋಗ, ಬಯಸಿ ಬಂದುದು ಅಂಗಭೋಗ, ಬಯಸಿ ಬಂದುದು ಅಂಗಭೋಗ, ಬಯಸದೆ ಬಂದುದು ಲಿಂಗಭೋಗ. ಎಲ್ಲರಿಗೂ ಶರಣಾರ್ಥಿ. ಸುಂದರವಾದ ವಚನ ಮಂಗಳವನ್ನ ಹೇಳಿರ್ತಕ್ಕಂಥ ಅಕ್ಕವರಿಗೆ ಶರಣಾರ್ಥಿಗಳು. ಈಗ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ನೀವೆಲ್ಲ ಸೇರೋಣ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು.